ಮತ್ತೆ ಯಾಕೆ ಮೈ ಕಡಿತಾ ಇದ್ದ? ಯಾಕೆ ಬಂದ್ ಕೆರಿತ್ಯಾ? ಯಾಕೆ ಬಂದ್ಬಿಡು, ಕೆರಿ ನೀನೇ. ಅವ್ರಾಗ್ಲೇ ಹುಡ್ಕೊಂಡ್ಬಿಟ್ಟಿದ್ದಾರೆ. ಸೊ ತುಂಬಾ ಸೀರಿಯಸ್ ಆಯ್ತು, ಬುಸು ಬುಸು ತುಂಬಾ ಬುಸು. ಸೀರಿಯಸ್ ಆಗೋಯ್ತು. ಅಂಡ್ ಒಂದು ಏನು ಅಂದ್ರೆ ನನ್ನಂದ್ರೆ ಅಂದ್ರೆ ಮರ ಡಿಸ್ಕೋ. ಸೂಪರ್, ಅದನ್ನೇ ಹೇಳೋದಲ್ಲ ಅಲ್ಲಿ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಧೀರಾಜ್. ಸ್ನೇಹಿತರೆ, ಅಣ್ಣಯ್ಯ ಧಾರಾವಾಹಿ ಮೂಲಕ ನಮ್ಮೆಲ್ಲರನ್ನ ಇಡೀ ದಿನ ಅಂದ್ರೆ ಡೈಲಿ ರಂಜಿಸ್ತಾ ಇರುವಂತಹ ನಮ್ಮ ಗುಂಡಮ್ನವರು ಹಾಗೇನೆ ಜಿಮ್ಸೀನ್ ಅವರು ನಮ್ಮ ಜೊತೆಗಿದ್ದಾರೆ. ಸುಷ್ಮಿತ್ ಅವ್ರ ಬಗ್ಗೆ ಜಾಸ್ತಿ ಹೇಳಬೇಕು ಅಂತಾನೆ ಇಲ್ಲ, ಬಿಕಾಸ್ ಅವರು ನೋಡೋದಕ್ಕೆ ಭೂಮಿ ತಾಯಣೆ ತುಂಬಾ ಸುಂದರ. ಜೊತೆಗೆ ನಿಮ್ ಮನೇಲಿ ಯಾರಾದ್ರೂ ಹೆಣ್ಮಕ್ಳಿದ್ರೆ ಅವ್ರಿಗೆ ಕನ್ಯಾದಾನ ಮಾಡ್ಕೊಟ್ರೆ ಒಂದ್ ರೀತಿ ದೊರೆಸಾನಿ ತರ ಅವ್ರು ನೋಡ್ಕೊಳ್ತಾರೆ. ಅಷ್ಟು ಒಂದ್ ರೀತಿ ಎಲಿಜಿಬಲ್ ಬ್ಯಾಚುಲರ್ ಅವರು. ಇನ್ನು ನಮ್ಮ ಪ್ರತೀಕ್ಷಾ ಅವ್ರ ಬಗ್ಗೆ ಗೊತ್ತಲ್ಲ, ಒಳ್ಳೆ ಸಿಂಗರು, ಜೊತೆಗೆ ಯಕ್ಷಗಾನ ಕಲಾವಿದ ಕೂಡ ಹೌದು. ಜೊತೆಗೆ ಗುಂಡಮ್ಮ ಪಾತ್ರದ ಮೂಲಕ ಹೆಂಗೆ ಮನ ತಲುಪಿದ್ದಾರೆ ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸದ್ಯಕ್ಕೆ ನೀವು ಆಲ್ರೆಡಿ ಅವ್ರನ್ನ ತುಂಬಾ ಈ ವಿಲೇಜ್ ಅಟೈರ್ ಅಲ್ಲಿ ನೋಡಿರ್ತೀರಾ, ಬಟ್ ಕ್ಯಾಶುವಲ್ ಅಟೈರ್ ಅಲ್ಲಿ ಗುಂಡಮ್ಮ ಮತ್ತು ಸೀನಾ ಹೆಂಗ್ ಕಾಣ್ತಾರೆ ಅಂತ ಈ ಇಂಟರ್ವ್ಯೂ ಮೂಲಕ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಅವ್ರನ್ನ ಇಬ್ರು ನಾನು ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. Thank ಎಸ್, you. ಹೇಗಿದ್ದೀರಾ ಇಬ್ರು? ಸೂಪರ್. ಕರೆಕ್ಟ್. ಸೊ ಒಂಥರ ಈ ಹಳ್ಳಿ ಮಂದಿ ಪ್ಯಾಟೆಗ್ ಬಂದ್ರು ಅನ್ನೋ ತರ ಈ ಕ್ಯಾಶುವಲ್ ಅಲ್ಲಿ ಒಂದು ಅಟೈರ್ ಅಲ್ಲಿ ನೋಡಿ ಖುಷಿ ಆಗ್ತಿದೆ ನಮ್ಗೆ. ಆಕ್ಚುಲಿ ಥ್ಯಾಂಕ್ ಯು. ನಮ್ಮ ಫಾಲೋವರ್ಸ್ಗೂ ಕೂಡ ನೋಡಿ ಒಂಥರ ಏನು ಒಂದ್ಸಲ ಸ್ವಲ್ಪ ಶಾಕ್ ಆಗ್ಬೋದು, ಇವ್ರಿಬ್ರೇನಾ ಇದು ಅನ್ನೋ ತರ. ಅದು ಕ್ಯಾರೆಕ್ಟರ್ ಅಲ್ಲ, ಏನು ಮಾಡಕ್ಕಾಗಲ್ಲ. ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡುತ್ತೆ ಆತರ ಇರ್ಬೇಕು. ಬಿಕಾಸ್ ಆಮೇಲೆ ಇನ್ನೊಂದ್ ಏನು ಅಂದ್ರೆ ಹಳ್ಳಿಯವರು ಅಂದ್ರೆ ಹಾಗಿರ್ಬೇಕು ಅಂತ ಏನಿಲ್ಲ. ಹೇಳ್ಬೇಕು ಅಂದ್ರೆ ಅದು ಒಂದು ಸೀರಿಯಲ್ ಸ್ಕ್ರೀನ್ಗೋಸ್ಕರ ಗೆಟಪ್ ಇರುತ್ತೆ ಹೊರತು ಕರೆಕ್ಟ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿಟಿಗಿಂತ ಹಳ್ಳಿಯವರಷ್ಟು ಕ್ಲೀನ್ ಆಗಿ ಡ್ರೆಸ್ ಮಾಡೋರೇ ಇಲ್ಲ. ಅವ್ರಷ್ಟು ಚೆನ್ನಾಗಿರ್ತಾರೆ. ಮತ್ತೆ ಅವ್ರ ಬುದ್ಧಿನೂ ತುಂಬಾ ಚುರುಕಿರುತ್ತೆ. ಹೌದು. ಹೌದು. ಬಟ್ ಏನು ಅಂದ್ರೆ ಅದೊಂದು ಫ್ಲೇವರ್ ಇದೆ. ಅಂದ್ರೆ ಒಂದು ಸ್ಕ್ರೀನ್ ಅಲ್ಲಿ ತೋರ್ಸೋದಂದ್ರೆ ಹಳ್ಳಿಯವ್ರು ಹಿಂಗಿರ್ತಾರೆ, ಅದು ತಪ್ಪು ಅಲ್ಲ. ಯಾಕಂದ್ರೆ ಹೌದು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಈಗ ಬ್ಯಾಂಗ್ಳೂರ್ಗೆ ಬಂದ್ರೆ ಅವ್ರ ಸ್ಟೈಲ್ ಇರುತ್ತೆ. ಬಟ್ ಹೇಳ್ಬೇಕಾದ್ರೆ ಇಲ್ಲಿಯವ್ರಿಗಿಂತ ಅಲ್ಲಿಯವರೇ ಚೆನ್ನಾಗಿ ಬಟ್ಟೆ ಹಾಕೋದು. ಇಲ್ಲಿ ನಮ್ಮವರೇ ಸಿಟಿ ಅವರೆಲ್ಲ ಹರಿದೋಗಿರೋದು ಅದೆಲ್ಲ ಹಾಕೋತಾರೆ. ಬಟ್ ಅಲ್ಲೇ ಸ್ವಲ್ಪ ಡಿಸೆಂಟ್ ಆಗಿ ಹಾಕೋದಂದ್ರೆ ಅಲ್ಲೇ ಬಟ್ಟೆಗಳನ್ನ. ಸೊ ಪ್ರತೀಕ್ಷಾ ಅವರೇ, ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ತುಂಬಾ ಈ ಶೋಗೆ ನೀವು ಬಂದು ಬಹಳ ಬೇಗ ಬಂದು ನಮಗೆ ಈ ಒಂದು ಸಂದರ್ಶನ ಶುರು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ಹೃದಯಾಂತರ ಆಳದಿಂದ ನಿಮಗೆ ಧನ್ಯವಾದಗಳು. ನನ್ನ ಹೃದಯದ ಆಳದಿಂದ ತುಂಬಾ ಸಾರಿ. ಸ್ವಲ್ಪ ಜಾಸ್ತಿನೇ ಲೇಟ್ ಆಗಿ ಬಂದಿದ್ದೀನಿ. ತುಂಬಾ ಪಾಪ ಸಾರಿ. ನಮ್ಮ ಸುಷ್ಮಿತ್ ಅವರು ಕಾಫಿ ಕುಡಿದ್ರು. ಸಾರಿ ಸುಷ್ಮಿತ್ ಜೈನ್ ಅವರೇ. ಇರ್ಲಿ, ನಮ್ಗೊಂದು ಕಾಫಿ ಸಿಕ್ತು. ಕಾಫಿ ಕುಡಿದ್ರು ಮತ್ತೆ ತುಂಬಾ ಉಸಿರು ತಗೊಂಡ್ರು ಹಂಗೆ ಮಧ್ಯದಲ್ಲಿ. ಹೌದಾ? ನೇಚರ್ ಎಲ್ಲ ಹೋಗಿ ಬಂದ್ವಿ. ಸೊ ಹೆಂಗ್ ಅನ್ನಿಸ್ತಾ ಇದೆ? ಸಿ, ಲಾಸ್ಟ್ ಇಯರ್ ಆಲ್ಮೋಸ್ಟ್ ಈ ಟೈಮಲ್ಲಿ ಏನೋ ಶುರುವಾಗಿದ್ದು ಧಾರಾವಾಹಿ. ಸೊ ನಿಮ್ಮ ಟ್ರ್ಯಾಕ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮೇನ್ ಟ್ರ್ಯಾಕ್ ಅವರಿಬ್ರದ್ದು, ಶಿವಣ್ಣ ಮತ್ತು ಪಾರು ಅವ್ರದ್ದು ನಡೀತಿರುತ್ತೆ. ಸೊ ನಿಮ್ದು ಅಂತ ಒಂದು ಟ್ರ್ಯಾಕ್ ಶುರುವಾಗಿ ಈಗ ಮದುವೆ ಹಂತಕ್ಕೆ ಬಂದು ನಿಂತ್ಕೊಂಡು, ಸೊ ನಿಮ್ಗೆ ಆದಂತಹ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಸೊ ನಿಮ್ಮನ್ನ ನೋಡೋದಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಸಖತ್ ಕಮೆಂಟ್ಸ್. ಅಂದ್ರೆ ನಿಮ್ಮನ್ನ ನೋಡೋದಕ್ಕೆ ನಾವು ಕಂಪ್ಲೀಟ್ ಆಗಿ ಕುತ್ಕೋತೀವಿ, ಇವತ್ತು ರೆಡಿ ಅನ್ನೋ ತರ ಎಲ್ಲ ಕಮೆಂಟ್ಸ್ ಬರ್ತಿರುತ್ತೆ. ಎಸ್ಪೆಷಲಿ ನಿಮ್ಮ ಮತ್ತು ಮಾದಪ್ಪ ಅವ್ರ ಕಾಂಬಿನೇಷನ್ಸ್, ನಿಮ್ 3 ಜನದ್ದು, ಮತ್ತೆ ನಿಮ್ಮ ಅಮ್ಮನ ಜೊತೆ ಇರೋ ಕಾಂಬಿನೇಷನ್ಸ್, ಇಷ್ಟೊಂದೆಲ್ಲ ಒಂದು ಪ್ರೀತಿ ಸಿಗುತ್ತೆ. ಕರೆಕ್ಟ್. ಅಷ್ಟೊಂದೆಲ್ಲ ನಿಮಗೆ ಅತ್ತೆ. ಸೊ ಅಷ್ಟೊಂದೆಲ್ಲ ಪ್ರೀತಿ ಸಿಗುತ್ತೆ. ಈ ರೀತಿ ಒಂದು ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ರ ಇಬ್ರು, ಹೇಗೆ ಅಂತ? ರೀಚ್ ಆಗತ್ತೆ ಅನ್ನೋದಕ್ಕಿಂತ ನಾನು ಈ ಸೆಟ್ ಬರಕ್ಕಿಂತ ಮುಂಚೆ ಸೆಲೆಕ್ಟ್ ಆಗಿದ್ದೆ. ಬರಕ್ಕಿಂತ ಮುಂಚೆ ನಾವು ಟಾಕ್ ಇತ್ತು. ಪ್ರೊಡ್ಯೂಸರ್ ನಮ್ ಸುಪ್ರೀತಾ ಶೆಟ್ಟಿ ಅವ್ರು ಹೋಗಿ ಇವ್ರ ಹತ್ರ ಎಲ್ಲ ಹೇಳೋರು, ಇದ್ರಲ್ಲಿ ಒಂದು ಜಿಮ್ ಸೀನನ್ ಕ್ಯಾರೆಕ್ಟರ್ ಇದೆ, ಅವ್ರ ಮನೆ ಅಂದ್ರೆ ನಂದಲ್ಲ, ಪರ್ಟಿಕ್ಯುಲರ್ ನಮ್ಮ ಮನೆ ಅಂತ, ಜಿಮ್ ಸೀನನ್ ಮನೆ ಅಂತ. ಅದು ಭಾರಿ ಮಜಾ ಇದೆ ಅಂತ ಹೇಳ್ತಿದ್ರು. ಆಮೇಲೆ ನನ್ಗೂ ಎಷ್ಟು ಹೇಳೋರು, ನಾನ್ ಏನ್ ಮಜಾ ಇರುತ್ತೆ, ಏನ್ ಇಷ್ಟ ಚೆನ್ನಾಗಿದ್ದಾರೆ, ಏನ್ ಮಜಾ ಇರುತ್ತೆ ಅಂತ ಅನ್ಕೊಂಡೆ. ಬಟ್ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಓಕೆ ಚೆನ್ನಾಗಿತ್ತು. ಒಂಥರ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೂ ಕೂಡ ತುಂಬಾ ಮಜಾ ಆಯ್ತು ಆಕ್ಚುಲಿ. ಆಮೇಲೆ ಜೊತೆಗೆ ಇನ್ನೊಂದೇನಂದ್ರೆ ನಾನ್ ಕ್ಲಿಕ್ ಆಗಿದೆ ಫಸ್ಟ್ ಬಂದು ಅಮ್ಮ ಮಗನ್ ಕಾಂಬಿನೇಷನ್ ಫಸ್ಟ್ ಕ್ಲಿಕ್ ಆಗಿದ್ದು. ಅದಾದ್ಮೇಲೆ ಅಪ್ಪ ಮಗ, ಅದಾದ್ಮೇಲೆ ಗುಂಡಮ್ಮ ಸೀನ್ ಒಂದು, ಅಂದ್ರೆ ಬಿಕಾಸ್ ಅಷ್ಟು ಜಾಸ್ತಿ ಇರ್ತಿರ್ಲಿಲ್ಲ. ಜಾಸ್ತಿ ಇರ್ತಿದೆ ಅಮ್ಮನ ಜೊತೆ. ಬಿಕಾಸ್ ನೀವು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲೆಲ್ಲ ತೆಗೆದ್ರೆ ಅಮ್ಮ ಮಗನ್ ಕಾಂಬಿನೇಷನ್ ಅಷ್ಟು ಕಮೆಂಟ್ಸ್ ಬರೋದು. ಅಂಡ್ ಅವರು ಹಂಗೆ ಏನಂತಾರೆ ಟಗ್ ಆಫ್ ತರ ಆಕ್ಟ್ ಮಾಡ್ತಿದ್ದೆ ನಾವು, ನೀನಾ ನಾನಾ ಅನ್ನೋದು. ಬಟ್ ಈಗ ಏನೋ ಸ್ವಲ್ಪ ವಿಲನಿಶ್ ತರ ತೋರಿಸಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ದೂರ ಆಗಿದೆ. ಬಿಟ್ರೆ ಈಗೆಲ್ಲ ಜನ ಇಷ್ಟಪಡ್ತಾರೆ. ಬಟ್ ನಂದು ಫಸ್ಟ್ ಗೆದ್ದಿದೆ ಅಲ್ಲಿ. ಸೊ ಅಲ್ಲಿಂದ ಏನ್ ಮಾಡಿದ್ರು, ಡೆವಲಪ್ ಮಾಡ್ತಾ ಹೋದ್ರು ಕ್ಯಾರೆಕ್ಟರ್ನ. ಇದನ್ ಮಾಡ್ಬೋದು ಅಂತ. ಆಮೇಲೆ ಫಸ್ಟ್ ನಮ್ ಡೈರೆಕ್ಟರ್ ಒಬ್ರು ಉತ್ತಮ್ ಮಧು ಸರ್ ಅಂತ ಇದ್ರು, ಅವರು ಅಷ್ಟೇನೆ. ಅವ್ರು ಬಂದು ಹೇಗೆ ಅಂದ್ರೆ ಈಸ್ ಎ ವೆರಿ ಗುಡ್ ಮೇಕಿಂಗ್ ಓರಿಯೆಂಟೆಡ್ ಡೈರೆಕ್ಟರ್ ಅವರು. ಅವರು ಎಷ್ಟು ಸ್ಪೇಸ್ ಕೊಟ್ರು ಅಂದ್ರೆ, ಇನ್ಫ್ಯಾಕ್ಟ್ ನನಗ್ ಗೊತ್ತಿರಂಗೆ ಇಡೀ ಅಣ್ಣಯ್ಯ ತಂಡದಲ್ಲೇ ನನ್ಗೆ ಕೊಟ್ಟಿರೋಷ್ಟು ಸ್ಪೇಸ್ ಇನ್ಯಾರಿಗೂ ಸಿಕ್ಕಿರಕ್ ಸಾಧ್ಯನೇ ಇಲ್ಲ.
ಬಿಕಾಸ್ ಆ ಡೈರೆಕ್ಟರ್ ಹೆಂಗೆ ಅಂದ್ರೆ ಒಂದು ಸಲ ಕ್ಯಾಮ್ರಾ ಇಟ್ ಮೇಲೆ ದೇರ್ ಇಸ್ ನೋ ವೇ ಆ ಕ್ಯಾಮ್ರಾ ತೆಗೆದು ಬೇರೆ ಕಡೆ ಇಡ್ತೀನಿ, ಇಲ್ಲ ಇಷ್ಟರಲ್ಲೇ ನೀನ್ ಮಾಡ್ಬೇಕು, ಇಷ್ಟರಲ್ಲೇ ಮಾಡ್ಬೇಕು. ಓಕೆ. ಬಟ್ ವೆರಿ ಫಸ್ಟ್ ಡೇ ನಾನು ಹೋದಾಗ ಸೆಟ್ಗೆ ಒಂದು ಮಾನಿಟರ್ ಮಾಡ್ತೀರಾ ಅಂತ ಅಂದ್ರು. ಓಕೆ ಸರ್ ನಾನು ಮಾಡ್ತೀನಿ ಅಂದ್ರೆ ಅವ್ರಿಗೆ ಏನ್ ಇಂಪ್ರೆಸ್ ಆಯ್ತೋ ಗೊತ್ತಿಲ್ಲ, ನಾನು ಒಂಚೂರು ಒಂದು ಫ್ರೇಮ್ ಸೆಟ್ ಮಾಡಿದ್ರೆ ಆ ಫ್ರೇಮಿಂದ ಒಂಚೂರು ಆಚೆ ಹೋಗಿ ಆಕ್ಟ್ ಮಾಡಿದೆ. ಐ ಸ್ಟಿಲ್ ರಿಮೆಂಬರ್ ಕ್ಯಾಮ್ರಾಮನ್ ಬಂದು ಇಲ್ಲ ಇಷ್ಟರಲ್ಲೇ ಆಕ್ಟ್ ಮಾಡ್ಬೇಕು ಅಂತ. ಅವ್ರಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಒಂದ್ ನಿಮಿಷ ನೀನ್ ಅಲ್ಲಿ ತನಕ ಹೋಗ್ತೀಯಾ, ಒಂದ್ ನಿಮಿಷ ಇಡೀ ಹೋಲ್ ಸೆಟಪ್ ಇನ್ನೂ ಒಂದು 10 ಅಡಿ ಹಿಂದೆ ಹೋಗಿ ಫ್ರೇಮ್ ಸೆಟ್ ಮಾಡಿದ್ರು. ಸೊ ನೀನ್ ಏನ್ ಮಾಡ್ತೀಯಾ ಮಾಡು, ಬಟ್ ಬಂದು ಒಂದ್ ಮಾತು ಹೇಳಿದ್ರು ಅವರು, ನೋಡು ನಿನ್ಗೆ ಬೌಂಡ್ರಿ ಇಲ್ಲ, ಬಾರ್ಡರ್ ಇಲ್ಲ, ನೀನ್ ಮಾಡಿದ್ದೆ ಬಟ್ ಮೈ ಚಳಿ ಬಿಟ್ಟು ಆಕ್ಟಿಂಗ್ ಮಾಡ್ಬೇಕು. ಇದೊಂದೇ ಅವ್ರು ಹೇಳಿದ್ರು. ಅವತ್ತಿಂದ ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಇಂಪ್ರೂವೈಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನನ್ಗೆ ಸ್ವಲ್ಪ ಆಕ್ಟಿಂಗ್ ತುಂಬಾ ಸ್ಪೇಸ್ ಸಿಕ್ತ. ಆಮೇಲೆ ಇವಾಗಿರೋ ಡೈರೆಕ್ಟರ್ ಕೂಡ ಅಷ್ಟೇ, ನಾನು ಕೂತ್ಕೊಂಡ್ ಡೈಲಾಗ್ ಹೇಳ್ತೀನಿ ಅಂದ್ರೆ ಬೇಡ ಡ್ಯಾನ್ಸ್ ಮಾಡು ಅಂದ್ರೆ ಇನ್ನೂ ಎನ್ಕರೇಜ್ ಮಾಡ್ತಾರೆ. ಸೊ ಅದು ಇನ್ನೂ ಖುಷಿ ನನಗೆ ಆಕ್ಚುಲಿ. ಕರೆಕ್ಟ್. ಸುಷ್ಮಿತ್ ಅವ್ರದ್ದು ಜರ್ನಿ ನಾನು ನೋಡಿದ್ದೀನಿ ಆಕ್ಚುಲಿ. ಅವರು ಸ್ಟಾರ್ಟ್ ಮಾಡಿದಾಗ್ಲಿಂದ ಸತ್ಯಂ ಶಿವಂ ಸುಂದರಂ ಸ್ಟಾರ್ ಸುವರ್ಣದಲ್ಲಿ, ಬಿಕಾಸ್ ನಮ್ದೇ ಒಂದು ಸ್ಟೋರಿ ಇದೆ ಆಕ್ಚುಲಿ. ನಾವಿಬ್ರು ಹೆಂಗ್ ಪರಿಚಯ ಆದ್ವಿ ಅದು ಅಂತ. ಹೌದಾ? ಹೌದು. ತಂಗಿನೇ ನನ್ನ ಫಸ್ಟ್ ಕೋ ಆರ್ಟಿಸ್ಟ್ ಆಕ್ಚುಲಿ, ನನ್ನ ಫಸ್ಟ್ ಕಸಿನ್ ಹಂಗೆ. ಸೊ ಅದು ಜರ್ನಿ ಇದೆ. ಮತ್ತೆ ಅವ್ರು ಯಾವ ರೀತಿ ಅಂದ್ರೆ ಈ ತರದೊಂದು ರೀಚ್ ಸಿಗೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ರು, ಇವತ್ತು ಏನ್ ಸಕ್ಸಸ್ ನೋಡ್ತಿದ್ದಾರೆ ಅದ್ರ ಹಿಂದೆ ಸಖತ್ ಶ್ರಮ ಇದೆ ಅವ್ರದ್ದು. ಅಂಡ್ ಅಫ್ಕೋರ್ಸ್ ನಿಮಗೆ ಇದು ಡೆಬ್ಯೂ ಸೀರಿಯಲ್. ಸೊ ಈ ತರದೊಂದು ಅವಕಾಶ ಸಿಕ್ಕಿದ್ದು, ಈಗ ಜನ ಈ ರೀತಿ ಪ್ರೀತಿ ತೋರಿಸ್ತಿರೋದು ಹೇಗನ್ಸುತ್ತೆ ನಿಮ್ಗೆ? ನಾನು ಫಸ್ಟ್ಲಿ ನೀವ್ ಹೇಳ್ದಂಗೆ ಇದು ನಾನು ಸೀರಿಯಲ್ಗೆ ಬರ್ಬೇಕು ಅಂತ ಏನ್ ಅನ್ಕೊಂಡು ಆಡಿಷನ್ಸ್ ಎಲ್ಲ ಕೊಟ್ಟು ಆ ತರ ಏನಿರ್ಲಿಲ್ಲ. ಸೊ ನಾನು ಒಂದ್ ಪಾತ್ರ ಸುಮಾರಷ್ಟು ಈ ಒಂದು ಸೆಕೆಂಡ್ ಸಿಸ್ಟರ್ ಕ್ಯಾರೆಕ್ಟರ್ ಹೆಂಗ್ ಆಗ್ಬೋದು ಅಂತ ಹೇಳಿ ಡ್ರಾಫ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸತಿ ಬಂದು ಕಚ್ಕೊಂಡಿದ್ದೊಂದ್ ಪಾತ್ರ ಇದು. ಅಂದ್ರೆ ಕೂತು ಬರ್ದು ಹಿಂಗ್ ಆಗ್ಬೇಕು ಹಂಗಂಗ್ ಆಗ್ಬೇಕು ಅಂತ. ಸುಪ್ರೀತಾ ಅಕ್ಕ ಅವ್ರಿಗೆ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ, ಬಟ್ ಐ ಬೀನ್ ಡೂಯಿಂಗ್ ಥಿಯೇಟರ್ ಒಂದ್ 7-8 years ಇಂದ ಇವಾಗ. ಸೊ ಅವ್ರ ತಂಡದಲ್ಲೂ ಮಾಡಿದೀನಿ. ಅವ್ರು ಯಾವಾಗ್ಲೂ ನೋಡಿದ್ ಜ್ಞಾಪಕ ಐತಂತೆ ನನ್ನ. ಸೊ ಈ ತರ ಒಂದ್ ಪಾತ್ರ ಅಂತ ಹೇಳ್ಬೇಕಾರೆ ಅಲ್ಲಿರೋ ಹುಡುಗರಿಗೆ ಹೇಳಿ, ಇವಳು ಹಿಂಗಿದಾಳಲ್ವಾ, ಇವಳಿಗೆ ಫೋನ್ ಮಾಡು ನೋಡೋಣ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿ ನನಗ್ ಕಾಲ್ ಬಂದಿದ್ದು. ವೆರಿ ಕೋಇನ್ಸಿಡೆಂಟ್ಲಿ ನಾನು ಅದಕ್ಕೆ 1 ವಾರದ ಮುಂಚೆ ನಾನು ಪೇಪರ್ಸ್ ಹಾಕಿದ್ದೆ ಅಷ್ಟೇ ಕಾರ್ಪೊರೇಟ್ ಇಂದ. ಸೊ ನಾನ್ ನೆಕ್ಸ್ಟ್ ಮುಂದೆ ಓದ್ಬೇಕು ಅಂತ ಹೇಳಿ ನನ್ ಮಾಸ್ಟರ್ಸ್ ಆಗಿತ್ತು, ಬಟ್ PhD ಮಾಡೋಣ ಅನ್ನೋ ಪ್ಲಾನ್ ಇತ್ತು ಅವಾಗ. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಕೂಡ್ ಬಂದಿದ್ದು ನಾನು ಶುರು ಮಾಡಿದ್ದು. ಮತ್ತೆ ಲುಕ್ ಟೆಸ್ಟ್ ಹೋದಾಗ್ಲೂ ಅಷ್ಟೇ ತುಂಬಾ ಬಫರಿಂಗ್ ಪೀರಿಯಡ್ ಇತ್ತು. ಸುಮಾರು ಜನ ಬಂದಿದ್ರು, ಲುಕ್ ಟೆಸ್ಟ್ ಆಯ್ತು, ನಾನು ಇರ್ತೀನೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ಸೀರಿಯಲ್ ಕ್ಯಾಮ್ರಾ ನೋಡ್ಕೊಂಡು ಹೆಂಗ್ ಆಕ್ಟ್ ಮಾಡೋದು ಅಂತಾನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಗ್ಲಿಸರಿನ್ ಬೇರೆ ಕೊಟ್ರು, ಕಣ್ಣೆಲ್ಲ ಉರಿತಾ ಇದೆ ಅಂತ ಕೂಕೊಂಡ್ಬಿಟ್ಟಿದೀನಿ ನಾನು. ಕಣ್ಣು ಉರಿಯತ್ತಮ್ಮ, ನೀರ್ ಬರತ್ತಮ್ಮ, ಅದಕ್ಕೆ ಗ್ಲಿಸರಿನ್ ಕೊಡೋದು ಅಂತೆಲ್ಲ ಹೇಳಿದ್ರು. ಸೊ ಒಂದೊಂದ್ ಸ್ಟೆಪ್ ಇಂದನೂ ನಾನು ಕಲ್ತ್ಕೊಂಡ್ ಬಂದಿರೋದು ಈ ಸೀರಿಯಲ್ ಅಲ್ಲಿ. ಅಷ್ಟೇ. ನಮ್ ಸುಷ್ಮಿತ್ ಅವ್ರಿಗೆ ಹೇಳಿದ್ರೆ ಆಗಿರೋದು, ಅವ್ರು ಚೆನ್ನಾಗಿ ಅಳಿಸ್ತಾರೆ. ಅಲ್ಲ ಜಿಮ್ ಸೀನ್ ಯಾರು ಮಾಡ್ತಾರೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಸೊ ನಾವು ಶೂಟಿಂಗ್ ಎಲ್ಲ ಶುರು ಮಾಡಿ ಸುಮಾರು ದಿನ ಅಂದ್ರೆ ಫೋಟೋ ಶೂಟ್ ಎಲ್ಲ ನಡೆಯತ್ತಲ್ಲ, ಅವಾಗ್ಲೇನೆ ನಾನು ನೋಡಿದ್ದು. ಸೊ ಜಿಮ್ ಸೀನಾ ಅಂತ ಒಂದ್ ಪಾತ್ರ ಇದೆ ಅಂತ ಗೊತ್ತಿತ್ತೆ ಹೊರತು ಅವರು ಸುಮಾರು ಸೀರಿಯಲ್ ಅಲ್ಲಿ ಮಾಡಿದಾರಂತೆ ಜಿಮ್ ಸೀನಾ ಅನ್ನೋರು, ಅಂದ್ರೆ ಸುಷ್ಮಿತ್ ಅನ್ನೋರು ಅಂತ ಹೇಳಿ ಗೊತ್ತಿತ್ತೆ ಹೊರತು, ಬಟ್ ಬೇರೆ ಏನು ಗೊತ್ತಿರ್ಲಿಲ್ಲ ಅವ್ರ ಬಗ್ಗೆ. ಸೊ ಹಿಂಗ ಅನ್ನಿಸ್ತು ಹಿರಿಯ ನಟ ಒಬ್ರನ್ನ ನೋಡುವಾಗ. ತುಂಬಾ ವೆರಿ ವೆಟರನ್ ಆಕ್ಟರ್. ಸೊ ನನ್ಗೆ ಅವನೊಬ್ನೇ ಅಂತಲ್ಲ, ಬಟ್ ಈ ಸೀರಿಯಲ್ ಅಲ್ಲಿ ಇರೋರು ಎಷ್ಟೊಂದ್ ಜನ ವೆರಿ ಸೀಸನ್ಡ್ ಆರ್ಟಿಸ್ಟ್ಸ್ ಇದಾರೆ. ಸೊ ಅವ್ರ ಎಲ್ಲಾರ ಜೊತೆನೂ ಆಕ್ಟ್ ಮಾಡ್ತಾ ಇರೋದು ಅಥವಾ ಅವರಿಂದ ಕಲಿತಾ ಇರೋದು ತುಂಬಾನೇ ಹೇಳ್ಕೊಟ್ಟಿದೆ. ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫಾರ್ ನಾವು. ಯಾಕಂದ್ರೆ ಎಷ್ಟೊಂದ್ ಜನ ಕಷ್ಟಪಟ್ಟಿರೋದು ನೋಡಿದೀನಿ, ಆಡಿಷನ್ಸ್ ಮಾಡಿ ಇಲ್ಲೇ ಬಂದ್ ನಿಲ್ಬೇಕು ಅಂತ. ಬಟ್ ನನ್ನ ಫಸ್ಟ್ ಸೀರಿಯಲ್ ಈ ತರ ಒಂದು ಕಾಂಬಿನೇಷನ್ ವರ್ಕ್ ಆಗಿರೋದಾಗಿರ್ಬೋದು, ಇಂಥ ಒಂದು ಕತೆ ನಮ್ಮ ಮೇಲೆ ಟ್ರ್ಯಾಕ್ ತಗೊಂಡ್ ಹೋಗ್ತಾ ಇರೋದಾಗಿರ್ಬೋದು. ಸೊ ಇದೊಂದೇ ಅಂತಲ್ಲ, ಅಣ್ಣನ ಮನೆಗೂ ಹೋಗ್ತೀವಿ, ಇಲ್ಲೂ ಬರ್ತೀವಿ, ಸೊ ಎಲ್ಲಾ ಕಡೆ ನಾವಿದೀವಿ. ಇದೊಂದು ಖುಷಿ ತಂದ್ಕೊಟ್ಟಿದೆ ಈ ಕತೆ ಪ್ರಕಾರದಲ್ಲಿ. ಬಟ್ ಪರ್ಸನಲಿ ನನಗೆ ಒಳ್ಳೆ ಗ್ರೋತ್ ಸಿಗ್ತಾ ಇದೆ. ಲೈಕ್ ಪೇಮೆಂಟ್ ಎಲ್ಲ ಚೆನ್ನಾಗಿದೆ. ಪರ್ಸನಲ್ ಗ್ರೋತ್ ಅಂದ್ರೆ ಅದು ಬರುತ್ತಲ್ಲ, ನೀವು ಕೇಳಬಾರ್ದು, ಬರಲ್ವಾ ಅದೆಲ್ಲ? ಹೇಳ್ಬಾರ್ದು. ಪರ್ಸನಲ್ ಗ್ರೋತ್ ಅಂದ್ರೆ ಅದೆಲ್ಲ ಬರುತ್ತೆ ತಾನೆ? ಬರುತ್ತೆ. ಪರ್ಸನಲ್ ಗ್ರೋತ್ ಬೇರೆ ಸರ್, ಫಿನಾನ್ಷಿಯಲ್ ಗ್ರೋತ್ ಬೇರೆ ಸರ್. ಪರ್ಸನಲ್ ಗ್ರೋತ್ ವ್ಯಕ್ತಿತ್ವ ಅಂದ್ರೆ ಈಗ ಗೊತ್ತಾ, ಆ ಬೈಫರ್ಕೇಶನ್ ನಮಗೆ ಗೊತ್ತಿಲ್ಲ, ಬಿಕಾಸ್ ನಮಗೆ ಕನ್ನಡದವರಲ್ವಾ. ಆಯ್ತು ಸರ್. ವೈಯಕ್ತಿಕವಾಗಿ ನನ್ನ ವ್ಯಕ್ತಿತ್ವದಲ್ಲಿ ಸುಮಾರು ಬದಲಾವಣೆಗಳಾಗಿದೆ. ಆರ್ಥಿಕವಾಗಿ ನಾನೇನು ಹೇಳಕ್ ಆಗೋ ಪರಿಸ್ಥಿತಿ ಇಲ್ಲ. ನಾ ಆಫ್ ಕ್ಯಾಮ್ರಾ ಹೇಳಿದ್ರಲ್ಲ ಒಂದ್ ನಂಬರ್, ಅದಕ್ಕೆ ನಾನು ಮೋಸ್ಟ್ಲಿ ಹೇಳ್ಬೋದು. ನೀವ್ ಹೇಳಿದ್ರಿ ಲೇಟ್ ಆಗಿ ಬಂದೆ ಅಂತ. ಲೇಟ್ ಆಗಿ ಬಂದ ತಕ್ಷಣ ಇಲ್ಲಿ ಕೂರ್ಸ್ಬಿಟ್ಟಿದ್ದೀರಾ, ನಾನ್ ಏನ್ ಮಾತಾಡ್ಲಿ? ಇವ್ರ ಸರ್ ಕೇಳಿ, ಇವ್ರನ್ನ ಕೇಳಿ.
ಅವ್ರು ಬಿಡಿ ಆಲ್ರೆಡಿ ಅವ್ರು ವೆಟರನ್ ಆಕ್ಟರ್ಗೆ ಅದೆಲ್ಲ ಕೇಳಲ್ಲ, ನಾವು ಡೆಬ್ಯೂ ಆರ್ಟಿಸ್ಟ್ ಗಳಿಗೆ ಮಾತ್ರ ಅಂತ ಪ್ರಶ್ನೆ ಎಲ್ಲ ಕೇಳೋದು. ಇಲ್ಲ ಸರ್, ಅಂದ್ರೆ ನಮ್ದೇ ಆದ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಐ ಥಿಂಕ್ ಎವ್ರಿ ಫೀಲ್ಡ್ ಅಲ್ಲಿ ಇರುತ್ತೆ. ಇವಾಗ ನಿಮ್ಮನ್ ಕೇಳಿದ್ರು ನಿಮ್ಗೂ ಅದೇ ಸ್ಟ್ರಗಲ್ ಇರುತ್ತೆ. ಹಾ, ಮೇಡಮ್ ಆಯ್ತಲ್ಲ. ರೀಚ್ಗೋಸ್ಕರ ಕಷ್ಟ ಪಡ್ತಾ ಇದೀವಿ, ವ್ಯೂಸ್ ಬರ್ಬೇಕು, ಅದೆಲ್ಲ ಇರುತ್ತೆ. ಸೊ ನಮಗೂ ನಮ್ದೇ ಆದ ಸ್ಟ್ರಗಲ್ಸ್ ಇರುತ್ತೆ ಸರ್. ಅದು ಎಲ್ಲ ಆರ್ಟಿಸ್ಟ್ ಗಳು ಹೇಳ್ತಾರೆ, ಸೇಮ್ ಸ್ಟೋರಿ ನಮ್ದು ಇರುತ್ತೆ. ಕರೆಕ್ಟ್. ಈಗ ಪಾತ್ರಗಳು ಅಂತ ಬರೋದಾದ್ರೆ ಸಾಕಷ್ಟು ವೇರಿಯೇಷನ್ಸ್ ಪ್ಲಸ್ ಈಗ ಮೇನ್ ನನಗೆ ಅನ್ಸೋದು ಏನಂತಂದ್ರೆ ಜೀ ಕನ್ನಡ ಎಲ್ಲಾ ಧಾರಾವಾಹಿಗಳು ಅವ್ರ 3 ದಿನಕ್ಕೆಲ್ಲ ಲೈನ್ ಚೇಂಜ್ ಆಗ್ತಿರುತ್ತೆ. ಅಂದ್ರೆ ಒಂದ್ ಯಾವ್ದೋ ಸ್ಟಿಕ್ ಆನ್ ಆಗಿ ಅದು ಎಳಿಯೋದನ್ನ ಒಂದ್ ವಾರ ಗಟ್ಲೆ ಅಥವಾ 2 ವಾರ ಗಟ್ಲೆ ಎಳಿಯೋದು ಅದೆಲ್ಲ ಮಾಡಲ್ಲ. ಅದೇ ಪ್ರಮುಖವಾದ ಅಂದ್ರೆ ಅಂಶ ಜನಗಳಿಗೆ ಅಟ್ರಾಕ್ಟ್ ಆಗೋದಕ್ಕೆ. ಸರಿ ಬೇಗ ಮುಗಿದೋಗ್ಬಿಡುತ್ತೆ, 3 ದಿನಕ್ಕೆ ಆ ಲೈನೇ ಕ್ಲೋಸ್ ಆಗುತ್ತೆ ಆ ತರ. ಸೊ ಇವಾಗ ಸಾಕಷ್ಟು ಅಂದ್ರೆ ಮೊನ್ನೆ ಎಲ್ಲ ಪ್ರೊಮೋ ಬಂದಿರೋ ಪ್ರಕಾರ ಪಿಂಕಿ ಏನೋ ಸ್ವಲ್ಪ ಇನ್ನೂ ಜಸ್ಟ್ ಫೋಟೋ ಎಲ್ಲ ಕಾಣಿಸ್ಕೊಂಡಿದೆ, ನಿಮಗೆ ಸ್ವಲ್ಪ ಅನುಮಾನ ಬರೋಕ್ ಸ್ಟಾರ್ಟ್ ಆಗಿದೆ, ಆ ತರದೆಲ್ಲ ಅಷ್ಟೇ. ಸೊ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಪಾತ್ರಗಳನ್ನ ಪ್ಲೇ ಮಾಡೋದು? ಎಂಜಾಯ್ ಮಾಡ್ಲೇಬೇಕು, ಬಿಕಾಸ್ ಯಾಕಂದ್ರೆ ನಮ್ಮ ಪಾತ್ರನ ನಾವ್ ಎಂಜಾಯ್ ಮಾಡ್ಲಿಲ್ಲ ಅಂದ್ರೆ ಬಿಕಾಸ್ ನಾವ್ ಬಂದು ನಗಿಸ್ಲೇಬೇಕು. ನಾವೇ ಎಂಜಾಯ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ನಗ್ಸಕ್ ಸಾಧ್ಯ? ಕರೆಕ್ಟ್. ಖಂಡಿತವಾಗ್ಲೂ ಎಂಜಾಯ್ ಮಾಡ್ಲೇಬೇಕು. ಆಮೇಲೆ ಅದನ್ನೇ ಹೇಳದ್ನಲ್ಲ, ಈಗ ನೀವ್ ಹೇಳಿದ್ರಿ ತುಂಬಾ ಬೇಗ ಬೇಗ ಹೋಗ್ತಾ ಇದೆ ನಮ್ ಕತೆ. ಬೇರೆ ಸೀರಿಯಲ್ ಕಂಪೇರ್ ಮಾಡಿದ್ರೆ ಐ ಡೋಂಟ್ ನೋ, ನನ್ಗೆ ನಮ್ ಸೀರಿಯಲ್ ಏನೋ ಅಥವಾ ನಮ್ ಸೀರಿಯಲ್ ತರ ಬೇರೆ ಸೀರಿಯಲ್ ಇದೆ ನಮಗೆ ಗೊತ್ತಿಲ್ಲ. ಬಟ್ ಆದ್ರೆ ನಮ್ಮಲ್ಲಿ ಹೇಗ್ ಡಿಸ್ಕಷನ್ ಆಗುತ್ತೆ ಅಂದ್ರೆ ಜನಕ್ಕೆ ತುಂಬಾನು ಬೋರ್ ಹೊಡಿಸುತ್ತೆ. ಬಿಕಾಸ್ ಈ ಹೊರಗಡೆ ಬಂದಾಗ ಯಾವಾಗ್ಲೂ ಎಲ್ಲರೂ ಹೇಳೋದಂದ್ರೆ ಓ ಸೀರಿಯಲ್ ಏನ್ ರಬ್ಬರ್ ಹೇಳ್ದಂಗೆ ಎಳಿತಾರೆ, ಇದೇ ನಾರ್ಮಲ್ ಸೀರಿಯಲ್ ಅಂದ್ರೆ ಹಂಗೆ ಪ್ಯಾಟರ್ನ್ ಇರೋದು ಅಂತ. ಬಟ್ ಅದನ್ನ ಬಿಟ್ಟು ನಮ್ದ್ರಲ್ಲಿ ಬೇಗ ಬೇಗ ತೋರಿಸಿದಾಗ ಜನಕ್ಕೂ ಒಂದು ಖುಷಿ ಸಿಗುತ್ತೆ, ಅಪ್ಪ ಸದ್ಯ ನೆಕ್ಸ್ಟ್ ಏನಾಗುತ್ತೆ ಅಂತ. ತೋರಿಸಿದ್ರೆ ಓ ಇದು ಮುಗಿಯಲ್ಲ, ಇದು ಆಗಲ್ಲ, ಅವಳು ಬರಲ್ಲ, ಇದು ಹೋಗಲ್ಲ, ಇದೇ ಮಾತುಕತೆ ಬರೋದು. ಬಟ್ ನಮ್ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಒಂದು ನನಗೆ ಗೊತ್ತಿರಂಗೆ ನಮ್ಮ ಬೇರೆ ಅಂದ್ರೆ ನಾನು ಪ್ರೀವಿಯಸ್ ಸೀರಿಯಲ್ ಎಲ್ಲ ಕೆಲಸ ಮಾಡಿದ್ದೀನಲ್ಲ, ಅಲ್ಲಿ ಪ್ರೊಡ್ಯೂಸರು ಸ್ವತಃ ಕುತ್ಕೊಂಡು ಡಿಸ್ಕಷನ್ ಎಲ್ಲ ಕೂತ್ಕೋತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇದೇ ಫಸ್ಟ್ ಸೀರಿಯಲ್ ನಾನು ನೋಡ್ತಿರೋದು. ಆಫೀಸಲ್ಲಿ ಪ್ರೊಡ್ಯೂಸರ್ ಕೂತ್ಕೋತಾರೆ, ಒಬ್ಬ ಅಸೋಸಿಯೇಟ್ ಕೂತ್ಕೋತಾರೆ, ಡೈರೆಕ್ಟರ್ ಕೂತ್ಕೋತಾರೆ, ಆಮೇಲೆ ಚಾನೆಲ್ ಅವ್ರು ಕೂತ್ಕೋತಾರೆ, ರೈಟರ್ ಕೂತ್ಕೋತಾರೆ, ಡೈಲಾಗ್ ರೈಟರ್ ಕೂತ್ಕೋತಾರೆ. ಪ್ರತಿ ಒಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ, ಏನ್ ಮಾಡೋದು, ಈ ಕ್ಯಾರೆಕ್ಟರ್ ಏನ್ ಮಾಡೋದು, ಈ ಕ್ಯಾರೆಕ್ಟರ್ ಏನ್ ಮಾಡೋದು ಅಂತ. ಸೊ ಏನಾಗುತ್ತೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೇಳಿದಾಗ, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಕೂಡ ತುಂಬಾ ಪಾಯಿಂಟ್ಸ್ ಗಳು ಹೇಳ್ತಾರೆ, ಇದನ್ನ ಮಾಡೋಣ ಅದನ್ನ ಮಾಡೋಣ ಅಂತ. ಸೊ ನನಗ್ ಗೊತ್ತಿರಂಗೆ ಇನ್ನೂ ಒಂದೇನ್ ಖುಷಿ ಅಂದ್ರೆ ಎಸ್ಪೆಷಲಿ ನಮ್ಮ ಟೀಮ್ದು ಈಚ್ ಅಂಡ್ ಎವ್ರಿ ಕಮೆಂಟ್ ನ ಓದ್ತಾರೆ. ಇವಾಗ ನೀವ್ ಹೇಳಿದ್ರಲ್ಲ, ಇವಾಗ ಗುಂಡಮ್ಮ ಜಿಮ್ಸ್ ಇಷ್ಟಪಡ್ತಿದ್ದಾರೆ, ಮಾದಪ್ಪಣ್ಣ ಗುಂಡಮ್ಮಂದು ಕಾಂಬಿನೇಷನ್ ಇಷ್ಟಪಡ್ತಿದಾರಂತ. ಸೊ ಅವ್ರ ಜನಕ್ಕೆ ಏನ್ ಬೇಕು ಅದನ್ನೇ ಕೊಡ್ತಿದ್ದಾರೆ. ಸೊ ಅದಕ್ಕೆ ನಮ್ ಸೀರಿಯಲ್ ಅಷ್ಟು ಜನಕ್ಕೆ ಇಷ್ಟ ಆಗ್ತಿದೆ ಅಂತ ನನ್ನ ಪ್ರಕಾರ. ಸೊ ಅದ್ ಎಲ್ರು ಮಾಡಿದ್ರೆ ನನಗ್ ಗೊತ್ತಿರಂಗೆ ಎಲ್ಲಾ ಸೀರಿಯಲ್ಸ್ ಇನ್ನೂ ಇದೇ ತರ ಇಷ್ಟ ಆಗ್ಬೋದು. ಸೊ ಆ ಪ್ಯಾಟರ್ನ್ ಹಿಡ್ಕೊಂಡೆ ಮೋಸ್ಟ್ಲಿ ಬೇಗ 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 ಕತೆ ಮುಗಿಸ್ತಾ ಇದಾರೆ. ಆಮೇಲೆ ನನ್ಗೂ ನೋಡ್ಬೇಕಾದ್ರೂ ಅಷ್ಟೇನೆ, ನನಗೂ ಏನೋ ತುಂಬಾ ಎಳಿತಿದ್ದಾರೆ, ಏನು ಅನ್ಸತ್ತೆ ಇಲ್ಲ. ಇವತ್ತು ನೆಕ್ಸ್ಟ್ ಡೇಗೆ ಅದು ವೆರಿ ಫ್ರೆಶ್ ಅನ್ಸುತ್ತೆ. ಏನೋ ಪ್ರೀವಿಯಸ್ ಇದ್ರದ್ದೇ ಏನೋ ಇಟ್ಕೊಂಡು ಎಳಿಯೋದು ಅದು ಇಲ್ವೇ ಇಲ್ಲ ನಮ್ ಸೀರಿಯಲ್ ಅಲ್ಲಿ. ಸೊ ತುಂಬಾ ಖುಷಿ ಇದೆ ಫಾಸ್ಟ್ ಆಗಿ ಮೂವ್ ಆಗ್ತಿರೋದಕ್ಕೆ. ಅದೇ ನೀವ್ ಹೇಳ್ದಂಗೆ ಜನಕ್ಕೆ ಏನ್ ಬೇಕೋ ಅದು ಕೊಡ್ತಾ ಇದಾರೆ. ಬಟ್ ಆದ್ರೂ ಪಿಂಕಿ ಲೈಕ್ ಸೀನ್ ಅಂತ ಗರ್ಲ್ ಫ್ರೆಂಡ್ ಅಂತ ಗೊತ್ತಾದಾಗ ಗುಂಡಮ್ಮ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ಜನ ಒಂಥರ ಕಾತುರದಿಂದ ಕಾಯ್ತಾ ಇದಾರೆ ಆಕ್ಚುಲಿ. ಸೊ ಸುಮ್ನೆ ಒಂದ್ ಝಲಕ್ ಏನಾದ್ರು ತೋರಿಸ್ಬೋದಾ, ಹೆಂಗಿರುತ್ತೆ, ಏನಿರುತ್ತೆ ಅಂತ? ಇಲ್ಲ, ಇನ್ನು ಗೊತ್ತಾಗಿಲ್ವಲ್ಲ. ಡಂಬಲ್ ಮಾಡ್ಕೋತೀರಾ ಅವ್ರನ್ನ ನೀವು? ಅದೊಂದ್ ಸಾಂಗ್ ಬರುತ್ತಲ್ಲ, ಚಂಡಮಾರುತ ನೋಡಿದಿ ಏನಲ್ಲಿ ನನ್ನ ಮಗನೇ, ಆ ಸಾಂಗ್ ಹಾಕ್ತಾರೆ ರುದ್ರವತಾರದ್ದು. ಅದೇ ಇನ್ನೂ ಗೊತ್ತಿಲ್ಲ. ಇವಾಗ ಪೂರ್ತಿ ಕತೆ ಗೊತ್ತಾದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ಹಂಗ್ ನೋಡ್ತಾ ಹೋದ್ರೆ ಪಿಂಕಿನೇ ತಾನೇ ಫಸ್ಟ್ ಇಷ್ಟಪಟ್ಟಿದ್ದು. ಪಿಂಕಿನ ಇಷ್ಟಪಟ್ಟಿದ್ದು ಪಿಂಕಿ. ನೀವೇ ಅವ್ರಿಬ್ರು ಮಧ್ಯದಲ್ಲಿ ಬಂದಿರೋದು ಈಗ ಆಕ್ಚುಲಿ. ಹೌದು, ನಾನೇ ಥರ್ಡ್ ವೀಲ್ ಇರ್ಬೋದು. ಆದ್ರೆ ಏನಾಗತ್ತೆ ಮುಂದೆ, ಯಾವ್ದ್ ಸರಿ ಯಾವ್ದ್ ತಪ್ಪು ನನಗೆ ಮನವರಿಕೆ ಆಗ್ಬೇಕು ಅಂತಿಲ್ವಲ್ಲ. ಇವ್ರಿಬ್ರಲ್ಲಿ ಯಾರೋ ಒಬ್ರಿಗೂ ಮನವರಿಕೆ ಆಗ್ಬೋದಲ್ಲ. ಪಾಪ ಇವಳು ಮಧ್ಯದಲ್ಲಿ ಬಂದಿರೋದಲ್ಲ, ಮಾದಪ್ಪಣ್ಣ ಪಾಪ ಮಧ್ಯದಲ್ಲಿ. ಸೊ ಅಂದ್ರೆ ಯಾರ್ಯಾರಿಗ್ ಮನವರಿಕೆ ಆಗತ್ತೆ. ಇವಾಗ ಮಾದಪ್ಪಣ್ಣಂಗೂ ಗೊತ್ತಿಲ್ಲ ಇನ್ನೂನು ಏನು ಕತೆ. ಅವ್ರಿಗೆ ಹೇಳ್ತೀನಾ ಅಥವಾ ಅಣ್ಣಂಗೆ ಹೇಳ್ತೀನಾ, ಅತ್ಗೆ ಏನಾರು ಬರ್ಬೋದಾ ಮಧ್ಯದಲ್ಲಿ? ಯಾಕಂದ್ರೆ ಇಷ್ಟ ದಿನ ಅತ್ಗೆ ಹೇಳ್ದಂಗೆ ತಾನೆ ನಾನು ಪರಿಪಾಲಿಸ್ಕೊಂಡ್ ಬಂದಿರೋದು. ಸೊ ಏನಾಗತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಅನುಮಾನಾಸ್ಪದವಾಗಿದೆ. ಬಟ್ ಆತರ ಡೌಟ್ ಪಡಬಾರ್ದು ಅಂತಾನು ಗೊತ್ತಾಗಿದೆ ಇವಾಗ. ನೋಡೋಣ ಮುಂದೆ ಏನಾರು ಗೊತ್ತಾದ್ರೆ ನನ್ಗೆ ಆ ಮೂಡಲ್ಲಿ ಏನ್ ಅನ್ಸತ್ತೋ ಆ ತರ ಒಂದ್ ಡಿಸಿಷನ್ ತಗೊಳ್ತೀನಿ. ನೀವು ಹೆಂಗೆ ಅಂದ್ರೆ ಪರ್ಸನಲಿ ಎಂಜಾಯ್ ಮಾಡ್ತೀರಾ ಅವ್ರಿಗೆ ಹೊಡಿಯೋದು, ಹೆದರ್ಸೋದು ಪಾತ್ರನೇ ಇರಬಹುದು, ಬಟ್ ರಿಯಲ್ ಆಗಿ ಹೆಂಗ್ ಫೀಲ್ ಮಾಡ್ತಿರ್ತೀರಾ ನೀವು? ಜಿಮ್ ಸೀನ್ ಎದುರಿಸೋದು, ಹೊಡಿಯೋದು ಅದೆಲ್ಲ ಮಾಡೋದಕ್ಕೆ ಎಂಜಾಯ್ ಮಾಡ್ತೀರಾ ಅನ್ಸುತ್ತೆ. ಅವನು ಎಂಜಾಯ್ ಮಾಡ್ತಾ ನಾನು ಮಾಡ್ತೀನಿ ಸರ್. ನಾವ್ ಇರೋದೇ ಹಂಗೆ. ಎಂಜಾಯ್ ಅನ್ನೋದಕ್ಕಿಂತ ಇನ್ನೂ ಮಜಾ ಏನು ಅಂದ್ರೆ ನಮ್ಮ ಸ್ಕ್ರಿಪ್ಟ್ ಅಲ್ಲಿ ಇರುತ್ತೆ, ಅದ್ ಮಾಡೋದೇ ಇಲ್ಲ.
ರೈಟರ್ಗೆ ತಲೆ ಕೆಟ್ಟೋಗ್ಬೇಕು, ಇದು ಯಾವ್ದು ಇದು ನಾನು ಡೈಲಾಗೆ ಬರ್ತಿಲ್ವಲ್ಲ ಹೊಸ ಇದು ಎಲ್ಲಿಂದ. ಹಂಗೆ ಆತರ ಎಲ್ಲ ಆಗುತ್ತಾ? ಹಾ ನಮ್ ಡೈರೆಕ್ಟರ್ ಒಂದೊಂದ್ಸಲ ಯಾವ ಫುಲ್ ಇಂಪ್ರೂವೈಸ್ ಮಾಡ್ತಾರೆ. ನಮ್ ಡೈರೆಕ್ಟ್ ಅದೇ ಹೇಳದ್ನಲ್ಲ, ರಾಜೇಶ್ ಮಾವಳಿ ಅಂತ ಬೈತಾರೆ, ಸಿಕ್ಕಾಪಟ್ಟೆ ಬೈತಾರೆ ಆಯ್ತಾ. ಅವ್ರಿಗೆ ಒಂದು ಬೇಕು ಅಂದ್ರೆ ಅವರು ಮೇಕಿಂಗ್ ವಿತ್ ಆಕ್ಟಿಂಗು ತೆಗ್ಸುವಂತ ಡೈರೆಕ್ಟರ್ ಅವರು. ಇವತ್ತು ಯಾರ್ಯಾರ ಆಕ್ಟಿಂಗ್ ಅದ್ಭುತವಾಗಿ ಬರ್ತಿದೆ ಅವರು ಒಬ್ರು ಕಾರಣ. ಅಂದ್ರೆ ಅವ್ರಿಗೆ ಇದು ಬೇಕು ಅಂದ್ರೆ ಇದು ಬೇಕು, ಮಾಡಲ್ವಾ ಬಿಟ್ಬಿಡ್ತಾರೆ ಆತರ ಅವರು. ಬಟ್ ಅದು ಮಜಾ ಬರುತ್ತೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಡೈಲಾಗ್ ಹೇಳ್ತೀನಿ ಒಂದು ಸೀನಲ್ಲಿ, ಆಹಾ ಏನ್ ಕಂಟ ಕೇಳಿಸ್ಕೊಂಡು ಹೊಂಟ, ಇದು ಸ್ಕ್ರಿಪ್ಟ್ ಅಲ್ಲೇ ಇಲ್ಲಿರೋ ಡೈಲಾಗ್, ನಾ ಸುಮ್ನೆ ಹೇಳ್ದೆ. ಅಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಬಿದ್ದು ನಗಕ್ ಸ್ಟಾರ್ಟ್ ಮಾಡ್ರು. ನಮ್ ಡೈರೆಕ್ಟರ್ ಬಂದ್ರು, ಏನಂದ ಇನ್ನೊಂದ್ಸಲ ಹೇಳು ಸರ್ ಇದು. ನಾನು ಅಯ್ಯೋ ಏನ್ ಸರ್ ಹಿಂಗ್ ಕೇಳಿ ಮೋಸ್ಟ್ಲಿ ಬೈತಾರೇನೋ ಅಂತ. ಬಟ್ ಅವರು ಎಂಜಾಯ್ ಮಾಡಿದ್ದಾರೆ, ಓ ಎಲ್ರು ನಗ್ತಿದ್ರೆ ವರ್ಕೌಟ್ ಆಗುತ್ತೆ ಅಂತ. ಬಂದು ನೋಡು ಟೈಮ್ ಕೊಟ್ಟು ಹೇಳು, ಇದು ನಾನು ಟೈಮಿಂಗ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಹೋಯ್ತು, ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಹೇಳಿದ್ದು ಹೋಯ್ತು. ಸೊ ಟೈಮಿಂಗ್ ಇಡ್ಕೊ. ಅವ್ರಿಗೆ ಹೇಳೋದ್ ಮೇನ್ ಪಾಯಿಂಟ್ ಟೈಮಿಂಗ್ ಅಲ್ಲಿ ಮಾಡು ಅಂತ. ಇದ್ರ ತುಂಬಾ ಸೀನ್ಸ್ ಇದೆ. ನಾನು ಎದ್ದು ಓಂ ಶಕ್ತಿ ಜೈ ಶಕ್ತಿ ಅಂತ ಡ್ಯಾನ್ಸ್ ಮಾಡ್ತೀನಿ ಅಂತ, ಅದು ಸೀನಲ್ಲೇ ಇರಲ್ಲ. ಓಂ ಶಕ್ತಿ ಜೈ ಶಕ್ತಿ ಅನ್ನೋದು ಇರಲ್ಲ, ಜಸ್ಟ್ ನಾವು ಏನೋ ಬೇರೆ ಇರುತ್ತೆ. ಬಟ್ ನಾನು ಏನ್ ಇಂಪ್ರೂವೈಸ್ ಮಾಡಿ ಮಾಡ್ತಿರ್ತೀನಿ, ಸರ್ ಬೇಡ ನೀನ್ ನಿಂತ್ಕೊಂಡು ಡ್ಯಾನ್ಸ್ ಮಾಡು. ತಂಗಾಳಿ ಆ ಸಾಂಗ್ ಅಷ್ಟೇ. ನನಗೆ ಈ ಸಾಂಗ್ಸ್ ಎಲ್ಲ ಒಂದು ತುಂಬಾ ಪ್ರಾಬ್ಲಮ್ ಇದೆ ನನಗೆ. ಅಷ್ಟು ನನಗೆ ಬಾಯಲ್ಲಿ ಬರಲ್ಲ ಸಾಂಗ್ಸ್. ನಾನು ಲಿರಿಕ್ಸ್ ಅದೇನೋ ಇರುತ್ತೆ, ನಾನೇ ಏನೋ ಹಾಡು ಹೇಳ್ತಿರ್ತೀನಿ. ನಮ್ ಡೈರೆಕ್ಟರ್ ಬಂದು ಪ್ಲೇ ಮಾಡಿ, ನೋಡೋ ಮಗ ಈ ಸಾಂಗು ಇದ್ ಕೇಳು ಹಿಂಗೆ ಹೇಳು. ಸೊ ಇಷ್ಟು ಸಪೋರ್ಟ್ ಮಾಡಿದ್ದಾರೆ ಆಕ್ಚುಲಿ. ಸೊ ಅದು ಮಜಾ ಅನ್ಸುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಇವಾಗ ನೀವ್ ಹೇಳಿದ್ರಲ್ಲ, ಇವಾಗ ನೀವ್ ಕೇಳಿದ್ರಿ ಮಜಾ ಅನ್ಸುತ್ತಾ ಅಂತ. ನಮ್ಗೆ ಮಜಾ ಅನ್ಸೋದ್ ಯಾವಾಗ ಅಂದ್ರೆ, ನಮ್ಮ ಫಸ್ಟ್ ಆಡಿಯನ್ಸ್ ಬಂದು ನಮ್ ಟೆಕ್ನಿಷಿಯನ್ಸ್. ಯಾಕಂದ್ರೆ ಎಸ್ಪೆಷಲಿ ನಾವು ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ಸ್ ನಗ್ತಾರ, ಅದು 100% ಹಿಟ್ ಅಂತ. ಒಂದ್ ವೇಳೆ ನಾವು ಮಾಡ್ಬೇಕಾದ್ರೆ ನಗ್ಲಿಲ್ಲ ಅಂದ್ರೆ ನನ್ಗೆ ಎಲ್ಲೋ ಡೌಟ್ ಹೊಡಿತಾರೆ, ಓ ಶಿಟ್ ಏನಾಯ್ತು. ಇದು ಎಷ್ಟೊಂದು ಇಂಟರ್ವ್ಯೂ ಕೂಡ ನಾನು ಹೇಳಿದೀನಿ, ಅಂಡ್ ಅಲ್ಲಿ ಸೆಟ್ಟಲ್ ಕೂಡ ಹೇಳಿದೀನಿ. ಒಂದ್ ವೇಳೆ ನಾವು ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ಸ್ ನಗ್ಲಿಲ್ಲ ಅಂದ್ರೆ, ನಕ್ಲಿಲ್ಲ, ಎಲ್ಲೋ ಟೆಲಿಕಾಸ್ಟ್ ಆದಾಗ ಹಿಟ್ ಆಯ್ತು ಆ ಸೀನು ಅಂದ್ರೆ ಅದಷ್ಟು ಕ್ರೆಡಿಟ್ ಹೋಗಿ ಎಡಿಟರ್ಗೆ. ಬಿಕಾಸ್ ಇವ್ರು ಎಂಜಾಯ್ ಮಾಡ್ಲಿಲ್ಲ, ಹಿಂಗೆ ಏನೋ ಮ್ಯೂಸಿಕ್ ಹಾಕಿ ಏನೋ ಮಾಡಿ ಎಂಜಾಯ್ ಮಾಡ್ಸಿರ್ತಾರೆ. ಬಟ್ ಸ್ಟಿಲ್ ನಮ್ಗೆ ವೆರಿ ಫಸ್ಟ್ ಆಡಿಯನ್ಸ್ ಬಂದ್ರೆ ನಮ್ ಟೆಕ್ನಿಷಿಯನ್ಸ್. ಸೊ ಅವ್ರು ನಕ್ಕಿದ್ರೆ ಅದು ಹಿಟ್ ಅಂತಾನೆ. ಸೊ ನಾವು ಅವ್ರನ್ನ ಫಸ್ಟ್ ಇಂಪ್ರೆಸ್ ಮಾಡ್ಬೇಕು. ಓಕೆ ಹಿಂಗ್ ಮಾಡೋಣ. ಎಲ್ರು ಬಿದ್ದು ನಗ್ತಿರ್ತಾರೆ, ಇನ್ಕ್ಲೂಡಿಂಗ್ ನಮ್ ಡೈರೆಕ್ಟರ್ ಕೂಡ. ಸೊ ಅದ್ ನಮ್ಗೂ ಏನೋ ಜೋಶ್ ಕೊಡುತ್ತೆ, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ ತುಂಬಾ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾರೆ. ಎಸ್ಪೆಷಲಿ ಆ ಫೋಟೋ ಶೂಟ್ ಸೀನ್ ಎಲ್ಲ ಇತ್ತಲ್ಲ, ಅದು ತುಂಬಾ ಇಟ್ ವಾಸ್ ವೆರಿ ಹಿಲೇರಿಯಸ್. ತುಂಬಾ ತ್ಯಾಗ ಮಾಡಿದ್ದಾರೆ ಅವರು. ಬಂದಿದೀನಿ ಅಷ್ಟೇ, ಬಟ್ ಅವಾಗ ಗೊತ್ತಾಗಿಲ್ಲ. ಅವನನ್ನ ಎತ್ತುತ್ತೀನಲ್ಲ, ಎಷ್ಟೊಂದ್ ಜನ ಅನ್ಕೊಂಡಿದ್ದಾರೆ ಏನೋ ಡೂಪ್ ಇರುತ್ತೆ, ಇಲ್ಲ ಏನೋ ಕ್ರೇನ್ ತರ್ಸಿರ್ತಾರೆ, ಯಾರೋ ಬೇರೆ ಯಾರೋ ಎತ್ತಿರ್ತಾರೆ, ಹಗ್ಗ ತೆಗ್ದು ಎತ್ತಿರ್ತಾರೆ. ನಾನು ರಿಯಲ್ ಆಗಿ ಎತ್ತಿರೋದು. ಹೌದು, ಅದ್ ಲೂಸ್ ಸಾಯಿಲ್ ಇತ್ತು ಅಲ್ಲಿ ಗದ್ದೆಲ್, ಗೊತ್ತಲ್ಲ ಮಣ್ಣೆಲ್ಲ ಹೆಂಗಿರುತ್ತೆ ಅಂತ. ಅದ್ರಲ್ಲಿ ಇವನ್ ಕೆಜಿ ನನ್ ಕೆಜಿ ಎಲ್ಲ ವೇಟ್ ಎಲ್ಲ ಎತ್ತಿದೀನಿ ಜೋಶಲ್ಲೇ, ನಾನ್ ಮಾಡ್ತೀನಿ ಪಕ್ಕ ನಂಗೆ ಆಗತ್ತೆ ಅಂತ. ಎತ್ಬಿಟ್ಟು ಸ್ಲಿಪ್ ಆಗಿದೆ ಕಾಲು, ಬಿಟ್ಬಿಟ್ಟಿದೀನಿ ಹಂಗೆ. ಸರಿ ಇವೆಲ್ಲ ಏನು ಅನ್ಕೊಂಡ್ ಬಿಟ್ಬಿಟ್ಟು, ಆಮೇಲೆ ಒಂದು 3 weeks ಆದ್ಮೇಲೆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿ ನಡಿಯಕ್ಕಾಗದೆ ಸೀನ್ ಮಾಡಾಗಿ, ನನಗೂ ಗೊತ್ತಿಲ್ಲ ಅವತ್ತಿನ ದಿನ ಎಲ್ಲಾ ಸೀನ್ಸ್ ಇದೆ. ಆ ಸೀನು ಎಲ್ಲ ಮಾಡಿದೀನಿ, ನೆಕ್ಸ್ಟ್ ಡೇ ಶೂಟಿಂಗು ಬಂದಿದೀನಿ, ಎಲ್ಲ ಶೂಟಿಂಗ್ ನಾರ್ಮಲ್ ಆಗೇ ಹೋಗ್ತಾ ಇದೆ. 3 weeks ಆದ್ಮೇಲೆ ರಿಪರ್ಕಷನ್ ಸ್ಟಾರ್ಟ್ ಆಯ್ತು. ಬಟ್ ಇವಾಗ ಸ್ವಲ್ಪ ಬೆಟರ್ ಆಗಿದೆ. ನನ್ಗೇನಂದ್ರೆ ಅವ್ರು ಎಲ್ಲರೂ ಹೇಳ್ತಾರೆ ಇದನ್ನ ಮಾಡ್ಬೇಕು ಅಂತ. ಸೊ ನಮ್ ಬಾಡಿ ನಮ್ ಮೈಂಡ್ ನಮ್ ಕಂಟ್ರೋಲ್ ಅಲ್ಲಿ ಇಲ್ದೆ ಆಕ್ಟಿಂಗ್ ಮಾಡಿದಾಗ ಸ್ವಲ್ಪ ಈ ತರ ಎಲ್ಲ ಆಗತ್ತೆ ಅಂತ ಗೊತ್ತಾಯ್ತಾ ಆಮೇಲೆ. ಅಂಡ್ ಹೊಡಿಯೋ ಸೀನ್ ಎಂಜಾಯ್ ಮಾಡ್ತೀರಾ ಅಂತ ಕೇಳಿದ್ರಲ್ಲ, ಸೊ ಇಟ್ಸ್ ನಾಟ್ ಅಬೌಟ್ ಮೀ ಎಂಜಾಯಿಂಗ್ ಇಟ್, ಇಟ್ಸ್ ಜಸ್ಟ್ ದಟ್ ಐ ಆಮ್ ಕಂಫರ್ಟಬಲ್ ಡೂಯಿಂಗ್ ಇಟ್. ಸೊ ಇಲ್ಲಾಂದ್ರೆ ಒಂದ್ 4 ಸತಿ ಸರ್ ಹೊಡಿಲ್ಲ ಬೇಡವಾ ಅಂತ ಹೆದರಿಕೆಯಲ್ಲಿ ಅಂಜಿಕೆಯಲ್ಲಿ ಹಿಂಜರಿಕೆಯಲ್ಲಿ ಮಾಡೋದಿಲ್ಲ. ಹಿಂಗಿದೆ ಅಲ್ವಾ ಹಿಂಗ್ ಮಾಡ್ತೀನಿ, ಇಟ್ಸ್ ದ ಕಂಫರ್ಟ್ ಝೋನ್. ಬಿಕಾಸ್ ನಾವು ಒಂದ್ ಸ್ವಲ್ಪ ಪರ್ಸನಲ್ ಈಕ್ವೇಶನ್ ಸ್ವಲ್ಪ ಹಂಗೆ ಆಗತ್ತೆ ಹೋಗತ್ತೆ ಮಾಡು ತರ, ಸರ್ ಮಾಡ್ಲ ಸರ್ ಆ ತರ ಎಲ್ಲ ಏನ್ ಇಲ್ದೇ ಇರೋದ್ರಿಂದ ಇಟ್ಸ್ ದ ಕಂಫರ್ಟ್ ಝೋನ್ ದಟ್ ವಿ ಶೇರ್. ಸ್ಟಾರ್ಟಿಂಗ್ ಫಸ್ಟ್ ಡೇ ಶೂಟಿಂಗ್ ಅಲ್ಲಿ ಹೆಂಗೆ ಸರ್ ಅಂತ ಹೇಳ್ತಿದ್ರ, ಹೆಂಗಿತ್ತು ಅವ್ರದ್ದು ಯಾರು ಇಲ್ಲ ನಿಮ್ದು ಒಡನಾಟ ಮೊದಲನೇ ಅಷ್ಟು ದಿನಾನೇ? ಹಾಯ್ ಐ ಆಮ್ ಪ್ರತೀಕ್ಷಾ. ಫುಲ್ಲು ಬಂದ್ರು ನಾನು. ಓಕೆ ಆಮೇಲೆ ಸಂಜೆ ತನಕ ಓಕೆ, ಒಂದ್ ಹಂತದವರೆಗೂ ಓಕೆ ಇತ್ತು. ಹೋಗಿ ಬನ್ನಿ ಅಲ್ಲ ಹೋಗು ಬಾ ಅಂತಾನೆ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಕಟ್ ಮಾಡ್ರೆ ಬಾರಲ್ಲ ಹೋಗಿ ಬನ್ನಿ ಇತ್ತು ಫಸ್ಟ್ ಆಫ್ ಆಲ್. ಇವನ್ ಸುಶ್ಮಿತ್ ಅಂತ ಯಾರಿಗೂ ರಿಜಿಸ್ಟರ್ ಆಗಿಲ್ಲ ತಲೆಯಲ್ಲಿ. ಇವತ್ತಿಗೂ ಸೀನನ್ ಮನೆ ಸೀನಾ ಅಂತಾನೆ ಕರೆಯೋದು. ನನ್ ಫೋನಲ್ಲೂ ಸೇವ್ ಆಗಿರೋ ಜಿಮ್ ಸೀನಾ ಅಂತಾನೆ. ಎಷ್ಟೊಂದ್ ಜನದ ಫೋನಲ್ಲೂ ಹಂಗೆ ಇರುತ್ತೆ. ಸುಶ್ಮಿತ್ ಇಸ್ ನಾಟ್ ದಟ್
ನಾಟ್ ದಟ್ ನೇಮ್ ದಟ್ ಇಟ್ ಇಸ್ ಪಾಪ ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಹೆಸರು. ಹೌದು, ಬಟ್ ಅವ್ನ್ಗ ಅದೊಂದು ಲಕ್ ಅಲ್ಲ ದಟ್ ಅವ್ನ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗ್ತಾ ಇದ್ದಾನೆ ಅಂತ. ಸೊ ನಂಗೆ ಸೀನಾ 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 ಅಂತ ಅಷ್ಟು ಹೇಳ್ಬಿಟ್ಟಿದ್ರು ಆಲ್ರೆಡಿ. ನೀನ್ ಸಖತ್ತಾಗಿದೆ ಟ್ರ್ಯಾಕ್, ಒಬ್ಬ ಜಿಮ್ ಸೀನಾ ಅಂತ ಬರ್ತಾನೆ ನೋಡ್ತಾ ಇರು ಅಂತೆಲ್ಲ. ಸೊ ನನ್ ತಲೆಯಲ್ಲಿ ಅದು ಇದರಿಂದ ಫಸ್ಟ್ ಡೇ ಏನು ಮಾತಾಡಿಲ್ಲ ಆಸಾಮಿ. ನಿಮ್ಗೇನ್ ತಲೆಯಲ್ಲಿ ಇವ್ರು ಫುಲ್ 6 ಪ್ಯಾಕ್ ಯಾವ ತರ ಇರ್ಬೋದು ಅಂತ ಐಡಿಯಾ ಇತ್ತು? ಇಲ್ಲ, ಅಂದ್ರೆ ಫೋಟೋ ಎಲ್ಲ ನೋಡ್ಬಿಟ್ಟಿದ್ ನೋಡಿದ್ರಿ? ಟಾಲ್ ಶರ್ಟ್ಲೆಸ್ ಇರ್ತಾನೆ. ಫೋಟೋ ನೋಡಿದ್ರ? ಶರ್ಟ್ಲೆಸ್ ಯಾವ್ದು ಹಾಕಿರ್ಲಿಲ್ಲ ಅನ್ಸುತ್ತೆ. ಹಾಕಿದಾರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಅಷ್ಟೆಲ್ಲ ನೋಡಿರಲ್ಲ. ನೋಡ್ಬಿಟ್ಟು ಇವ್ನ ಜಿಮ್ ಸೀನಾ ಓಕೆ ಅಲ್ಲ ಅದು ಮುಖ ಬೇರೆ ತರ ಇತ್ತು. ಈಗ ಸ್ವಲ್ಪ ಆರಾಮ ಈ ಕ್ಯಾಮ್ರಾ ಇಲ್ಲ ಇಲ್ಲ, ಫಸ್ಟ್ ಡೇ ಹಂಗಿರ್ಲಿಲ್ಲ. ಫಸ್ಟ್ ಡೇ ಕಾನ್ವರ್ಸೇಷನ್ ಆಯ್ತಲ್ಲ, ಆಮೇಲೆ ಹಂಗಾಯ್ತು. ಅಲ್ಲ ಫೋಟೋ ನೋಡ್ಬೇಕಾದ್ರೆ ಫೋಟೋ ನೋಡಿದಾಗ ಇವ್ನ ಜಿಮ್ ಸೀನಾ ಅಂತ ನಮ್ಗೆ ಯಾವಾಗ್ಲೂ ಕನ್ಫ್ಯೂಷನ್. ಪರ್ಶು ಮಾಡೋನ್ ಜಿಮ್ ಸೀನಾ ಮಾಡೋನ್ ಜಿಮ್ ಸೀನಾನ ಅಂತ. ಬಿಕಾಸ್ ನಮ್ ಪ್ರಕಾರ ಈ ದೈತ್ಯರು ಹಿಂಗೆಲ್ಲ ಬರ್ತಾರಲ್ಲ, ಒಂಥರ ಎಲಿವೇಟರ್ ಅಲ್ಲಿ ಹಿಂಗ್ ನಿಂತ್ಕೊಳ್ಳೋದು ಆ ತರ ಅಲ್ಲ ನಮ್ ತಲೆಯಲ್ಲಿ. ಇವ್ನು ನಾರ್ಮಲ್ ಆಗಿ ಇದನ್ನೆಲ್ಲ ಇವ್ನೇನ್ ಫುಲ್ ಯಾವಾಗ್ಲೂ ಪ್ರೋಟೀನ್ ಶೇಕ್ ಇಟ್ಕೊಂಡು ಹಿಂಗ್ ಮಾಡ್ತಿರೋನ್ ಆ ತರ ನಮ್ ತಲೆಯಲ್ಲಿ. ಬಟ್ ಇಟ್ ವಾಸ್ ಅ ವೆರಿ ಹಿಲೇರಿಯಸ್ ಜಿಮ್ ಸೀನಾ. ಇವ್ನ ನಿಜವಾಗ್ಲೂ ಅಂತ ನಮ್ ತಲೆಯಲ್ಲಿ. ಆಮೇಲೆ ಫಸ್ಟ್ ಡೇ ಮಾತಾಡ್ಬೇಕಾದ್ರು ಅಷ್ಟೇ ಸೀನಾ ಅವರೇ ಅಂತಾನೆ ಎಲ್ಲಾ ಮಾತಾಡಿರೋದು. ಹೋಗಿ ಬನ್ನಿನೇ ಇತ್ತು ಫಸ್ಟ್ ಡೇ. ಹೋಗ್ತಾ 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 ಹೋಗು ಬಾ ಆಯ್ತು. ಹೋಗಲ್ಲೋ ಬಾರಲ್ಲೋ ಆಮೇಲೆ ಆಗಿದ್ದು. ಸೀನಿಯಾರಿಟಿ ಅದೇನು ಅವ್ರು ತೋರ್ಸ್ಕೊಂಡಿಲ್ಲ, ಗೊತ್ತೇ ಇರ್ಲಿಲ್ವಲ್ಲ ಸರ್ ಅವ್ನ ಏಜ್ ನನ್ಗೆ. ನಾನು ಅದೇ ಫಸ್ಟ್ ಇದನ್ನ ಹೇಳ್ಬಿಡ್ತೀನಿ. ಅವಳು ಕಾಲ್ದು ಹೇಳದ್ಲಲ್ಲ ಅವಳು ಪಾಪ ಎತ್ತಿರೋದು. ಎಲ್ಲಾರು ಏನ್ ಅನ್ಕೊಂಡಿದ್ದಾರೆ, ಎಲ್ಲಾರ ತಲೆ ಏನೋ ಗುಂಡಮ್ಮ ಅಂದ್ರೆ ಶಕ್ತಿ ಇರುತ್ತೆ, ಎತ್ ಬಿಡ್ತಾರೆ. ಅವಳ ಕಷ್ಟ ಅವಳಿಗೆ ಗೊತ್ತಿರುತ್ತೆ. ನಾನ್ 70 kg ಇರೋ ಹೆಂಗ್ ಎತ್ತಿದ್ದಾಳೆ, ಒಂದ್ ಎಷ್ಟೆಲ್ಲ ಸರ್ಕಸ್ ಮಾಡಿದಾಳೆ ಅಂತ. ಸೀರೆ ಬೇರೆ ಅದಷ್ಟು ಈಸಿ ಅಲ್ಲ, ಅವಳೇ ಎತ್ತಿದ್ದಾಳೆ. ಬಟ್ ಅದು ಕಷ್ಟ ಏನ್ ಅಂದ ತಕ್ಷಣ ಏನ್ ಕಷ್ಟ. ಆ ಒಂದು ನೆಲ ಫುಲ್ ಫ್ಲಾಟ್ ಇಲ್ಲ ಏನಿಲ್ಲ, ಹಿಂಗೆಲ್ಲ ಲೂಸ್ ಸಾಯಿಲ್ ಅಂತ ಹೇಳೋದಲ್ಲ, ಅದೆಲ್ಲ ತುಂಬಾ ಕಷ್ಟ ಇದೆ. ಆಮೇಲೆ ಹೇಳಿದ್ರಲ್ಲ ಬಂದಾಗ ಎಲ್ರು ಫಸ್ಟ್ ಏನಂದ್ರೆ ಅಲ್ಲಿ ನನ್ನ ಏಜ್ ಅಲ್ಲಿ ನಾನೇ ಸೀನಿಯರ್ ಆಕ್ಚುಲಿ ಈ ಸೀರಿಯಲ್ ಅಲ್ಲಿ. ಜಿಮ್ ನಾನೇ ಒಂದಷ್ಟು ದೊಡ್ಡವರು ಇದಾರೆ ಆತರ ಅಲ್ಲ ನಾನು ಹೇಳ್ತಿರೋದು ನಮ್ಮ ಏಜ್ ಕ್ಯಾಟಗರಿಲಿ. ಅಂದ್ರೆ ನಾನು ಹೇಳ್ತಿರೋದು ಇವಾಗ ಒಂದು ತಂಗೀರಾಗಿರ್ಬೋದು, ಅಣ್ಣ ಆಗಿರ್ಬೋದು, ಆ ಏಜ್ ಕ್ಯಾರೆಕ್ಟರ್. ಏಜ್ ಅಲ್ಲ ನಾನು ಹೇಳ್ತಿರೋದು ಒಂದು ಎಕ್ಸ್ಪೀರಿಯನ್ಸ್, ಸೀರಿಯಲ್ ಎಕ್ಸ್ಪೀರಿಯನ್ಸ್, ದೊಡ್ಡ ಒಂದು ಏಜ್ ಅಲ್ಲ. ಸೊ ಎಲ್ಲಾರು ಏನಂದ್ರೆ ಇವ್ರು ಫುಲ್ ಎಕ್ಸ್ಪೀರಿಯನ್ಸ್ ಇರ್ತಾರೆ ಹಂಗೆ ಹಿಂಗೆ ಅನ್ಕೊಂಡು. ನಾನು ಅಷ್ಟೇ ಫಸ್ಟ್ ಡೇ ಹೋದೆ ಎಲ್ಲ ಆರಾಮಾಗಿತ್ರು. ಏನೋ ಆರಾಮಾಗಿ ಅವ್ರ ಪಾಡಿವರು ಓಕೆ ಬನ್ನಿ ಹೋಗಿ. ಆಮೇಲೆ ಒಂದ್ ವಾರ ಆದ್ಮೇಲೆ ಇದ್ಯಾವ ಕಾಡಕ್ ಬಂದಿದ್ದೀನಿ ನಾನು. ಎಲ್ಲ ಫುಲ್ ಅವಾಗ ಅಂದ್ರೆ ಹೋಗ್ತಾನೆ ತಾನೇ ಗೊತ್ತಾಗೋದು ಎಲ್ಲಾರು ಏನು ಕರೆಕ್ಟ್ ಆಗಿ ಕಾಡು ಅಂತ ನೀವ್ ಯಾರನ್ನ ರೆಫರ್ ಮಾಡಿ ಇವ್ರನ್ನ ನೋಡಿ ಅಂದ್ರೆ ಹಿಂಗೆ ಎಲ್ಲಾರು ನಾನ್ ಹಿಂಗ ಇರ್ತಾರ ಸೆಟ್ ಓಕೆ ಆರಾಮಾಗಿ ಏನು ಫುಲ್ ಏನ್ ಆಕ್ಟಿಂಗ್. ನಮ್ ಡೈರೆಕ್ಟರ್ ಫುಲ್ ಅವರು ತುಂಬಾ ಟೆನ್ಷನ್ ಮಾಡ್ಕೊಡೋ ಫಸ್ಟ್ ಡೈರೆಕ್ಟರ್. ಬಟ್ ಇವ್ರೆಲ್ಲ ಎಷ್ಟು ಚಿಲ್ ಅಂದ್ರೆ ನಾನು ಫುಲ್ ಶಾಕ್. ನಾನು ನಮ್ಗೆಲ್ಲ ಡೈರೆಕ್ಟರ್ ಅಂದ್ರೆ ನೀವು ನೋಡಿದೀರ, ನಾವೆಲ್ಲ ಎಷ್ಟು ಬಯಸ್ಕೊಂಡಿದೀವಿ, ಎಷ್ಟು ಭಯ ಪಡ್ತಿದ್ವಿ, ಮಲ್ಕೊಳಕ್ ಎದುರ್ತಾ ಇದ್ವಿ. ಇವ್ರೆಲ್ಲ ಎಷ್ಟು ಆರಾಮಾಗಂದ್ರೆ ಅಲ್ಲೇ ಕುತ್ಕೊಂಡು ಮಾತಾಡೋದು. ನಾನು ಏನಿದು ಇಷ್ಟು ಆರಾಮಾಗಿದ್ರಲ್ಲ ಇವ್ರು. ಓಕೆ. ಆಮೇಲೆ ಅದೇ ಹೇಳೋದಲ್ಲ ಹೇಳು ಸ್ಟಾರ್ಟಿಂಗ್ ಬಂದಾಗ ಫುಲ್ಲು ಹಾಯ್ ಹಂಗೆ ಹಿಂಗೆ ಸರ್ ಇರಲ್ಲ ಅಂದಿಲ್ಲ, ಅದೆಲ್ಲ ಸುಳ್ಳು. ಬನ್ನಿ ಹೋಗಿ ಅಂತ ಅಂದಿರ್ಬೋದು. ಸೀನಾ ಅವರೇ ಸುಶ್ಮಿತ್ ಮೋಸ್ಟ್ ಪ್ರಾಬಬ್ಲಿ. ಅದಾದ್ಮೇಲೆ ಅದೊಂದು ಕಂಫರ್ಟ್ ಝೋನ್ ಬಂದ್ಮೇಲೆ ಆಬ್ವಿಯಸ್ಲಿ ಇವಾಗ ಇವಳು ಅಂತಾನು ಅಲ್ಲ, ಎಲ್ಲಾರು ಅಷ್ಟೇನೆ. ಅದು ಸ್ಟಾರ್ಟಿಂಗ್ ಯಾರಿಗಾದ್ರು ಅಷ್ಟೇ ಬಾರೆ ಹಂಗೆ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಅದ್ರ ಮೇಲೂ ಜಡ್ಜ್ಮೆಂಟ್ ಫಿಕ್ಸ್ ಆಗುತ್ತೆ. ಇವ್ನ ಎಂತ ಕ್ಯಾರೆಕ್ಟರ್, ಇವ್ನೇನ್ ಬರ್ಕೊಡ್ತಿದಂಗೆ ಹೋಗೇ ಬಾರೆ ಅನ್ಬಿಟ್ನಲ್ಲ ಇವ್ನ ಯಾರು ಅನ್ನೋದೆಲ್ಲ ಬರುತ್ತೆ. ಹೋಗ್ತಾ ಹೋಗ್ತಾ ಅದೊಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅದಾದ್ಮೇಲೆ ಸಲಿಗೆ ಇಲ್ಲ ಅಂದ್ರೆ ಪರ್ಫಾರ್ಮ್ ಮಾಡೋಕ್ಕೂ ಕಷ್ಟ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾರ ಜೊತೆನೆ ಆದ್ರೂ ಅಷ್ಟೇನೆ. ಸೊ ಈಗ ನೋಡಿ ನೀವು ಪಾಪ 70 kg ಅಷ್ಟೇ ಇರೋದವ್ರು, ನೀವು ಫೋಟೋ ನೋಡಿ ಹೇಳಿದ್ರೆ ಇವ್ರ ಆ ಜಿಮ್ ಸೀನ್ ಇನ್ನೂ ಸ್ವಲ್ಪ ಆತರ ಇದ್ದಿದ್ರೆ ಎಷ್ಟು ಕಷ್ಟ ಆಗಿರೋದಾಗಾದ್ರೆ. ಆ ಸೀನ್ ಬರೀತಿರ್ಲಿಲ್ಲ ಸರ್ ರೈಟ್ರು. ಅದೆಲ್ಲ ನೋಡ್ತಾರೆ, ಅದೆಲ್ಲ ನನ್ ಕೆಪಾಸಿಟಿ ಇದೆಯೋ ಇಲ್ವೋ ನೋಡ್ಕೊಂಡೇ ಬರ್ದಿರ್ತಾರೆ ಅದನ್ನ. ಇವ್ಳು ಎತ್ತಬಹುದು ಬಿಡಿ ಅಂತ ಅನ್ಕೊಂಡಿರ್ತಾರೆ. ನನ್ಗೆ ಎತ್ತಕ್ ಆಗತ್ತೆ, ಬಟ್ ನನ್ ಪ್ರಿಪ್ರೇಷನ್ ವಾಸ್ ರಾಂಗ್ ಅಷ್ಟೇ. ಅದಕ್ಕೋಸ್ಕರ ಡಮಾರ್ ಅಂತ ಎತ್ಬಿಡ್ಬೋದು ಅಂತ ನನ್ ತಲೆಯಲ್ಲಿ ಇದ್ದಿದ್ದು. ಅದೆಲ್ಲ ನೋಡ್ತಾರೆ ನಮ್ ರೈಟ್ರು. ನಾವು ಕಾಮೆಂಟ್ ನ ಹೇಳಿಲ್ವಾ ಸರ್, ಕಾಮೆಂಟ್ ಸೆಕ್ಷನ್ ಇಂದ ಹಿಡಿದು ರಿವ್ಯೂಸ್ ಇಂದ ಹಿಡಿದು ಇವಾಗ ನಮ್ ಸುತ್ತಮುತ್ತ ಎಲ್ಲ ಇರ್ತಾರೆ, ಮೀಟಿಂಗ್ ಅಲ್ಲಿ ಕೂತ್ಕೋತಾರೆ. ನೋಡಿ ಹಿಂಗೊಂದ್ ಶೂಟಿಂಗ್ ನಡೀತು, ಅವಾಗ ಯಾರೋ ಬಂದು ಹಿಂಗ್ ಸೆಲ್ಫಿ ತಗೊಂಡ್ರು, ಹಿಂಗೆಲ್ಲ ರೇಗ್ಸಿದ್ರು ಅಂತ ಯಾರು ಕತೆ ಹೇಳಿರ್ತಾರೆ. ಅದ್ರ ಮೇಲೆ ಒಂದ್ ಕತೆ ಏನೋ ಹೇಳಿರ್ತಾರೆ. ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಸಖತ್ತಾಗಿದೆ ನಮ್ ಟೀಮ್ಗೆ. ಏನೇನ್ ನಡೆಯುತ್ತೋ ಸಾಂದರ್ಭಿಕವಾಗಿ ಹಂಗಂಗೆ ಬರಿತಾ ಇರ್ತಾರೆ. ಸುಶ್ಮಿತ್ ಅವರೇ, ಆಗ್ಲೇ ನಾನು ಹೇಳಿದೆ ಅಂದ್ರೆ ನಿಮ್ ಜರ್ನಿ ನಾನು ನೋಡ್ಕೊಂಡು ಬಂದಿದ್ದೀನಿ ಅಂತ. ಅಫ್ಕೋರ್ಸ್ ಕಾಮಿಡಿ ಟೈಮಿಂಗ್ ಆಕ್ಚುಲಿ ಈಗ ಮೋಸ್ಟ್ಲಿ ನಿಮಗೆ ಗಮನಕ್ಕೆ ಬಂದಿರುತ್ತೆ. ನಾನು ಸತ್ಯಂ ಶಿವಂ ಸುಂದರಂ ಟೈಮಲ್ಲೇ
ಅಂದ್ರೆ ಆನ್ ದ ಸ್ಪಾಟ್ ಅವ್ರ ಡೈಲಾಗ್ಸ್ ಅಲ್ಲಿ ಏನಾದ್ರು ಮಾಡಿಫಿಕೇಶನ್ ಮಾಡ್ಕೊಳ್ಳೋದು ಅದೆಲ್ಲ ನಾನು ಸೆಟ್ ಅಲ್ಲೇ ನೋಡಿದೀನಿ ಅವ್ರು ಆಕ್ಚುಲಿ ಹೆಂಗ್ ಮಾಡ್ತಿದ್ರು ಅಂತ. ನೈಸ್. ಸೊ ಅದು ನಿಮಗೆ ವಿಲನ್ ಆಗ್ಬೇಕು ಅಂತ ಇಷ್ಟ, ಬಟ್ ಕಾಮಿಡಿ ಟೈಮಿಂಗ್ ಸಖತ್ತಾಗಿ ವರ್ಕ್ ಆಗುತ್ತೆ ನಿಮ್ದು ಆಲ್ಮೋಸ್ಟ್. ಅದು ಫಸ್ಟ್ ಇಂದನೂ ವರ್ಕ್ ಆಗ್ತಾ ಬಂದಿದೆ ಸುಂದರ ಕ್ಯಾರೆಕ್ಟರ್. ಸೊ ಇಲ್ಲಿ ತನಕ ಜರ್ನಿ, ಬಿಕಾಸ್ ಈ ತರದೊಂದು ರೀಚ್ ನಿಮಗೆ ಸಿಗ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದೀರಾ. ಸಾಕಷ್ಟು ಸೀರಿಯಲ್ಸ್ ಆಗಿದೆ, ಸಿನಿಮಾ ಈಗ ಒಂದ್ ಮಾಡಿದೀರಾ, ಇನ್ನು ಬಿಡುಗಡೆಗೆ ರೆಡಿ ಆಗ್ಬೇಕಷ್ಟೇ ಇನ್ನು. ನೋಡೋಣ So, ಅದು ಸಿನಿಮಾದವ್ರು ಮಾತ್ರ correct. ರಿಲೀಸ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೌದು. ಸೊ ಏನ್ ಅನ್ಸುತ್ತೆ ಜರ್ನಿ ನೋಡುವಾಗ? ಬಿಕಾಸ್ 2019-18 ಅದಕ್ಕಿಂತ ಹಿಂದೆಯಿಂದ ಸ್ಟಾರ್ಟ್ ಆಗಿರೋ ಜರ್ನಿ ನಿಮ್ದು. ನಾನು ಅದೇ ಹೇಳದ್ನಲ್ಲ, ಇವತ್ತು ಇಷ್ಟೆಲ್ಲ ರೀಚ್ ಸಿಗ್ತಿದೆ ಅಂದ್ರೆ ಅದ್ರಿಂದ ಹ್ಮ್. ಅಷ್ಟೇ ಕಷ್ಟನೂ ಪಟ್ಟಿದೀನಿ. ಕಷ್ಟಪಟ್ಟಿದ್ದೀನಿ ಅದಕ್ಕಿಂತ ನಾನು ಯಾವತ್ತೂ ಇಷ್ಟಪಟ್ಟೆ ಮಾಡಿರೋದು, ನಾನು ಕಷ್ಟ ಅಂತ ಅನ್ಕೊಂಡೇ ಇಲ್ಲ, ಇವತ್ತು Correct. ಅನ್ಕೊಳಲ್ಲ. ಬಟ್ ಆದ್ರೆ ಜೊತೆಗೆ ಅವತ್ತಿಂದನೂ ಜಿಮ್ ಮಾಡ್ಕೊಂಡು ಬಂದಿರೋದು ಕಷ್ಟಪಟ್ಟು. ಜಿಮ್ ಅದೇ ಅದು ನನ್ನ ಪರ್ಸನಾಲಿಟಿ ಹಂಗ್ ಇಟ್ಕೋಬೇಕು ಅನ್ನೋದೊಂದು ರೀಸನ್ಗೆ. ಹಾ. ಬಟ್ ಗೊತ್ತಿಲ್ಲ, ಯಾವತ್ತೊಂದಿನ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಅದು 8 ವರ್ಷ 7 ವರ್ಷ ಆದ್ಮೇಲೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅದು ರಿಯಲ್ ಬರುತ್ತೆ ಅಂತ ಇನ್ನೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹ್ಮ್. ಆಬ್ವಿಯಸ್ಲಿ ಚಾನಲ್ ಅಷ್ಟೇ ರೀಚ್ ಇದೆ. ಪ್ರೀವಿಯಸ್ ಏನು ಅಂದ್ರೆ ಒಂದು 100 ಜನರ ಒಂದು 20 ಜನ ಗುರುತಿಸೋರು, ಬಟ್ ಹೌದು. ರಿಯಲ್ ಹೇಗೆ ಅಂದ್ರೆ 100ಕ್ಕೆ 100 ಜನ ಗುರುತಿಸ್ತಾರೆ. ಸೊ ಅದೊಂದು ತುಂಬಾ ಖುಷಿ ಇದೆ. ಹೌದು. ಅಂಡ್ ಅದೇ ಹೇಳಿದ್ರಲ್ಲ, ಈ ಜರ್ನಿ ನನ್ ಪಟ್ಟಿರೋ ಕಷ್ಟ ಏನೋ ಕಾಮಿಡಿ ಟೈಮಿಂಗ್ ಎಲ್ಲ ಅಂತ. ಆ ಕಾಮಿಡಿ ಟೈಮಿಂಗ್ಗೆ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಈ ಒಂದು 6ನೇ 7ನೇ ಸೀರಿಯಲ್ ಮಾಡ್ತಿದ್ದೀನಿ ಅಂದ್ರೆ ಹೌದು. ಅದಕ್ಕೆ ಇಬ್ರು ಗುರುಗಳಿದ್ದಾರೆ. ಹಾ. ಒಬ್ರು ನನ್ನ ಇಂಡಸ್ಟ್ರಿಗೆ ತಂದಿದ್ ಗುರುಗಳು, ಹಾ. ರಘುಚರಣ್ ಅಂತ. Okay. ಇನ್ನೊಬ್ರು ನನ್ನ ಆಕ್ಟಿಂಗ್ ಗುರುಗಳು ದಿಲೀಪ್ ಸರ್ ಅಂತ. ಆ ಹಾ, director ದಿಲೀಪ್ sir. ನಿಮ್ಗೆ ಗೊತ್ತು. Okay. ಸೊ ನನಗ್ ಗೊತ್ತಿರಂಗೆ ಇವ್ರಿಬ್ರು ಇಲ್ಲ ಅಂದಿದ್ರೆ ಹಾ. ಖಂಡಿತವಾಗ್ಲೂ ನಾನು ಇಲ್ಲಿ ತನಕ ಬರಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಅಂಡ್ ಅದ್ರಲ್ಲೂ ನಮ್ ಡೈರೆಕ್ಟರ್ ದಿಲೀಪ್ ಸರ್ ಅಂತ ಹೇಳತ್ನಲ್ಲ, ಅವ್ರು ನನ್ನ ಲೈಫ್ ಅಲ್ಲಿ ಏನಾದ್ರು ಸಿಗದೆ ಹೋಗಿದ್ರೆ ಹ್ಮ್. ಖಂಡಿತವಾಗ್ಲೂ ನಾನು ಇವತ್ತು ಇಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ Correct. ಅವ್ರು ಎಲ್ಲೋ ನೋಟಿಸ್ ಮಾಡ್ರು, ಇಲ್ಲ ಇವನೇನೋ ಮಾಡಬಲ್ಲ, ಇವನ್ ಕೈಲಿ ಆಗತ್ತೆ ಅಂತ ಬೂಸ್ಟ್ ಅಪ್ ಮಾಡಿ 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 ನಾನು ಇವತ್ತಿಗೂ ಎಷ್ಟೊಂದ್ಸಲ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ, ಸರ್ ನಾನು ಎಲ್ಲ ಫಸ್ಟ್ ಸೀರಿಯಲ್ ಏನೇನ್ ಮಾಡ್ತೀನಿ ಅವ್ರಿಗೆ ಫಸ್ಟ್ ಫೋನ್ ಮಾಡ್ತೀನಿ, ಸರ್ ನಾನು ಈ ತರ ಹಿಂಗೊಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಏನ್ ಮಾಡ್ಬೋದು. ಅವ್ರು ಹೇಳ್ತಾರೆ, ನೋಡು ಮಗ ಹಿಂಗ್ ಮಾಡು, ತಲೆಗೆಡ್ಸ್ಕೊಬೇಡ, ಹಿಂಗ್ ಮಾಡು ಅಂತ ಅವರು ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ. ಹ್ಮ್. ಗೊತ್ತಿಲ್ಲ, ಸಕ್ಸಸ್ ನನಗೆ ತುಂಬಾ ಬೇಗ ಸಿಗ್ಲಿಲ್ಲ. ಯಾಕಂದ್ರೆ ಮೋಸ್ಟ್ಲಿ ಇವಾಗ್ಲೂ ನಾನು ತುಂಬಾ ಸಕ್ಸಸ್ಫುಲ್ ಅಂತ ನಾನು ಹೇಳ್ಕೊಳಲ್ಲ. ಹ್ಮ್. ಬಟ್ ಸ್ಟಿಲ್ ಅವಾಗ ಏನಕ್ಕೆ ಸಿಗ್ಲಿಲ್ಲ ಅಂದ್ರೆ ನನ್ ಕಲಿಯೋದು ತುಂಬಾ ಇತ್ತೇನೋ ಮೋಸ್ಟ್ಲಿ. ಯಾಕಂದ್ರೆ ಅವಾಗೆಲ್ಲ ಸ್ವಲ್ಪ ಹೊಟ್ಟೆ ಹೊರ್ಕೋತಾ ಇದ್ದೆ ನಾನು. Okay. ಯಾರು ನಾನ್ ಆದ್ಮೇಲೆ ಬಂದಿರೋರಿಗೆ ಸಕ್ಸಸ್ ಬೇಗ ಸಿಕ್ಕಿದಾಗ ಹೆಂಗ್ ಸಿಕ್ತು ಬಿಕಾಸ್ ನೀವು ನೋಡಿದಿರಾ, ಹೌದು. ನಾನ್ ಆದ್ಮೇಲೆ ಬಂದವರೆಲ್ಲ 2-3 ಸೀರಿಯಲ್ ಮಾಡ್ತಿದ್ರು. ಬಟ್ ಸ್ಟಿಲ್ ನಾನು ಕೂತ್ಕೊಂಡು ನನ್ಗೆ ಇನ್ನೂ ನೆನಪಿದೆ, ಮ್ಯಾನೇಜರ್ಸ್ ಎಲ್ಲ ರೇಗಿಸ್ತಾ ಇದ್ರು, ಹೌದು. Correct. ಅವನಾ ಬಿಡು ಯಾವಾಗ ಬೇಕಾರೋ ಬರ್ತಾನೆ, ಬೇರೆಯವ್ರಿಗೆಲ್ಲ ಈ ಡೇಟ್ ಅಲ್ಲಿ ನೀವು ಫ್ರೀ ಇದೀರಾ ಅಂತ ಕೇಳೋರು, ನನಗೆ ಏನು ಕೇಳ್ತಾನೆ ಇರಲಿಲ್ಲ. ನಾನು ಹೋಗಿ ಬೇಜಾರ್ ಮಾಡ್ಕೊಂಡು, ಸರ್ ಅಟ್ಲೀಸ್ಟ್ ನನ್ನ ಹೆಸರಾರೋ ಬರೀರಿ ಸರ್ ಅಂತಿದೆ. ಹೋಗ ನಿನ್ನೇನ್ ಬರೋದು. ಸೊ ದೇವ್ರು ಹಿಂಗ್ ಕೊಡ್ತಾನೆ. ಅದಾದ್ಮೇಲೆ ನನ್ನಷ್ಟು ಬಿಸಿ ಯಾರು ಇರ್ಲಿಲ್ಲ. ಆಮೇಲೆ ನನ್ ಡೇಟ್ ಕೇಳ್ಕೊಂಡು ಶೂಟಿಂಗ್ ಮಾಡೋ ತರ ಆಯ್ತು. ಸೊ ಈ ಸಕ್ಸಸ್ ಜರ್ನಿ ಅನ್ನೋದು ಅಷ್ಟು ಈಸಿ ಅಲ್ಲ. ನಂತರ ತುಂಬಾ ಕಷ್ಟಪಟ್ಟಿರೋರು ಇದಾರೆ. ಆಮೇಲೆ ನಾನು ಅಷ್ಟೊಂದು ಕಷ್ಟಪಟ್ಟಿದ್ದೀನಿ ಅಂತ ನನ್ಗೆ ಅನ್ಸೋದೇ ಇಲ್ಲ. ಬಿಕಾಸ್ ಯಾಕಂದ್ರೆ ಎಲ್ಲಾ ಸೀರಿಯಲ್ ಅಲ್ಲೂ ಪ್ರತಿಯೊಂದು ಪಾತ್ರ ಕಲಿಯೋದಕ್ಕೆ ನನಗೆ ತುಂಬಾ ನನಗೆ ಆ ಡೈರೆಕ್ಟರ್ ಸಿಕ್ಕಿದ್ರಲ್ಲ, ನನ್ಗೆ ಮೋಸ್ಟ್ಲಿ ನನ್ನಷ್ಟು ಲಕ್ಕಿನೇ ಯಾರು ಇಲ್ಲ. ಬಿಕಾಸ್ ನನಗೆ ಸಿಕ್ಕಿರೋಂಥ ಡೈರೆಕ್ಟರ್ಸು ಎಲ್ಲರಿಂದ ಕಲ್ತಿದ್ದೀನಿ ನಾನು. ಈಗ ಫಾರ್ ಎಕ್ಸಾಂಪಲ್, ಈಗ ಕೆಲವು ಡೈರೆಕ್ಟರ್ಸ್ ಇರ್ತಾರೆ, ಅವರು ಬರೀ ಮೇಕಿಂಗ್ ಮಾಡ್ತಾರೆ. ಕೆಲವು ಡೈರೆಕ್ಟರ್ಸ್ ಇರ್ತಾರೆ, ಅವ್ರು ಬರೀ ಆಕ್ಟಿಂಗ್ ಓರಿಯೆಂಟೆಡ್ ಆಗಿರ್ತಾರೆ. ಬಟ್ ನನಗೆ ಲಕ್ಕಿಲಿ ಮೇಕಿಂಗ್ ಇಂದ ಹಿಡಿದು ಆಕ್ಟಿಂಗ್ ಇಂದ ಹಿಡಿದು ಒಬ್ಬೊಬ್ರು ಒಂದೊಂದನ್ನ ಆ ಕ್ಯಾರೆಕ್ಟರ್ನ ಇಂಪ್ರೂವೈಸ್ ಮಾಡಿ, ನೀನ್ ಈ ಕ್ಯಾರೆಕ್ಟರ್ನ ಮಾಡ್ಬೋದು. ನಾನು ವಿಲನ್ ಮಾಡೋದಾಗ್ಲೂ ಅಷ್ಟೇ, ಅದಕ್ಕೊಬ್ರು ಡೈರೆಕ್ಟರ್ ಸಿಕ್ಕಿದ್ರು. ಕಾಮಿಡಿ ಮಾಡ್ಬೇಕಾದ್ರೆ ಒಬ್ರು ಡೈರೆಕ್ಟರ್ ಸಿಕ್ಕಿದ್ರು. ಸೊ ಇವ್ರಿಷ್ಟು ಜನನು ಕಾರಣ ನನ್ನ ಇವತ್ತೇನು ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನಷ್ಟು ಲಕ್ಕಿನೇ ಯಾರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಇನ್ನು ಮುಗ್ದಿಲ್ಲ, ಈಗಲೇ ಥ್ಯಾಂಕ್ ಯು ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇದೀನಿ, ನಮ್ಮ ಎಸ್ಪೆಷಲಿ ಡೈರೆಕ್ಟರ್ಸ್ಗೆ. ಬಿಕಾಸ್ ಅದೇ ಹೇಳದ್ನಲ್ಲ, ನನ್ ಮೋಸ್ಟ್ಲಿ ನನ್ಗೆ ಒಂದ್ ಸ್ವಲ್ಪ ಒಳಗಡೆ ಒಂದ್ ಸ್ವಲ್ಪ ಆಳೋ ತರನು ಆಗ್ಬೋದು. ಬಿಕಾಸ್ ಅದಷ್ಟು ಈಸಿ ಅಲ್ಲ ನನಗ್ ಸಿಕ್ಕಿರೋ ತರ ಡೈರೆಕ್ಟರ್ಸ್. ಮೋಸ್ಟ್ಲಿ ನನಗ್ ಸಿಗೋ ತರ ಇನ್ನೊಬ್ರಿಗೆ ಸಿಗ್ಬೇಕಾದ್ರೆ ಇನ್ನೊಂದು ಜನ್ಮ ಎದ್ದು ಬರ್ಬೇಕು ಅಂತಾನೆ ಹೇಳಬಲ್ಲೆ. ಖಂಡಿತವಾಗ್ಲಿ ಐ ಆಮ್ ವೆರಿ ಲಕ್ಕಿ. ಸಾರಿ ಟು ಇಂಟರಪ್ಟ್. ಸೊ ಐ ಸಮ್ವೇರ್ ಫೀಲ್ ಲೈಕ್, ಇವಾಗ ಯಾರದೇ ಒಬ್ಬ ಕಾಮಿಡಿಯನ್ ಆದ್ರೂನು ಅಥವಾ ಒಂದ್ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರೋರ್ದಾದ್ರೂನು, ಇವ್ರು ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ ಅನ್ನಕ್ಕಿಂತ ಅವ್ರ ಲೈಫ್ ಜರ್ನಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿರತ್ತೆ ಅದಕ್ಕೆ. ಒಂದ್ ಪ್ರಾಬ್ಲಮ್ ಬಂದಾಗ ಅದರ ಲಾಟ್ ಆಫ್ ವೇಸ್ ಅಲ್ವಾ ಅದನ್ನ ಫೇಸ್ ಮಾಡಕ್ಕೆ. ಒಂದೊಬ್ರ ಹತ್ರ ಹೇಳ್ಕೊಳ್ಳೋದು, ಅಳೋದು, ಫೈಟ್ ಮಾಡೋದೆಲ್ಲ. ಅದನ್ನು ಒಂದ್ ಕ್ಯಾಟಗರಿ ಇರ್ತಾರೆ, ಸೆನ್ಸ್ ಆಫ್ ಹ್ಯೂಮರ್ ಇಸ್ ದೇರ್ ಕೋಪಿಂಗ್ ಮೆಕ್ಯಾನಿಸಮ್. ಆಯ್ತಾ, ಸಮ್ವೇರ್ ಐ ಫೀಲ್ ಲೈಕ್ ಇವನು ಅದು ಹೆಲ್ಪ್ ಆಗಿದೆ. ಏನೇ ಸ್ಟ್ರಗಲ್ಸ್ ಇದ್ರೂನು ಹೀಸ್ ಮೇಡ್, ಎಲ್ಲಿ ರೈಟ್ ಟೈಮ್ ರೈಟ್ ಪೀಪಲ್ ಹತ್ರ ಹೀಸ್ ಮೇಡ್ ಫನ್ ಆಫ್ ಹಿಸ್ ಸ್ಟ್ರಗಲ್ಸ್, ಸೊ ದಟ್ ಹೀಸ್ ಏಬಲ್ ಟು ಓವರ್ಕಮ್ ದಟ್. ಅದವ್ನ ಟೈಮಿಂಗ್ ಅವ್ನಿಗೆ ಗೊತ್ತಿಲ್ಲದೆ ಟೈಮಿಂಗ್, ಸೆನ್ಸ್ ಆಫ್ ಹ್ಯೂಮರ್, ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ.
and I think there are a lot of people like that. So struggles do contribute to the success of sense of humor. ನೋಡಿ ಸುಷ್ಮಿತ್ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕೋ ಆರ್ಟಿಸ್ಟ್, ವೆರಿ ಅಂಡರ್ಸ್ಟ್ಯಾಂಡಿಂಗ್ ಕೋ ಆರ್ಟಿಸ್ಟ್. ಹೌದೌದು, ತುಂಬಾ. I am on sarcastic but I am. ಸೊ ಇನ್ನು ನಿಮ್ ಬಗ್ಗೆ, ನೀವು ಡೆಬ್ಯೂ ಆಕ್ಟರ್. ಸೊ ನಮ್ಮ ಚಾನಲ್ಗೂ ಡೆಬ್ಯೂ ಆಕ್ಚುಲಿ ಆರ್ಟಿಸ್ಟ್ ಇಂಟರ್ವ್ಯೂ ಕೊಡ್ತಾ ಇರೋದು ಇವಾಗ. ಸೊ ಹೆಂಗೆ ಆಯ್ತು ಈ ಒಂದು, ಬಿಕಾಸ್ ನೀವು ಮೊದಲು ಲೈಕ್ ಯಕ್ಷಗಾನ ಆರ್ಟಿಸ್ಟ್ ಅಂತ ಗೊತ್ತು, ಜೊತೆಗೆ ಜಿ ಎಂಟರ್ಟೈನರ್ಸ್ ಮೂಲಕ ಒಳ್ಳೆ ಸಿಂಗರ್ ಅಂತ ಗೊತ್ತಾಯ್ತು ಆಕ್ಚುಲಿ ಆ ಒಂದು ಶೋ ಮೂಲಕ. ಚೆನ್ನಾಗಿ ಆಡ್ತೀರ, ಇವನ್ ನಮ್ಮ ತಾಯಿಯವರು ಹೇಳ್ತಿದ್ರು ಆ ಹುಡುಗಿ ಚೆನ್ನಾಗಿ ಆಡುತ್ತೆ ಅಂತೆಲ್ಲ. ಸೊ ಅದು ಗೊತ್ತಾಯ್ತು. ಸೊ ಇದಕ್ಕಿಂತ ಮೊದಲು ಅದೇ ಕಾರ್ಪೊರೇಟಿನ ಪೇಪರ್ ಹಾಕಿದೆ ಅಂತೆಲ್ಲ ಹೇಳಿದ್ರಿ. ಸೊ ಏನು ಆಕ್ಚುಲಿ ಇದು ಹಿಂಗೆ ಎಳ್ಕೊಂಡ್ ಬಂತು ಇಲ್ಲಿಗೆ, ಬಟ್ FM ಎಲ್ಲ ವರ್ಕ್ ಮಾಡಿದ್ರಿ ಅಂತ ಸ್ವಲ್ಪ ಮಾಹಿತಿ ಇದೆ. ಸ್ವಲ್ಪ ನಿಮ್ಮ ಹಿನ್ನೆಲೆ ಅದೆಲ್ಲ ಸೀಕ್ರೆಟ್ ಹೇಳ್ಬಾರ್ದು. ಇಲ್ಲ, ಅಂದ್ರೆ ನಾನು ಯಕ್ಷಗಾನ ಕಲಾವಿದೆ ಪ್ರೊಫೆಷನಲಿ ಅಲ್ಲ, ಅದು ಎಲ್ಲಾ ಕಡೆ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಕ್ರೈಸ್ಟ್ ಅಲ್ಲಿ ಓದಿದ್ದು, ಬ್ಯಾಚುಲರ್ಸ್ ಮತ್ತೆ ಮಾಸ್ಟರ್ಸ್. ನೀವು ಹುಟ್ಟಿದ್ದು ಡೈರೆಕ್ಟ್ ಕ್ರೈಸ್ಟಿಗೆ ಹೋದ್ರಿ? ಇಲ್ಲ, ಹುಟ್ಟಿದ್ದಲ್ಲಿ ಹಿನ್ನೆಲೆ ಹುಟ್ಟಿದ್ ಬೆಂಗಳೂರಲ್ಲಿ. ಅಪ್ಪನ್ ಸೈಡ್ ಮಂಡ್ಯ, ನಾಗಮಂಗ್ಲದವ್ರ ಅಪ್ಪ. ಅಮ್ಮ ತೀರ್ಥಹಳ್ಳಿ ಹತ್ರ ಕೋಣಂದೂರ್ ಅಂತ ಇದೆ, ಅದ್ರ ಒಳಗಡೆ ಒಂದು ಅಕ್ಲಾಪುರ ಅಂತ ಹಳ್ಳಿ ಇದೆ, ಅಲ್ಲಿಯವರು. ಲವ್ ಮ್ಯಾರೇಜ್? ಅದ್ ಗೊತ್ತಿಲ್ಲ ನಂಗೆ. ಲವ್ ಮ್ಯಾರೇಜ್ ನಿಮಗೆ ಗೊತ್ತಿಲ್ವಾ? ಪಿನ್ ಕೋಡ್ ಅಲ್ಲ ನಂಗೆ ಗೊತ್ತಿಲ್ಲ ಸರ್. ಪಿನ್ ಕೋಡ್ ಅಲ್ಲ, ಲವ್ ಮ್ಯಾರೇಜ್ ಅಲ್ವಾ ಅವ್ರದ್ದು? ಲವ್ ಮ್ಯಾರೇಜ್ ಅಲ್ಲ, ಅಲ್ವಾ? ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಆಮೇಲೆ ಲವ್? ಅದ್ ನಂಗೆ ಗೊತ್ತಿಲ್ಲ ಸರ್. ಲವ್ ಆಗದೆ ನೀವು ಹುಟ್ಟಿದ್ರಾ? ಇರ್ಬೋದೇನೋ, ಡೆಫಿನೆಟ್ಲಿ. ಆಯ್ತಾ? ಅಂಡ್ ಎಷ್ಟೊಂದ್ ಜನ ಅನ್ಕೋತಾರೆ ಇದು ಮಂಡ್ಯ ತೀರ್ಥಹಳ್ಳಿ ಹೆಂಗೆ ಕಾಂಬಿನೇಷನ್ ಮಿಕ್ಸೇ ಆಗೋದಿಲ್ಲ ಅಂತ, ಬಟ್ ಅದ್ ಹೆಂಗೋ ಆಗಿದೆ, ಅದ್ ನನ್ಗೂ ಗೊತ್ತಿಲ್ಲ ಅದ್ರ ಹಿಸ್ಟ್ರಿ. ಸೊ ಅಲ್ಲಿಯವರು ನಾವು, ಅಂದ್ರೆ ನನ್ನ ಊಟ ಶೈಲಿ, ಭಾಷೆ ಎಲ್ಲ ಸ್ವಲ್ಪ ತೀರ್ಥಹಳ್ಳಿ ಕಡೆ ಇರುತ್ತೆ. ಹಾವ ಭಾವ ಎಲ್ಲ ಸ್ವಲ್ಪ ಮಂಡ್ಯ ಕಡೆ. ಇವಾಗ ಆಲ್ರೆಡಿ ನೀವು ನೋಡಿರ್ತೀರಾ ಹಾವ ಭಾವ, ಟೈಮ್ ಸೆನ್ಸ್ ಅದೆಲ್ಲ. ಮಂಡ್ಯದವ್ರು ಪಂಕ್ಚುಯಲ್ ಇದಾರೆ ಪಾಪ. ಮಂಡ್ಯದವ್ರನ್ನ ಬ್ಲೇಮ್ ಮಾಡ್ಬೇಡಿ, ನಾನ್ ಲೇಟ್ ಆಗಿ ಬಂದಿಲ್ಲ. ಟೈಮ್ ಸೆನ್ಸ್ ಅಂದ್ರೆ ಟೈಮ್ ಸೆನ್ಸ್ ಅಲ್ಲ, ಓಕೆ ಆಯ್ತು ಬಿಡಿ ಹೋಗಿ. ಹಾ, ಸೊ ಅಲ್ಲಿ ಅಂಡ್ ನಾನ್ ಹುಟ್ಟಿದ್ ಬೆಂಗಳೂರಲ್ಲಿ. ಆಮೇಲೆ ನಾನು 2 ಸ್ಕೂಲಲ್ಲಿ ಓದ್ದೆ. ನಿವೇದಿತಾ ಗರ್ಲ್ಸ್ ಹೈಸ್ಕೂಲ್ ಅಂತ ಬಸವನಗುಡಿಲಿದೆ, ಅಲ್ಲಿ 7th ಆದ್ಮೇಲೆ ಬಾಯ್ಸ್ ಇಲ್ಲ. 7th ವರ್ಗೂ ಕೋಯೆಡ್ ಇತ್ತು, ಅದಕ್ಕೆ ನಾನು ಇದ್ದೆ. ಆಮೇಲೆ ಬಾಯ್ಸ್ ಇಲ್ಲ ಅಂತ ಬಿಟ್ಬಿಟ್ಟೆ, ಹಂಗೆ ಅನ್ಕೊಳ್ಳಿ ಆಯ್ತಾ. ಆಮೇಲೆ ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಹೊಸಕೆರೆಹಳ್ಳಿಲಿ, ಸೊ ಅಲ್ಲಿ ಓದಿದ್ದು. ಅದಾದ್ಮೇಲೆ ಕುಮರನ್ಸಲ್ PU ಮಾಡಿದ್ದು. ಬ್ಯಾಚುಲರ್ಸ್ ಆರ್ಟ್ಸ್ ತಗೊಂಡೆ, ಅಲ್ಲಿ ಸೈನ್ಸ್ ಓದ್ದೆ, ಆಮೇಲೆ ಇಲ್ಲಿ ಆರ್ಟ್ಸ್ ತಗೊಂಡೆ ನಾನು. ಬ್ಯಾಚುಲರ್ಸ್ ಮುಗಿಸ್ದೆ ಸೈಕಾಲಜಿ, ಇಂಗ್ಲಿಷ್ ಮತ್ತೆ ಮೀಡಿಯಾ ಸ್ಟಡೀಸ್ ಅಲ್ಲಿ. ಮಾಸ್ಟರ್ಸ್ ಮೀಡಿಯಾ ಸ್ಟಡೀಸ್ ಅಲ್ಲಿ ಮಾಡಿದೆ. ಸೊ ಇಷ್ಟು ನನ್ನ ಎಜುಕೇಶನಲ್ ಹಿನ್ನೆಲೆ. ಇಲ್ಲೇ ಒಂದು ಎಪಿಸೋಡ್ ಆಗೋಯ್ತು. ಕರೆಕ್ಟ್, ಹೌದು. ನೀವು ಕೇಳಿದ್ರಿ, ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಏನ್ ತಿಂತೀರಾ ಅದು ಹೇಳ್ಬಿಡಿ. ಅದು ನೆಕ್ಸ್ಟ್ ಸೆಗ್ಮೆಂಟ್, ನೆಕ್ಸ್ಟ್ ಡಯಟ್ ಸೆಗ್ಮೆಂಟ್ ಅಲ್ವಾ? ಹೌದು, ಊಟ ತಿಂಡಿ ನೆಕ್ಸ್ಟ್ ಜಿನ್ಸಿನ ಅಂಡ್ ಗುಂಡಮ್ಮ ಡಯಟ್ ಪ್ಯಾಟ್. ಡೈರೆಕ್ಟ್ ಆಗಿ ನಾನು ಎಷ್ಟು ಡೀಸೆಂಟ್ ಆಗಿ ಡೈರೆಕ್ಟ್ ಕ್ರೈಸ್ಟಿಗೆ ಬಂದೆ. ನೀವೇ ಕೇಳಿದ್ದು, ನಾನು ಹೇಳ್ದೆ ತಾನೆ ತಗೊಳ್ಳಿ ಇವಾಗ, ಆಯ್ತಾ? ಸೊ ಕ್ರೈಸ್ಟ್ ಆದ್ಮೇಲೆ ನಾನು ಅಲ್ಲಿ ಕ್ರೈಸ್ಟ್ ಅಲ್ಲಿ ಪ್ರತಿ ವರ್ಷನೂ 1 ತಿಂಗಳು ಯಕ್ಷಗಾನ ಟ್ರೈನಿಂಗ್ ಕೊಟ್ಟು, ಆಮೇಲೆ ನೆಕ್ಸ್ಟ್ ಪರ್ಫಾರ್ಮ್ ಮಾಡಿಸ್ತಾರೆ ಲಾಸ್ಟ್ ಆನ್ಯುವಲ್ ಅಂದ್ರೆ 1 ಮಂತ್ ಆದ್ಮೇಲೆ ಒಂದ್ ಸಮಾರಂಭ ತರ. ಸೊ ಹಂಗೆ 3 ವರ್ಷ ಯಕ್ಷಗಾನ ಮಾಡ್ಕೊಂಡ್ ಬಂದಿದ್ದು ನಾನು ಕ್ರೈಸ್ಟ್ ಅಲ್ಲಿ. ಸೊ ವೃತ್ತಿಪರ ಅಂತ ಏನಿಲ್ಲ, ಮಧ್ಯ ಪರ್ಫಾರ್ಮೆನ್ಸಸ್ ಎಲ್ಲ ಕೊಡ್ತೀರಾ ಯಾವಾಗಲೂ? ಮಧ್ಯ ಇಲ್ಲ, ಕೊಟ್ಟಿಲ್ಲ, ನಾನು ಯಾವತ್ತೂ ಕೊಟ್ಟಿಲ್ಲ. ಸೊ ಅದೇ ಅಂದ್ರೆ ನಮ್ಮ ಬರವಣಿಗೆ ಹಂಗ್ ಬರ್ದಿದಾರಲ್ಲ ಎಲ್ಲರೂ, ಅದೇ ಆಗಿರೋದು. ಅಂದ್ರೆ ನಾನು ಯಕ್ಷಗಾನ ಫೋಟೋಸ್ ನೋಡಿ, ಅಂದ್ರೆ ಏನಾಗುತ್ತೆ, ಈ ರೂಟೆಡ್ ಆರ್ಟಿಸ್ಟ್ ನೋಡಿದಾಗ ಅದೇ ಇವ್ರು ಇದೇನೆ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ಅಂದ್ರೆ ಇವನ್ಗೂ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಹಂಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಇದೆ, ಅದು ಆಕ್ಚುಲಿ ಡಿಪ್ಲೊಮಾ ಮಾಡಿರೋದು. ನಾನು ಅದು ಕನ್ಸಿಡರೇ ಮಾಡಲ್ಲ 10th ಫೇಲ್ ಅಂತ ಹೇಳೋದು. ಬಟ್ ಡಿಪ್ಲೊಮಾ ಮಾಡಿದೀನಂತ ಹಾಕಿದ್ರೆ ಓಕೆ, ಅದೇ ಎಲ್ಲ ಹಾಕೋದು ಇಂಜಿನಿಯರಿಂಗ್ ಪದವೀಧರರು. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ನಾನೇನೋ ಫುಲ್ ದೊಡ್ಡ ಸೈಂಟಿಸ್ಟ್ ಅಲ್ಲೆಲ್ಲ ಕೆಲಸ ಮಾಡ್ತಿರೋ ರೇಂಜ್ಗೆ ಹಾಕಿರ್ತಾರೆ. ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ಅದೇ ಹೇಳಿದೀನಲ್ಲ, ನಾನು ಮಗನ ಎಲ್ಲಿ ಓದಿದ್ಯಾ, ನನ್ನ ಫ್ರೆಂಡ್ಸ್ ಹತ್ರ ಫ್ರೆಂಡ್ಸ್ ಬಿಡಿ, ಫ್ಯಾಮಿಲಿ ಹತ್ರ ಹೋದಾಗ ಇವ್ನು ಯಾವ ಆಂಗಲ್ ಅಲ್ಲಿ ಓದಿದ್ದಾರೆ, ಇವ್ನು ಓದಿರೋದು ಇಷ್ಟ ಅಂದ್ರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಅವ್ರೇನೋ ಪಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದ್ದಾರೆ ಅಂತ ನಾನೇ ಹೇಳ್ಕೊಂಡ್ಬಿಟ್ಟಿದೀನಿ ಏನೋ ಅಂತ ಇವರೆಲ್ಲ ಥಿಂಕ್ ಮಾಡೋದು. ಸೊ 10th ಫೇಲ್, ಡಿಪ್ಲೊಮಾ ಡಿಸ್ಕಂಟಿನ್ಯೂ ಮಾಡಿದೆ. ನನ್ಗೇನು ಇಂಟ್ರೆಸ್ಟೇ ಇರ್ಲಿಲ್ಲ ಆಕ್ಚುಲಿ, ಆಸಕ್ತಿನೇ ಇರಲಿಲ್ಲ ಓದೋದ್ರ ಬಗ್ಗೆ. ಆಮೇಲೆ ಅನ್ಕೊಂಡೆ ನಾನು ಹಿಂಗೆ ಮಾಡ್ತಿದ್ರೆ ನಮ್ಮ ಅಮ್ಮನ ದುಡ್ಡಂತೂ ಹೋಗುತ್ತೆ, ಅಟ್ಲೀಸ್ಟ್ ಅದನ್ನೇ ಹಿಡ್ಕೊಂಡು ಬೇರೆ ಏನಿಕಾರೋ ಯೂಸ್ ಮಾಡ್ಕೋಣ ಅಂತ ಹೇಳಿ ಆದರ್ಶ ಇನ್ಸ್ಟಿಟ್ಯೂಟ್ ಸೇರ್ಕೊಂಡೆ. ಬಟ್ ಅಲ್ಲೂ ಏನು ಕಲೀಲಿಲ್ಲ, ಒಂದು ಬೇಸಿಕ್ ನಾಲೆಜ್ ಅಂತ ಸಿಕ್ತು ಅಷ್ಟೇ. ಸೊ ಹಂಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ನಾನು ಯಕ್ಷಗಾನ ಮಾಡೋದ್ ಹೌದು, ನಂಗೆ ಬರತ್ತೆ, ಸ್ವಲ್ಪ ಕಲ್ತಿರೋದ್ ಹೌದು. ಬಟ್ ನಾನು ಅದನ್ನ ಯಾವಾಗ್ಲೂ ಶೋಸ್ ಕೊಟ್ಕೊಂಡೇನ್ ಬರಲ್ಲ. ಬಟ್ ನಾನು ಯಾವಾಗ್ಲೂ ಶೋಸ್ ಕೊಡೋದು ಯಾವ್ದು, ಥಿಯೇಟರ್. ನಾನು ಕನ್ನಡ ರಂಗಭೂಮಿಯಿಂದ ಬಂದಿರೋದು. ಯಾವ್ದು ಥಿಯೇಟರ್ ಗ್ರೂಪ್? ನಾನು ಸುಮಾರು ಥಿಯೇಟರ್ ಗ್ರೂಪ್ಸ್ ಅಲ್ಲಿ ಇದ್ದೀನಿ. ಬೆನಕ, ರಂಗ ಸೌರಭ, ಯುವಶ್ರೀ,
ಆಮೇಲೆ ಸಂಚಯ, ಸುಮಾರು ಟೀಮ್ಸ್ ಅಲ್ಲಿ ಇದೀನಿ. ಇವಾಗ ಹೊಸದೊಂದು ಮಾಡ್ತಾ ಇದೀವಿ, ಒಂದು ಲಾಸ್ಟ್ 1.5-2 years ಇಂದ ಧೀಮಹಿ ಅಂತ, ಸೀತಾಕೋಟೆ ಅವರು, ಕಾರ್ತಿಕ್ ಹೆಬ್ಬಾರ್ ಅವರು ಇರೋ ಟೀಮ್. ಸೊ ನಾನು ಕಂಟಿನ್ಯೂಸ್ ಆಗಿ ಪರ್ಫಾರ್ಮೆನ್ಸ್ ಗಳು ಕೊಡ್ತಾ ಇರೋದು, ಶೋಸ್ ಕೊಡ್ತಾ ಇರೋದು ಥಿಯೇಟರ್ದು, ಯಕ್ಷಗಾನದಲ್ಲ. ನಾನು ಇಂಟರ್ವ್ಯೂ ಆದ್ಮೇಲೆ ಯಕ್ಷಗಾನ ಒಂದ್ ಮಾಡ್ಸು ಅಂತ ಅನ್ಕೊಂಡಿದ್ದೆ, ಅದೇ ಇವಾಗ ಈಗ ಕ್ಯಾನ್ಸಲ್ ಆಯ್ತು. ಹಂಗೆಲ್ಲ ಮಾಡ್ಬಾರ್ದು, ಹೇಳಿದಾರೆ, ಹೇಳ್ಕೊಟ್ಟಿದ್ದಾರೆ ನನಗೆ. ಅದೇ ಏನಾರು ಅಂದ ತಕ್ಷಣ ಇವಾಗ ನಂಗೆ ಹಂಗೆ, ನಾನು ಎಲ್ಲೋ ಒಂದ್ 2 ಕಡೆ ಹೋದಾಗ ನೀನ್ ಇಷ್ಟೆಲ್ಲ ಒಳ್ಳೆ ಸಾಧು ತರ ಬಿಹೇವ್ ಮಾಡ್ತೀಯಾ, ಜಿಮ್ಸಿ ನಂಗೆ ಅಷ್ಟು ಆವಾಜ್ ಆಗ್ತೀಯಾ, ಜಿಮ್ಸಿ ನಂಗೆ ಬೈ ನಮ್ ಮುಂದೆ ಬೈ ಅಂತ. ನಾನ್ ಏನ್ ಇದು ಯಾವ್ದೋ ಒಳ್ಳೆ ಸಣ್ಣ ಮಕ್ಳು ಇರ್ಬೇಕಾರೆ ರಿಲೇಟಿವ್ಸ್ ಮುಂದೆ ಕುತ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡು ಅಂತಾರಲ್ಲ, ಹಂಗೆ ಇದು. ಸೊ ಅಫ್ಕೋರ್ಸ್ ಈ ಇಂಟರ್ವ್ಯೂ ಎಂಡ್ ಅಲ್ಲಿ ಅದನ್ನ ಮಾಡ್ಲೇಬೇಕಾಗುತ್ತೆ ನಮ್ಮ ಪ್ರೇಕ್ಷಕರಿಗೆ. ಇವ್ನ್ ಡ್ಯಾನ್ಸ್ ಮಾಡಿದ್ರೆ ನಾನು ಮಾಡ್ತೀನಿ, ಇವ್ನ ಕೈಲಿ ಮಾಡ್ಸಿ ನೋಡೋಣ. ಈಗ ವೆಟರನ್ ಆರ್ಟಿಸ್ಟ್ ಗಳಿಗೆ ಜಾಸ್ತಿ ತೊಂದರೆ ಕೊಡಲ್ಲ. ಡೆಬ್ಯೂ ಅವರೇ ರ್ಯಾಗ್ ಮಾಡಬಾರ್ದು ಸರ್. ಬಿಗಿನರ್ಸ್ ಏನೇನ್ ಕಲೆ ಅವ್ರೊಳಗೆ ಏನಿದೆ ಅಂತ ಗೊತ್ತಾಗ್ಬೇಕಲ್ಲ, ಆಗ್ಲೇ ತಾನೆ ನಮ್ಗೆ ಆಫರ್. ನಾನೇನ್ ಬಿಗಿನರ್ ಅಲ್ಲ, ನಾನು 1 ವರ್ಷ ಆಗಿದೆ ಆಲ್ರೆಡಿ. ಹಾಗೆಲ್ಲ ಹೇಳ್ಬೇಡಿ, ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್. ಖಂಡಿತ ಸೀಸನಿಂಗ್ ಆಗ್ತಾ ಇದೆ. ಕೋರ್ಸ್ ನಮಗೆ ಅದನ್ನ ಹೇಳಿದ್ನಲ್ಲ, ನೀವು ಬಂದಿರೋದೇ ದೊಡ್ಡ ವಿಷಯ ನಮ್ಗೆ. ಪರವಾಗಿಲ್ಲ, ಅವಾಗ ಈ ತರ ಸಮಾಜವಾದಿ ಕಾರ್ಯಗಳು ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಇಲ್ಲಿಗೆ ನಿಲ್ಸಿದ್ದೆ ಸರ್, ಅಷ್ಟೇ. ಕರೆಕ್ಟ್, ಅದೇ ಅಲ್ಲಿ ಬಂದ್ರಿ. ಸೊ ಇದಕ್ಕೆ ಹೆಂಗೆ ಅವಕಾಶ ಅಂದ್ರೆ ಡೈರೆಕ್ಟ್ ಆಗಿ ಅದೇ ನಾನು ರಂಗಸೌರಭ ಅಂತ ಒಂದು ತಂಡ ಹೇಳಿದ್ನಲ್ಲ, ಸೊ ಅಲ್ಲಿ ಸುಪ್ರೀತಾ ಅಕ್ಕ, ಪ್ರಮೋದ್ ಅಣ್ಣ ಅವರೆಲ್ಲರನ್ನು ಇದ್ದಾರೆ. ಸೊ ನನ್ಗಿಂತ ಮುಂಚೆಯಿಂದ ನಾನು ಅವ್ರನ್ನ ನೋಡಿದ್ದೆ ರಂಗಸೌರಭ ಅಲ್ಲಿ ಫಸ್ಟ್. ಸೊ ಸುಮಾರು ವರ್ಷಗಳಿಂದ ಬಂದಿರೋ ಟೀಮ್ ಅದು. ಅದ್ರಲ್ಲಿ ಒಂದ್ ನಾಟಕದಲ್ಲಿ ನಾನು ಪರ್ಫಾರ್ಮ್ ಮಾಡ್ಬೇಕಿತ್ತು, ಬಟ್ ಅವಾಗ ನಂಗೆ ಒಂದ್ ಸ್ವಲ್ಪ ಬೆನ್ನು ಇಂಜುರಿ ಆಗಿತ್ತು, ನಾನು ಮಾಡಕ್ ಆಗ್ಲಿಲ್ಲ. ಬಟ್ ರಿಹರ್ಸಲ್ ಗಳಿಗೆ ಹೋಗಿದ್ದೆ. ಅದು ಸುಪ್ರೀತಾ ಅಕ್ಕನ ಮಗಳ ಕ್ಯಾರೆಕ್ಟರ್ ಮಾಡ್ಬೇಕಿತ್ತು ನಾನು. ಅವಾಗ ನೋಡಿದ್ರು ನನ್ನ, ಅವರು ರಿಜಿಸ್ಟರ್ ಆಗಿತ್ತು ನಾನು ಇದೀನಿ ಅಂತ, ಅಷ್ಟೇನೆ. ಇವಾಗ ಹೆಂಗೆ ಸೀರಿಯಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ಗೊತ್ತಿತ್ತು ನಮ್ಗೆ. ಸೀರಿಯಲ್ ಹಿಂಗ್ ಒಂದ್ ಸ್ಟಾರ್ಟ್ ಆಗ್ತಾ ಇದೆಯಂತೆ, ಜಿ ಕನ್ನಡ ಅಲ್ಲಿ ಇವರೇ ಮಾಡ್ತಿರೋದಂತೆ ಅಂತ ಎಲ್ಲ ಗೊತ್ತಿತ್ತು. ಬಟ್ ನನ್ಗೆ ಗೊತ್ತಿರೋರು ಸುಮಾರು ಜನ ಆಡಿಷನ್ಸ್ ಕೊಟ್ಟಿದ್ರು. ನಾನು ಆಡಿಷನ್ ಅಂತ, ನಂಗೆ ಸೀರಿಯಲ್ ಸಿನಿಮಾ ಯಾವತ್ತೂ ನನ್ನ ತಲೆಯಲ್ಲಿ ಬಂದೇ ಇಲ್ಲ ನಾನು ಮಾಡ್ಬೇಕು ಅಂತ. ನಂಗೇನೋ ನಾನಾಯ್ತು ಕಾರ್ಪೊರೇಟ್ ಅಥವಾ ಯಾವ್ದೋ ಒಂದ್ ಕೆಲಸ ಆಯ್ತು, ಥಿಯೇಟರ್ ಆಯ್ತು. ನಂಗೆ ಥಿಯೇಟರ್ಗೆ ಹೋಗೋಕ್ ಟೈಮ್ ಕೊಡ್ತಾ ಇದೆಯಾ, ನನ್ ಕೆಲಸ ಅಷ್ಟೇ ಬೇಕಿರೋದು, ಅಷ್ಟೇ ಇದ್ದಿದ್ ನನ್ಗೆ. ಬಟ್ ಅದು ವೆರಿ ಕೋಇನ್ಸಿಡೆಂಟಲ್. ನಾನು ಹೇಳ್ದಂಗೆ ನಾನು ಪೇಪರ್ಸ್ ಹಾಕಿದಕ್ಕೂ, ಇವ್ರು ನಂಗೆ ಫೋನ್ ಮಾಡಿ ಈ ತರ ಒಂದು ಆಪರ್ಚುನಿಟಿ ಇದೆ ಬಾ ಲುಕ್ ಟೆಸ್ಟಿಗೆ ಅಂತ ಕರೆದಿದ್ದಕ್ಕೂ ಎಲ್ಲ ಕೋಇನ್ಸಿಡೆಂಟ್ಲಿ ವರ್ಕ್ ಆಯ್ತು. ಹಂಗೇನೆ ಓಕೆ ವೇಟ್ ಮಾಡಿ ಒಂದು ಐ ಥಿಂಕ್ ಆಲ್ಮೋಸ್ಟ್ ಒಂದು 1 month ಆದ್ಮೇಲೆ ಕನ್ಫರ್ಮ್ ಆಯ್ತು ಇದ್ರಲ್ಲಿ ಇದೀವಿ ಅಂತ. ಆಮೇಲೆ ಮಾಕ್ ಶೂಟ್ಗಳಾಗಿ ಅಣ್ಣನ ಹುಡುಕಾಟ ಸುಮಾರು ದಿನ ಆಯ್ತು. ಅಣ್ಣ ಬಂದಿದ್ ಸ್ವಲ್ಪ ಲೇಟ್ ಆಯ್ತು, ಈ ಅಣ್ಣ. ಸೊ ಮಾಕ್ ಶೂಟ್ಗಳಾಗಿ ಕೊನೆಗೆ ಅಣ್ಣ ಫಿಕ್ಸ್ ಆದ್ಮೇಲೆ ಸೀರಿಯಲ್ ಸ್ಟಾರ್ಟ್ ಆಗಿತ್ತು. ಕರೆಕ್ಟ್. ಸೊ ದಿಸ್ ಇಸ್ ಹೌ ಐ ಕೇಮ್ ಇಂಟು ಇಟ್. ನೈಸ್. ಸೊ ಜರ್ನಿ ಚೆನ್ನಾಗಿ ಹೋಗ್ತಾ ಇದೆ ಆಕ್ಚುಲಿ. ಸೀರಿಯಲ್ ಅಲ್ಲಿ ಪ್ರೋಮೋಸ್ ಈಗ ಹಾಕಿದ ತಕ್ಷಣ ಜಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ 1 million 1.5 million ಹಂಗ ಹೋಗಿರುತ್ತೆ. ಸೊ ಕಮೆಂಟ್ಸ್ ಎಲ್ಲ ಓದ್ತೀರಾ ಇಬ್ರು, ಹೆಂಗ್ ಬರ್ತಾ ಇದೆ ಹೇಗೆ ಅಂತ? ಸ್ಟಾರ್ಟಿಂಗ್ ಅಲ್ಲಿ ಓದ್ತಾ ಇದ್ದೆ, ಆಮೇಲೆ ಬಿಟ್ಟೆ ಬಿಕಾಸ್ ಯಾಕಂದ್ರೆ ಅದೇ ಕಮೆಂಟ್ಸ್ ಅಂತ ಹೇಳದ್ನಲ್ಲ, ತುಂಬಾ ಸೆನ್ಸಿಬಲ್ ಕಮೆಂಟ್ಸ್ ಅಂದ್ರೆ ನನಗೂ ಖುಷಿ ಆಗುತ್ತೆ. ಬಟ್ ಕೆಲವು ಕಮೆಂಟ್ಸ್ ಹೆಂಗಿರುತ್ತೆ ಅಂದ್ರೆ ಅರ್ಥನೇ ಇರಲ್ಲ. ಯಾವ್ದಕ್ಕೆ ಏನೇನೋ ಕಮೆಂಟ್ ಮಾಡೋದು. ಓಕೆ, ಈಗ ನಾನು ಹೇಳ್ತಿರೋದು ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಆಗಂಗ್ ಕಮೆಂಟ್ ಮಾಡಬಾರ್ದು. ಹಂಗನ್ಬಿಟ್ಟು ನನ್ಗೇನೋ ಹರ್ಟ್ ಆಗಂಗ್ ಕಮೆಂಟ್ ಮಾಡಿದಾರೆ ಅಥವಾ ಇವಳಿಗೇನೋ ಹರ್ಟ್ ಆಗಂಗ್ ಕಮೆಂಟ್ ಮಾಡಿದಾರೆ ಅನ್ನೋದಲ್ಲ. ಈಗ ಯಾರೋ ಅಮ್ಮ ಇರ್ತಾರೆ, ಅಥವಾ ಪಿಂಕಿ ಇರ್ತಾರೆ, ಅಥವಾ ಇನ್ನೊಬ್ರು ಯಾರೋ ನಮ್ಮ ಶಾಸರ್ ಇರ್ಬೋದು, ಅಥವಾ ಇನ್ನಾರ ನಮ್ಮ ಪರಶು ಕ್ಯಾರೆಕ್ಟರ್ ಇರ್ಬೋದು. ನಮ್ಮನ್ನ ಹೊಗಳೋ ಒಂದು ನೆಪದಲ್ಲಿ ಅವ್ರನ್ನ ತೆಗಳೋದು ತಪ್ಪು. ಅದು ನನ್ಗೆ ಬೇಜಾರಾಗತ್ತೆ. ಆಬ್ವಿಯಸ್ಲಿ ನನಗೂ ಒಂದೊಂದ್ಸಲ ಇರಿಟೇಟ್ ಆಗುತ್ತೆ. ನಾನು ಅದಕ್ಕೆ ನೋಡೋದೇ ಬಿಟ್ಬಿಟ್ಟೆ. ಕೆಲವೊಂದು ನೋಡ್ತೀನಿ, ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹಾಕಿದ್ರೆ ಖಂಡಿತವಾಗ್ಲೂ ನಾನು ಖುಷಿ ಪಡ್ತೀನಿ. ಬಟ್ ಅದನ್ನೇ ಹೇಳೋದಲ್ಲ, ನಮ್ಮನ್ನ ಹೊಗಳೋ ನೆಪದಲ್ಲಿ ಇನ್ನೊಬ್ರು ಬೈಯೋದು ತುಂಬಾ ತಪ್ಪು ಅಂಡ್ ಬುಲ್ಶಿಟ್ ಅನ್ಸುತ್ತೆ. ಇವ್ರು ಯಾಕಂದ್ರೆ ನಮ್ ಜೊತೆ ಆಕ್ಟ್ ಮಾಡ್ತಾರಲ್ಲ ಇವಾಗ ಕೋ-ಆರ್ಟಿಸ್ಟ್ಗಳು, ಅವರು ತಲೆಯಲ್ಲಿ ಪಾಪ ಏನು ಹಿಡ್ಕೊಂಡಿರಲ್ಲ. ಅದನ್ನ ಹೇಳಲ್ಲ, ಇವ್ರು ಏನೇ ಕಮೆಂಟ್ಸ್ ಮಾಡ್ರೋ ಅವ್ರು ಅದನ್ನ ಬೇಜಾರ್ ಮಾಡ್ಕೊಳ್ದೆ ಆಕ್ಟಿಂಗ್ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವರು ಆ ಕಮೆಂಟ್ ನೋಡಿದಾಗ ಹರ್ಟ್ ಆಗ್ತಾರೆ, ಅವ್ರಿಗೂ ಎಲ್ಲೋ ಒಂದ್ ಕಡೆ ಬೇಜಾರಾಗತ್ತೆ. ಅವ್ರ ಮನ್ಸಲ್ಲಿ ಯಾವತ್ತೋ ಒಂದಿನ ನಂಗೆ ಬೇಡಪ್ಪ ನಾನು ಚೆನ್ನಾಗಿರೋ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಹೋದ್ರೆ ಇಂಡಸ್ಟ್ರಿಲಿ ಈ ತರ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡೋರೇ ಇರಲ್ಲ. ಯಾರ ತನ ಬೈಸ್ಕೊಳಕ್ ಇಷ್ಟಪಡ್ತಾರೆ, ಯಾರು ಬೈಸ್ಕೊಳಕ್ ಇಷ್ಟಪಡಲ್ಲ. ಸೊ ನಾನ್ ಅದನ್ನ ಹೇಳದ್ನಲ್ಲ, ಈ ಕಮೆಂಟ್ಸ್ ನನ್ಗೆ ಮುಂಚೆ ಆಸಕ್ತಿ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಕೆಲವೊಂದೊಂದು ಕಮೆಂಟ್ಸ್ ನೋಡಿದಾಗ, ಯಾವ್ದೋ ಒಂದ್ ಕಮೆಂಟ್ಸ್ ನೋಡ್ರೆ ಎಲ್ಲ ಕಮೆಂಟ್ಸ್ ಅದು ಹೋಗ್ತಾ ಇರುತ್ತೆ ಕಣ್ಣು. ಎಲ್ಲೋ ಇವಾಗ ನಾನೇ ಅದನ್ನ ಹೇಳದ್ನಲ್ಲ, ನನಗೆ ಅಷ್ಟು ಬೇಜಾರಾಗುತ್ತೆ. ಕೆಲವೊಂದು ಯಾರಿಗೋ ಬೈದಿರೋದು, ನನ್ಗದು ಪರ್ಸನಲ್ ಆಗಿ ನನ್ಗೇನು ಇರಲ್ಲ, ಯಾರಿಗೋ ಬೇರೆಯವ್ರಿಗೆ ರಿಜಿಸ್ಟರ್ ಮಾಡೋ ಬೈದಿರ್ತಾರೆ. ಸೊ ಹಾಗಾಗಿ ನಾನು ನೋಡಕ್ಕೆ ಹೋಗಲ್ಲ. ಅಂಡ್ ಬಟ್ ಸಮ್ವೇರ್ ವಿ ಆರ್ ಆಕ್ಚುಲಿ, ಇವ್ನು ಹೇಳ್ದಂಗೆ, ಆನ್ ದ ಪಾಸಿಟಿವ್ ಎಂಡ್ ನಾವು ವಿ ಆರ್ ಆಕ್ಚುಲಿ ಗ್ರೇಟ್ಫುಲ್.
ಅಟ್ಲೀಸ್ಟ್ ಐ ಆಮ್ ಜಿ ಕನ್ನಡ ಸೋಷಿಯಲ್ ಮೀಡಿಯಾ ಪೇಜ್ಗೆ, ಹಾ. ಬಿಕಾಸ್ ಅವ್ರು ಹಾಕೋದ್ರಿಂದ ಇವ್ರ ಜನ ಸಿಕ್ಕಾಪಟ್ಟೆ ಏನ್ reach. ಥಿಂಕ್ ಮಾಡ್ತಾ ಇದಾರೆ, ಏನ್ ನಡೀತಾ ಇದೆ, ಬಿಕಾಸ್ ದಿನನಿತ್ಯ ನಮ್ಗೆ ಇಂಟ್ರಾಕ್ಟ್ ಮಾಡಕ್ ಸಿಗಲ್ಲ, ಅಥವಾ ಪ್ರತಿ ಎಪಿಸೋಡ್ ಬಗ್ಗೆ ಅವ್ರ ಭಾವನೆ ಏನಿದೆ ಅಂತ ತಿಳ್ಕೊಳಕ್ ನಮಗ್ ಗೊತ್ತಾಗೋದಿಲ್ಲ. ಸೊ ಸೋಷಿಯಲ್ ಮೀಡಿಯಾ ಡೆಫಿನೆಟ್ಲಿ ಹೆಲ್ಪ್ ಆಗಿದೆ ಅದರಿಂದ. Correct. ನಮ್ ಪರ್ಫಾರ್ಮೆನ್ಸ್ ಏನು ಅಥವಾ ಅವ್ರ ಒಪಿನಿಯನ್ ಏನು, ಅವ್ರು ಯಾರ ಪರ್ಫಾರ್ಮೆನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತೆಲ್ಲ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಇನ್ವಾಲ್ವ್ಮೆಂಟ್ ಅಲ್ಲಿ ಇವ್ನು ಹೇಳ್ದಂಗೆ ತುಂಬಾ ಇನ್ವಾಲ್ವ್ ಆಗಿ ಸರಿ ನನಗೆ ಒಳ್ಳೇದ್ ಬಯಸ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಪಿಂಕಿನ ಏನೋ ಬೈಯೋದು ಅಥವಾ ತೆಗ್ಳೋದು ಅಥವಾ ಏನೋ ಒಂದು ವರ್ಡ್ಸ್ ಯೂಸ್ ಮಾಡೋದು, ಇದುವರೆಗೂ ಆತರ ನಾನ್ ನೋಡಿಲ್ಲ. ತುಂಬಾ ಅಬ್ಯೂಸಿವ್ ಆಗಿ ಏನೋ ಸಿಂಪಲ್ ಆಗಿ ಪಿಂಕಿ ಮಂಕಿ ಹೌದು. ಡಾಂಕಿ ಅಂತ ಹಾಕಿರ್ತಾರೆ. ತುಂಬಾ ಸ್ಪೋರ್ಟಿವ್ ಆಗಿ ತಗೊಳ್ಳೋರು ಓಕೆ, ಹೌದು. ಸ್ಪೋರ್ಟಿವ್ ಆಗಿ ತಗೊಳ್ದೆ ಹೋದ್ರೆ ಅದು ಎಲ್ಲೋ ಒಂದ್ ಕಡೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಆದಷ್ಟು ನಾವು ಪಾಸಿಟಿವ್ ಸೈಡ್ ಆಫ್ ದ ಸೋಷಿಯಲ್ ಮೀಡಿಯಾ ಏನಿದೆಯೋ ಅದನ್ನ ತಗೊಂಡ್ ಪರ್ಫಾರ್ಮ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು ಎಲ್ಲಾ ಆರ್ಟಿಸ್ಟ್ಗಳು ಅಷ್ಟೇನೆ. Correct. ಸೊ ನಾವು ಇದರಿಂದ ಬೂಸ್ಟ್ ಅಪ್ ಖಂಡಿತ ಆಗತ್ತೆ ನಮ್ಗೆ ಕೆಲವೊಂದ್ಸತಿ. ಬಟ್ ಅದನ್ನ ತುಂಬಾ ಇಟ್ಕೊಂಡು ಇವ್ರು ಹಂಗಂದಿದ್ದಾರೆ ಅದಕ್ಕೆ ನಾನು ಇದನ್ನ ಉಳಿಸ್ಕೊಳಕ್ಕಾದ್ರೂ ನಾನು ಹಿಂಗೆ ಪರ್ಫಾರ್ಮ್ ಮಾಡ್ಬೇಕು ಅಂತ ಅಷ್ಟ್ರ ಮಟ್ಟಿಗೆ ಲೈಕ್ ಅ ಪಿಂಚ್ ಆಫ್ ಸಾಲ್ಟ್ Correct. ಇಟ್ ಹೆಲ್ಪ್ಸ್ ಅಸ್, ಇಟ್ ಇಸ್ ಹೆಲ್ಪ್. ಇಂಟರ್ನೆಟ್ ಬೇರೆ ಫ್ರೀ ಅಲ್ಲ ಈಗ, Yeah. ಮನ್ಸಿಗೆ ಬಂದಿದ್ದು ಹಾಕ್ತಾರೆ ಅಷ್ಟೇ. ತುಂಬಾ ಇನ್ವಾಲ್ವ್ ಆಗ್ತಾರೆ. ಅಂದ್ರೆ ಅವ್ರು ಹಾಕೋದು ಇವಾಗ ನನ್ಗೆ ಹೇಳ್ಬೋದು, ಗುಂಡಮ್ಮ ಎಷ್ಟು ಒಳ್ಳೆಯವಳು, ಎಷ್ಟು ಪಾಪ್ದವಳು ಅಂತ. ನನ್ ರಿಯಲ್ ಲೈಫ್ ಅಲ್ಲಿ ಈ ತರ ಒಂದ್ ಸಿಚುಯೇಷನ್ ಬಂದ್ರೆ ನಾನು ಸೈಲೆಂಟ್ ಆಗಿರ್ತೀನ? ಇರಲ್ಲ. 100% ಇರಲ್ಲ. ನಮ್ ಪರ್ಸನಲ್ ಲೈಫ್ ಬೇರೆ ಇರುತ್ತೆ, ನಮ್ ಪ್ರೊಫೆಷನಲ್ ಲೈಫ್ ಬೇರೆ ಇರುತ್ತೆ. ಸೊ Correct. ಅವರ ಕ್ಯಾರೆಕ್ಟರ್ ನ ಅಪ್ರಿಶಿಯೇಟ್ ಮಾಡೋದ್ರಲ್ಲಿ ಕ್ಯಾರೆಕ್ಟರ್ನೇ ತೆಗಿಳ್ತಾ ಇದಾರೆ. ಬಟ್ ಅದು ಪರ್ಸನಲಿ ಎಲ್ಲೋ ಒಂದ್ ಕಡೆ ಕೆಲವೊಬ್ರಿಗೆ ಅಫೆಕ್ಟ್ ಸರಿ, ಈಗ ಪರ್ಸನಲ್ ಲೈಫ್ ಅಲ್ಲಿ ಅಂದ್ರೆ ಈ ತರ ಹಿಂಗಾದ್ರೆ ಬಾಯ್ ಫ್ರೆಂಡ್ ಇನ್ನೊಂದು ಗರ್ಲ್ ಫ್ರೆಂಡ್ ಇದ್ರು ಅಂತ ಗೊತ್ತಾಯ್ತು, ಫಾರ್ ಎಕ್ಸಾಂಪಲ್ ಪ್ರತೀಕ್ಷಾ ಅವ್ರಿಗೆ ಹೆಂಗಿರುತ್ತೆ ಫಸ್ಟ್ ಆಫ್ ಆಲ್ ಹಾ. ಅಷ್ಟು ಕುತ್ಕೆ ದಬ್ಬಿ ಎಲ್ಲ ಮಂಟಪದ ಮೇಲೆ ಕೂರ್ಸಿ ಮದ್ವೆ ಆಗಂಗಲ್ಲ, ಆದ್ರೆ ನನ್ ಮದ್ವೆನೇ ಆಗಲ್ಲ ಸರ್. ಅಲ್ಲ ಅದು ಆಮೇಲೆ ಗೊತ್ತಾಯ್ತು ಅಂತ, ಮದ್ವೆ ಆದ್ಮೇಲೆ ರಿಯಲ್ ಲೈಫ್ ಅಲ್ಲಿ ಗೊತ್ತಾಯ್ತು ಅವಾಗ. ಮದ್ವೆನೇ ಆಗ್ತಿರ್ಲಿಲ್ಲ. ಈ ತರ ಕ್ಯಾರೆಕ್ಟರ್ ಇದ್ದು ಫಸ್ಟ್ ಎಲ್ಲ ಇಷ್ಟೆಲ್ಲ ಜಗಳ ಮಾಡ್ಕೊಂಡೆಲ್ಲ ಬಂದು ಅವ್ನ್ ಕಂಡ್ರಾಗಲ್ಲ ಅಂದ್ರೆ ನನ್ ಮದ್ವೆ ಆಗದೆ ಇದ್ರು ಪರವಾಗಿಲ್ಲ, ನಾನು ಹಿಂಗೆ ಇರ್ತೀನಿ ಅಂತಾನೆ ಇರ್ತಾ ಇದ್ದೆ. Correct. ಸೊ ಹಿಂಗಾದ್ರೆ ಏನ್ ಮಾಡೋದು ನನಗೂ ಗೊತ್ತಿಲ್ಲ ಸರ್, ಇಲ್ಲಿವರೆಗೂ ಆತರ ಸಿಚುವೇಶನ್ ಬಂದಿಲ್ಲ. ಅದು ಆರ್ಬಿಟ್ರರಿ ಸಿಚುವೇಶನ್ ಅಷ್ಟೇ. ವೆರಿ ಆರ್ಬಿಟ್ರರಿ, ಆರ್ಬಿಟಲೇ ಇಟ್ಬಿಡೋಣ. ಸೊ ಅಂದ್ರೆ ನೀವು ಜಸ್ಟ್ ಬಾಯ್ ಫ್ರೆಂಡ್ ನೀವು ಇಬ್ರೆ ಅಷ್ಟೇ ಇವಾಗ, ಆತರ ಏನ್ ಬೇರೆ ಸಮಸ್ಯೆ ಏನ್ ಬಂದಿಲ್ಲ? ಬಾಯ್ ಫ್ರೆಂಡ್ ಇದ್ಯಾ ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀರಾ ಓ, ಸರ್? ಇಲ್ವಾ? ಯಾವ ಬಾಯ್ ಫ್ರೆಂಡ್ ಅಂದ್ರೆ ಇನ್ ಬಂದಿಲ್ಲ ಈ ತರ ಸಿಚುವೇಶನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಇರ್ಬೋದು. ಪ್ರೀವಿಯಸ್ಲಿ ಯಾವತ್ತೂ ಈ ತರ ಒಂದು ಸಿಚುವೇಶನ್ ಬಂದಿಲ್ಲ. ಇವಾಗ ಸದ್ಯಕ್ಕೆ ಬಾಯ್ ಫ್ರೆಂಡು ಇಲ್ಲ, ಏನು ಯಾವ ಬೇರೆ ಹುಡುಗನೂ ಇಲ್ಲ ನನ್ನ ಲೈಫ್ ಅಲ್ಲಿ. ಓನ್ಲಿ ಎಕ್ಸಸ್ ಆರ್ ಲೆಫ್ಟ್ ಅಷ್ಟೇ, ಎಕ್ಸ್ ಗಳಿದ್ದಾರೆ ಅಂತ ಅಷ್ಟೇ. ಆತರನ ಈಗಿಲ್ಲ ಸದ್ಯಕ್ಕೆ. ಸರ್ ಇವಾಗ ಅಲ್ಲ, ಸುಷ್ಮಿತ್ ಅವ್ರು ನಮಗೆ ಐಡಿಯಾ ಇತ್ತು ಸರ್, ಈ ಇಂಟರ್ವ್ಯೂ ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ, ಲೈಟಿಂಗ್ ಕಾಸ್ಟ್ಯೂಮ್ ಎಲ್ಲ ಚೆನ್ನಾಗಿದೆ, ನಮ್ಮನೇಲಿ ಒಂದ್ ಸ್ವಲ್ಪ ದೊಡ್ಡ ಟಿವಿ ಇದೆ, ಅದನ್ನ ಹಾಕ್ಸ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಅಜ್ಜಿ ತಂಗಿ ನಮ್ಮನೆ ನಾಯಿ ಎಲ್ರನ್ನು ಕೂರ್ಸಿ ತೋರ್ಸೋಣ ಅಂತ ಇತ್ತು. ನೀವು XYZ ಬಗ್ಗೆ ಮಾತಾಡಿದಾಗ ಬಹಳ ಕಷ್ಟ ಆಗತ್ತೆ ಸರ್. ಅಲ್ಲ, ಯಾಕೆ ಆ ವಿಷಯ ಯಾಕೆ ಅಂತಂದ್ರೆ ನಾನು ಹೇಳ್ತೀನಿ, ಸುಷ್ಮಿತ್ ಅವ್ರದ್ದು ನಮ್ಗೆ ಆಕ್ಚುಲಿ ಗೊತ್ತು, ಅಂದ್ರೆ ಅವ್ರದ್ದು ಜರ್ನಿ ಯಾವ ತರ ಅಲ್ಲ ಜರ್ನಿ ಯಾವ ತರ ಇದೆ ಅಂತ. ಸೊ ಹಾಗಾಗಿ ಅಂದ್ರೆ ನಿಮ್ ಜರ್ನಿ ನಮಗೆ ಗೊತ್ತಿಲ್ಲ. ಸಿನ್ಸ್ ಯು ಆರ್ ಡೆಬ್ಯೂ ಆಕ್ಟರ್, ನಾವು ನಿಮ್ದು ಕೇಳಿದ್ದು ಅಷ್ಟೇ. ಇಲ್ಲ ಸರ್, ಅಂದ್ರೆ ಸೆಲೆಕ್ಟಿವ್ಲಿ ತುಂಬಾ XYZ ಇಲ್ಲ. ಈಗ ಸುಷ್ಮಿತ್ ಅವ್ರದ್ದು ಆ ಆಂಗಲ್ ಅಲ್ಲಿ ನಾವು ಇಂಟರ್ವ್ಯೂ ಮಾಡೋಕ್ ಹೋದ್ರೆ ನಮ್ಗೆ ಅದೇ ದೊಡ್ಡ ಎಪಿಸೋಡ್ ಆಗುತ್ತೆ. ಅದೇ ಒಂದು ಎಪಿಸೋಡ್ ಬೇಕು. ಅದು ಬೇಡ, ಸದ್ಯಕ್ಕೆ ಟಚ್ ಮಾಡಿ ಕರಿಬೇಡಿ ಸರ್, ನನಗೆ ಫೋನ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ. ಇಲ್ಲ, ಅದಕ್ಕೆ ರೈಟ್ ಪರ್ಸನ್ಸ್ ನೇ ಕರಿಬೇಕು. ಇವಳದಕ್ಕೆ ಸೂಟ್ ಅಲ್ಲ ಆಕ್ಚುಲಿ, ಬಿಕಾಸ್ ಏನು ಗೊತ್ತಿಲ್ಲ, ಏನೋ ಜಸ್ಟ್ 1% ಗೊತ್ತಿರ್ಬೋದು ಅಷ್ಟೇ. ಅದಕ್ಕೆ ಅಂತ ಸಂತೆಯಲ್ಲಿ ಮುಳುಗಿದೀನಿ ನಾನು. ಹೌದಾ, ಹಿಂಗಾಯ್ತಾ, ಹಿಂಗಿತ್ತಾ, ಅಯ್ಯೋ ಹೌದಾ ಅಂತ. ಹೌದು, ಇವ್ರ ಬಗ್ಗೆನಾ? ಹೌದೌದು ಅಷ್ಟೇ. ನಾನು ಜರ್ನಿಲೇ ಇನ್ವಾಲ್ವ್ ಆಗಿಲ್ವಲ್ಲ, ಆಗಕ್ಕೂ ಇಷ್ಟಪಡಲ್ಲ ಸರ್. ಸುಷ್ಮಿತ್ ಅವರೇ, ನೀವು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಎನಿ ಕಮೆಂಟ್ಸ್? ಅಂದ್ರೆ ಗರ್ಲ್ ಫ್ರೆಂಡ್ ಬಗ್ಗೆ ಆಲ್ರೆಡಿ ಗೊತ್ತು, ಎಷ್ಟೊಂದು ಇಂಟರ್ವ್ಯೂ ಹೇಳಿದೀನಿ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ. ಅದೇ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ ಯಾರಿಗೂ. ಬಟ್ ಇದ್ರು ಎಕ್ಸ್ ಗರ್ಲ್ ಫ್ರೆಂಡ್ಸ್ ಇದ್ರು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಚೆನ್ನಾಗಿರ್ಲಿ ಎಲ್ಲೋ ಒಂದ್ ಕಡೆ. ಇವಾಗ ತುಂಬಾ ಸಿನಿಮಾ ಎಲ್ಲ ಮಾಡ್ತಿದ್ದಾರೆ, ಹಂಗ ಅನ್ಬಿಟ್ಟು ಯಾರು ಅಂತೆಲ್ಲ ಕೇಳ್ಬೇಡಿ. ಹೌದಾ? ಇಟ್ಸ್ ಓಕೆ. ಪ್ಯಾನ್ ಇಂಡಿಯಾ ಫಿಲ್ಮ್ ಅಥವಾ ಜಸ್ಟ್ ನಾರ್ಮಲ್? ಒಳ್ಳೆ ಡೈರೆಕ್ಟರ್ ಜೊತೆನೆ ಸಿನಿಮಾ ಎಲ್ಲ ಮಾಡಿದ್ದಾರೆ, ಒಳ್ಳೆ ಸೀರಿಯಲ್ಸ್ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ದೊಡ್ಡ ರಿಚ್ ಪೀಪಲ್ಸ್ ನೆಲ್ಲ ಮದುವೆ ಆಗಿದ್ದಾರೆ ಒಂದಷ್ಟು ಜನ. ಇಟ್ಸ್ ಓಕೆ, ಫೈನ್, ಪರವಾಗಿಲ್ಲ. ನಾನು ಇನ್ನೂ ರೇಸಲ್ಲಿ ಇದ್ದೀನಿ. ಖಂಡಿತವಾಗ್ಲೂ ಒಂದಿನ ನನ್ ಜೊತೆನೆ ಆಕ್ಟ್ ಮಾಡೋ ಪರಿಸ್ಥಿತಿ ಬರುತ್ತೆ, ಬನ್ರಿ, ಯಾವಾಗ ಏನ್ ತೊಂದ್ರೆ ಇಲ್ಲ. ಬಟ್ ಹಾಗಂತ ನಾನೇನೋ ಆ ಗ್ರಡ್ಜ್ ಹಿಡ್ಕೊಂಡು ನೀವ್ ಅವಾಗ ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ, ನಾನು ಆಕ್ಟಿಂಗ್ ಮಾಡ್ತೀನಿ ಬನ್ರಿ ಅಲ್ಲ. ನಾನ್ ಅದನ್ನೇ ಹೇಳೋದೇನು ಅಂದ್ರೆ, ಅವ್ರೇನೋ ಮೋಸ ಮಾಡ್ರು, ಅದು ಇದು ಟೈಮ್ ಅಷ್ಟೇ. ಅವ್ರದೇ ತಪ್ಪು ನಂದೇ ತಪ್ಪು ಅಂತಾನೂ ಅಲ್ಲ, ಇಬ್ರದ್ದು ಈಕ್ವಲ್ ತಪ್ಪು ಇರುತ್ತೆ. ನನ್ಗೇನೋ ಅವ್ರು ಇಷ್ಟ, ಅವ್ರದೇನೋ ಕೆಲಸ ಮಾಡೋದು ಇಷ್ಟ ಆಗಿರಲ್ಲ,
ಅವ್ರಿಗೇನೋ ನಾನೇನೋ ಒಂದು ಕೆಲಸ ಮಾಡೋದು ಇಷ್ಟ ಆಗಿರಲ್ಲ. ಸೊ ಏನೋ ಬಿಟ್ಟು ಹೋಗ್ತಾರೆ ಅಂದ್ರೆ ನಂದು ಅಷ್ಟೇ ತಪ್ಪಿರುತ್ತೆ, ಅಥವಾ ನಾನ್ ಬಿಟ್ಟಿದ್ದೀನಿ ಅಂದ್ರೆ ನಂದು ಅಷ್ಟೇ ತಪ್ಪಿರುತ್ತೆ. ಅದೇನ್ ದೊಡ್ಡ ವಿಷಯ ಅಲ್ಲ, ಇಟ್ಸ್ ಓಕೆ, ಅದು ಕಾಮನ್ ಎಲ್ಲರ ಲೈಫಲ್ಲೂ. ಬಟ್ ಒಂದ್ಸಲ ಮಣ್ಣು ತಿಂದ್ಮೇಲೆ ಮತ್ತೆ ಅದೇ ತಪ್ಪು ಮಾಡಬಾರ್ದು ಅಷ್ಟೇ. ಸೊ ಎಷ್ಟ್ ಸಲ ಮಣ್ಣು ತಿಂದಿದ್ರಿ ಅಂದ್ರೆ ಹಿಂದೆ ಎಷ್ಟು ತುಂಬಾ ಒಂದು 8 ಗರ್ಲ್ ಫ್ರೆಂಡ್ಸ್ ಇದ್ರು. ಸೂಪರ್. ಇಟ್ಸ್ ಓಕೆ, ಅದ್ರಲ್ಲಿ ಎಲ್ಲಾರು ಬಂದೇನು ಇದೇ ನೋಡಿ ಇಂಡಸ್ಟ್ರಿ ಅಂತಕ್ಕಂತೆ ಇಲ್ಲ, ಇವಾಗ ಡೈರೆಕ್ಟ್ ಆಗಿ ಅವ್ರ ಬಾಯಲ್ಲೇ ಬರ್ತಾ ಇದೆ. ಅದೇ ಅಲ್ಲ, ಇದ್ರು, ಅದೆಲ್ಲ ಆಗೋಗಿರೋದು. ಇಟ್ಸ್ ಓಕೆ, ಕಾಮನ್, ಅದೇನು ದೊಡ್ಡ ವಿಷಯನೇ ನನ್ನ ಲೈಫಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನೇ ತುಂಬಾ ಲಕ್ಕಿ, ಯಾಕಂದ್ರೆ ನನ್ಗೆ ಅದರಿಂದ ಹೊರಗೆ ಕರ್ಕೊಂಡ್ ಬರಕ್ಕೆ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ಗಳಿದ್ರು. ಬೂಸ್ಟ್ ಅಪ್ ಮಾಡಕ್ಕೆ, ಮೋಟಿವೇಶನ್ ಮಾಡಕ್ಕೆ ಒಳ್ಳೊಳ್ಳೆ ಫ್ರೆಂಡ್ಸ್ಗಳಿದ್ರು. ನನ್ನೇನು ಹಂಗೆ ಬಿಡ್ಲಿಲ್ಲ, ಇವನ್ ತಾನೆ ಹಂಗೆ ಹಿಂಗೆ ಅಂತ. ಸೊ ಆದಾಗೆಲ್ಲ ನಾನು ಪಾಠ ಕಲಿತಿದ್ದೆ. ಇದ ಆಮೇಲೆ ಏನು ಅಂದ್ರೆ ಅದನ್ನ ಹೇಳ್ತಿರೋದು, ಎಲ್ಲಾರು ಒಂದೇ ತರ ಮೈಂಡ್ ಸೆಟ್ ಇರೋರಿಲ್ಲ. 8 ಜನ ಎಕ್ಸ್ಗಳು ಏನಿದ್ರು ಎಲ್ಲಾರದು ಡಿಫ್ರೆಂಟ್ ಮೈಂಡ್ ಸೆಟ್. ಸೊ ಅದ್ ನನಗೆ ಮುಂದೆ ಬರೋಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈ ಹುಡುಗಿ ಬುದ್ಧಿ ಹಿಂಗಿದೆ, ಈ ಹುಡುಗಿ ಬುದ್ಧಿ ಹಿಂಗಿದೆ. ಇಲ್ಲಿ ಬರೀ ಹೆಣ್ಮಕ್ಳು ಅಂತಲ್ಲ, ಗಂಡ್ ಮಕ್ಳುನು ತಪ್ಪಿರುತ್ತೆ. ಬರೀ ಹೆಣ್ಮಕ್ಳನ್ನೇ ಹಂಗೆ, ಬಟ್ ಜಾಸ್ತಿ ಕಂಪೇರ್ ಮಾಡೋ ಹೆಣ್ಮಕ್ಳದ್ದು ಇರುತ್ತೆ ತಪ್ಪು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಇಬ್ರದು ಅಷ್ಟೇ ತಪ್ಪು ರಿಲೇಶನ್ಶಿಪ್ ಅಲ್ಲಿ. ಬಟ್ ಅದನ್ನೇ ನೋಡಿ, ಅದನ್ನೇ ಹೇಳೋದು. ಈಗ ಇವಳು ಹಿಂಗ್ ಅಂತಿದ್ದಾಳಲ್ವಾ, ಇವಾಗ ಹೆಣ್ಮಕ್ಳಿಗೆ ಊಸುರುವಳ್ಳಿ, ಅದು ಇದು ಅಂತ ಎಲ್ಲ ಒಂದಷ್ಟು ಫೌಲ್ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಯೂಸ್ ಮಾಡಿ ಕರೀತಾರೆ. ಬಟ್ ಹೆಣ್ಮಕ್ಳು ಗಂಡ್ಮಕ್ಳು ಹೋಲ್ಸೋದೆಲ್ಲ ಬರೀ ನಿಯತ್ತಿರೋ ಪ್ರಾಣಿಗಳಿಗೆ ಹೋಲ್ಸೋದು. ಕಷ್ಟಪಡೋ ಒಂದು ಕತ್ತೆ, ಕೋತಿ, ಆಂಜನೇಯ ಸ್ವಾಮಿ, ನಾಯಿ ನಿಯತ್ತಲ್ಲಿ. ಸೊ ಇಂಥದ್ದೇ ಅಲ್ವಾ ಹೆಣ್ಮಕ್ಳು ಹೋಲ್ಸೋದು. ಅದೇ ಹೆಣ್ಮಕ್ಳಿಗೆ ಏನೆಲ್ಲ ಕರೀತಾರೆ, ನಾನು ಅದನ್ನ ಹೇಳಕ್ ಆಗಲ್ಲ ಇಲ್ಲಿ. ಆಮೇಲೆ ಯಾವ್ದೇ ಇದನ್ನ ತಗೊಂಡ್ರು ಕೂಡ ಅದನ್ನೇ ಹೇಳ್ತಿರೋದು. ಇವಾಗ ನಾನು ನನ್ನ ಲೈಫಲ್ಲಿ ಆಗಿರೋದಕ್ಕೆ ಹೆಣ್ಮಕ್ಳು ಜಾಸ್ತಿ ತಪ್ಪು ಅಂತ ಅನ್ಬೋದು, ಇನ್ನೊಬ್ರು ಯಾರೋ ಹೆಣ್ಮಕ್ಳು ಲೈಫಲ್ಲಿ ತಪ್ಪಾಗಿರುತ್ತೆ. ಎಲ್ಲಾನು ಈಕ್ವಲ್ ಇರುತ್ತೆ, ಬರೀ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋ ಡಿಬೇಟ್ ಅಲ್ಲ. ಇಬ್ರದ್ದು ಅಷ್ಟೇ ತಪ್ಪಿರುತ್ತೆ. ಅದ್ ನಾನೇ ಹೇಳದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನಂದು ಅಷ್ಟೇ ತಪ್ಪಿರ್ತಿತ್ತು, ಅವ್ರದ್ದು ಅಷ್ಟೇ ತಪ್ಪಿರ್ತಿತ್ತು. ಇಟ್ಸ್ ಓಕೆ, ಲೈಫ್. ಹಂಗನ್ಬಿಟ್ಟು ನಾನು ಹಂಗೆ ಇಲ್ವಲ್ಲ, ನಾನು ಅಯ್ಯೋ ಹೋದ್ರು ಹೋಗಮ್ಮ ಅಷ್ಟೇ ಇದ್ರೆ ಅಲ್ಲ, ಸಾರಿ, ಕಾದ್ರೆ ಕೊನೆ ತನಕ, ಇಲ್ವಾ ಇರೋ ತನಕ ಹೋಗು, ನನಗೇನಾಗ್ಬೇಕು ಅಷ್ಟೇ. ಎಷ್ಟು ಮಾಗಿದ ಸುಷ್ಮಿತಾ ಆಗ್ಲಿ. ಬಟ್ ಐ ಆಮ್ ಅಗೇನ್ಸ್ಟ್ ಅದ್ ಏನೇ ವರ್ಡ್ಸ್ ಯೂಸ್ ಮಾಡಿರ್ಬೋದು, ಅದು ನಮ್ಮ ಒಂದು ಪೇಟ್ರಿಯಾರ್ಕಲ್ ಸೊಸೈಟಿ ಹಂಗ್ ಬಂದ್ಬಿಟ್ಟಿರೋದ್ರಿಂದ ಏನು ಮಾಡಕ್ ಆಗಲ್ಲ. ಇವಾಗ ಪದ ಬಳಕೆ ತಪ್ಪು ಅನ್ನಕ್ಕಿಂತ ಪದ ಸ್ಟಾರ್ಟ್ ಆಗಿದೆ ಹೆಂಗೆ, ಯಾಕೆ ಸ್ಟಾರ್ಟ್ ಆಯ್ತು, ಅದೆಲ್ಲ ತುಂಬಾ ಬ್ಯಾಕ್ ಗ್ರೌಂಡ್. ಅದು ಇಟ್ಸ್ ಅ ವೆರಿ ವೆರಿ ಪೇಟ್ರಿಯಾರ್ಕಲ್. ಏನ್ ಯಾರೋ ಒಬ್ಬ ಪರ್ಸನ್ ಇದು ಅದು ಒಪಿನಿಯನ್ ಅಷ್ಟೇ. ಅದು ಮತ್ತೆ ಸಮೂಹ ಇದಾಗಿದೆ. ಇಟ್ ಇಸ್ ಹಿಸ್. I'm talking about the society. 100% society. So ಹಂಗೆ ಇರೋದ್ರಿಂದ and a lot of times ಏನಾಗುತ್ತೆ ಅಂದ್ರೆ, ನಾನು I'm not saying ಈ ಒಂದ್ ವ್ಯಕ್ತಿ ಜೊತೆ ಹಿಂಗಾಗಿದೆ, ಈ ವ್ಯಕ್ತಿ ಜೊತೆ ಇವರೇ ತಪ್ಪು ಮಾಡಿದಾರೆ, ಅವರೇ ತಪ್ಪು ಮಾಡಿದಾರೆ ಅಲ್ಲ. ಇನ್ ಜನರಲ್ ವಿಮೆನ್ ಆರ್ ಅ ಲಿಟಲ್ ಪೇಷಂಟ್. ಅವ್ರು ನೀವ್ ಏನಂದ್ರೂ ಅನಿಸ್ಕೊಂಡು ಮತ್ತೆ ಸಾರಿ ಕೇಳಕ್ ಬಂದು ಮತ್ತೆ ಅಪಾಲಜೈಸ್ ಮಾಡಿ ಮತ್ತೆ ಆ ತರ ಮಾಡಕ್ ಹೋದಾಗ there are times when they have been taken for granted. ಆಯ್ತಾ? ಇವಾಗ ಅಬ್ಯೂಸಿವ್ ವರ್ಡ್ಸ್ ಎಲ್ಲ ಒಂದು ವ್ಯಕ್ತಿ ಅಂತ ಅಂದ್ಮೇಲೆ ಅವ್ರಿಗೆ ಹೆಂಗ್ ಬೇಕಾದ್ರೆ ಹೇಳ್ಬೋದು ಸರ್. ಇವಾಗ ನಿಮ್ ಶರ್ಟೇ ಸರಿ ಇಲ್ಲ ಇಂದ ಹಿಡಿದು ಖಾನ್ದಾನ್ವರೆಗೂ ಮಾತಾಡೋದ್ವರೆಗೂ ಇಟ್ ಈಸ್ ಅ ವರ್ಬಲ್ ಅಬ್ಯೂಸ್ ನನ್ನ ಪ್ರಕಾರ. ಅಂಡ್ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಅದೇನಾಗುತ್ತೆ, ಆಂಗರ್ ಮ್ಯಾನೇಜ್ಮೆಂಟಿಗೆ ಬರುತ್ತೆ. ಮತ್ತೆ ನೀನ್ ಸಿಟ್ಟಲ್ಲಿ ಏನ್ ಮಾತಾಡ್ತಾ ಇದೀಯಾ, ಇವಾಗ ಒಂದು ಹೊಡೆದಾಕ್ಬಿಡ್ತೀನಿ ಅಂದ್ರೂ ದಟ್ ಇಸ್ ಆಲ್ಸೋ ಅಬ್ಯೂಸ್. ಏನೋ ಮಾಡ್ತಿರೋದು, ಡ್ರಗ್ಸ್ ಮಾಡ್ತಾರೆ ಎಷ್ಟು ಜನ, ಅದು ಸಬ್ಸ್ಟೆನ್ಸ್ ಅಬ್ಯೂಸ್ ಆಗುತ್ತೆ. ಅದು ಇಟ್ ಇಸ್ ಆಲ್ ಎಂಡಿಂಗ್ ಅಪ್ ಇನ್ ಆಂಗರ್ ಮ್ಯಾನೇಜ್ಮೆಂಟ್. ಸೊ ಹೂಎವರ್ ಇಟ್ ಇಸ್, ಹುಡ್ಗಂಗಾಗ್ಲಿ ಹುಡುಗಿಗಾಗ್ಲಿ ಒಂಥರ ಈ ಅಬ್ಯೂಸಿವ್ ಫೌಲ್ ಲ್ಯಾಂಗ್ವೇಜ್ ಮಾಡೋದಾಗೋದು ಅಥವಾ ಫಿಸಿಕಲ್ ಅಬ್ಯೂಸ್, ಐ ಆಮ್ ನಾಟ್ ಅಪ್ ಫಾರ್ ಇಟ್. ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್, ಅಪ್ಪ ಅಮ್ಮ, ಫ್ಯಾಮಿಲಿ, ಎನಿ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹಸ್ಬೆಂಡ್, ವೈಫ್, ಐ ಥಿಂಕ್ ವಿ ಆರ್ ಕಂಡೀಷನ್ ಲೈಕ್ ದಟ್. ಎಲ್ಲೋ ಒಂದ್ ಕಡೆ ನಿಂಗ್ ಕೋಪ ಬಂದಾಗ ಹಿಂಗ್ ಮಾಡ್ಬೇಕು ಅಂತ ನಾವು ನೋಡ್ ಕಲ್ತಿದೀವ ಅಥವಾ ನಾವೇ ಡೆವಲಪ್ ಮಾಡ್ಕೊಂಡಿದೀವ ಗೊತ್ತಿಲ್ಲ. ವಿ ಆರ್ ಕಂಡೀಷನ್, ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಿ ಆರ್ ಹ್ಯೂಮನ್ಸ್, ವಿ ಕ್ಯಾನ್ ಚೇಂಜ್. ಸೊ ಈಗ ಇವಳು ಹೇಳುತ್ತಲ್ಲ ಅದೇ ಹೇಳಿದ್. ಈಗ ನಾನು ಇವಳು ಹೇಳಿದ್ 100% ಕರೆಕ್ಟ್. ಬಟ್ ನಾನು ಇನ್ನೊಂದು ಹೇಳಕ್ ಬಂದೆ, ಅದು ಮಿಸ್ ಆಗದ. ಇನ್ನೇನೇನೋ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಕಂಪೇರ್ ಮಾಡಿದ್ರೆ ನಮ್ ಗಂಡ್ ಮಕ್ಳಿಗಿರೋ ನಿಯತ್ತು ಹೆಣ್ಮಕ್ಳಿಗಿಲ್ಲ. ಯಾಕಂದ್ರೆ ಇವಾಗ ನೀವು ಇಲ್ಲ ಅಂದ್ರೆ ಹಂಗಲ್ಲ, ಇದೆ. ಯಾರಿಗಂದ್ರೆ ತಾಯಂದಿರ್ಗ್ ಮಾತ್ರ. ಓಕೆನಾ? ಈಗಿರೋ ಜನರೇಷನ್ ಹೆಣ್ಮಕ್ಳು ನಂಗೆ ಗೊತ್ತಿಲ್ಲ. ಇವಾಗಿರೋ ಡಿಮ್ಯಾಂಡ್ಸ್ ನೋಡಿದಿರಾ ನೀವು? ಕಾರ್ ಇರ್ಬೇಕು, ಅದಿರ್ಬೇಕು. ಗಂಡ್ ಮಕ್ಳು ಯಾವತ್ರ ಹೇಳಿರೋದ್ ನೋಡಿದಿರಾ? ನಾನ್ ಕೇಳೋದು ಇವ್ರು ಇಷ್ಟೆಲ್ಲ ಡಿಮ್ಯಾಂಡ್ಸ್ ಇರ್ತಾರಲ್ಲ, ಹೆಣ್ಮಕ್ಳು 2 ಮನೆ ಇರ್ಬೇಕು, ಕಾರ್ ಇರ್ಬೇಕು, ಅದಿರ್ಬೇಕು, ಇದಿರ್ಬೇಕು ಅಂತ. ಇಷ್ಟೆಲ್ಲ ಇರೋನ್ ಅವ್ನಿಗೇನು ಹುಚ್ಚಿಡ್ದಿದೆ ಅವಳ ಮದ್ವೆ ಆಗಕ್ಕೆ, ಅವಳನ್ನ ಇಷ್ಟಪಡಕ್ಕೆ? ಅಷ್ಟೆಲ್ಲ ಇದ್ದವನು ಅವ್ನ ರೇಂಜ್ಗೆ ಥಿಂಕ್ ಮಾಡ್ತಾನೆ ಫಸ್ಟ್ ಆಫ್ ಆಲ್.
ಗುರು ಇವಾಗ ನಾನ್ ಸಕ್ಸಸ್ಫುಲ್ ನೀನು ಸಕ್ಸಸ್ಫುಲ್ ಆಗಿರ್ಬೇಕು ಅಂತಾನೆ ಥಿಂಕ್ ಮಾಡೋದು. ಇಲ್ಲ ಅದೇನೇ ಹೇಳದ್ನಲ್ಲ, ಕಾದ್ರೆ ಕೊನೆ ತನಕ, ಇಲ್ಲ ಇರೋ ತನಕ ಅಷ್ಟೇ ಅವ್ನ ಮೈಂಡ್ ಸೆಟ್ ಹಂಗೆ ಇರುತ್ತೆ. ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಅದು ನನಗೆ ಗೊತ್ತಾಯ್ತು, ನೀವೇನು ಹೌದು. ಕೆಟ್ಟ ರೀತಿಯಲ್ಲಿ ಹಾ, ಹೇಳಿಲ್ಲ, ಹೌದೌದು ಹೌದು. ನಂಗೆ ಅರ್ಥ ಆಯ್ತು. ನಾನು ಆ ಇದ್ರಲ್ಲಿ ಹೇಳಿದ್ದು ಅದನ್ನೇ ಹೇಳದ್ನಲ್ಲ. ಈಗ ಡಿಮ್ಯಾಂಡ್ಸ್ ಹಿಂಗಿರುತ್ತೆ ಇವಾಗೆಲ್ಲ ಇರೋ. ಆಮೇಲೆ ಇವಾಗ ಕೆಲವೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ನೀವು ಯಾವ್ದೇ ಇಂಟರ್ವ್ಯೂ ತಗೊಳ್ಳಿ, ನಮ್ ಗಂಡ್ ಮಕ್ಳ ಹತ್ರ ಹೋಗ್ಬಿಟ್ಟು ಈಗ ಒಂದು ಹುಡುಗಿ ವಿಷಯ ಕೇಳಿದ್ರೆ ಅಥವಾ ಹುಡುಗನ ವಿಷಯ ಕೇಳಿದ್ರೆ ಕ್ಯಾಮ್ರಾ ಇದೆ ಅನ್ನೋ ಕಾರಣಕ್ಕೆ ಡವ್ ಮಾಡೋರೆ ಬೇರೆ, ನ್ಯಾಚುರಲ್ ಆಗಿರ್ತಾರೆ. ಬಟ್ ಈಗೆಲ್ಲ ಹಿಂಗಾಗಿದೆ ಅಂದ್ರೆ, ಯಾರೋ ಒಬ್ರು ಫೇಮಸ್ ಆಗ್ಬಿಟ್ರು, ಯಾವ್ದೋ ಒಂದು ಹುಡುಗನ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ ತಕ್ಷಣ ಫೇಮಸ್ ಆದ್ರು ಅಂದ್ರೆ, ಈಗ ನೀವು ಸುಮ್ನೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತೀರಾ ಅಂದ್ರೆ ಕೆಲವರು ಫೇಮಸ್ ಆಗಕ್ಕೇನೆ ಡೌಗಳು ಮಾಡ್ತಾರೆ. ಐ ನೋ ದೇಮ್, ನಾನೇ ಎಷ್ಟೊಂದು ಜನನ ಡೈರೆಕ್ಟ್ ಆಗಿ ಗೊತ್ತು ನನಗೆ, ಅವ್ರ ಬುದ್ಧಿ ಏನು ಅಂತ ಗೊತ್ತು. ಬಟ್ ಸ್ಟಿಲ್ ಕ್ಯಾಮ್ರಾ ಇದೆ ಅನ್ನೋ ಕಾರಣಕ್ಕೆ ಅಯ್ಯಯ್ಯೋ ಯಾರೋ ಒಬ್ರು ಬಂದಿದ್ರು, ನಾನ್ ಹಿಂಗ್ ಕೇಳಿದ್ರು ಹಿಂಗ್ ಕೇಳ್ತಾರೆ ಹುಡುಗರಿಗೆ ಹಿಂಗೆಲ್ಲ. ಅಯ್ಯೋ ನನ್ಗೆ ಹುಡುಗ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನ ವ್ಯಕ್ತಿತ್ವ ಬುಲ್ಶಿಟ್. ಚೆನ್ನಾಗಿಲ್ಲ ಅದೆಲ್ಲ, ಎಂಡ್ ಆಫ್ ದಿ ಡೇ ದುಡ್ಡೇ ಬೇಕು. ನಂಗೆ ಖಂಡಿತವಾಗಿ ಹೇಳ್ತೀನಿ, ದುಡ್ಡು ಬೇಕು, ತಪ್ಪಲ್ಲ. ನಿಮ್ಗೆ ಏನ್ ಬೇಕು ಅದನ್ನ ಡೈರೆಕ್ಟ್ ಆಗಿ ಹೇಳಿ ಅಲ್ವಾ. ಅದನ್ನ ಯಾಕೊಂದು ಸಮಾಜಕ್ಕೆ ಒಂದೇನೋ ಕ್ಯಾಮ್ರಾ ಇದೆ ಅನ್ನೋ ಕಾರಣಕ್ಕೆ ಏನಕ್ಕೆ ಇಲ್ಲ ನನ್ಗೇನು ಇಲ್ಲ, ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಅಂತ ಇದ್ ಮಾಡ್ತೀರಾ. ಒಂದ್ ಫೈನ್ ಡೇ ಗೊತ್ತಾಗುತ್ತೆ ನೀವು ಮಾಡಿರೋದು ಶುದ್ಧ ಸುಳ್ಳು ಅಂತ. ಯಾಕಂದ್ರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು, ಈ ತರದ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಯಾವತ್ತೊಂದಿನ ಗೊತ್ತಾಗುತ್ತೆ. ಯಾಕೆ ಡೌ ಮಾಡ್ತೀರಾ? ಇರೋದನ್ನ ಹೇಳಿ. ನಾನು ಇವಾಗ ಹೇಳ್ತೀನಿ, ನನಗ್ ನೋಡಕ್ಕೂ ಚೆನ್ನಾಗಿರ್ಬೇಕು, ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ನನ್ ಜೊತೆ ಹೊಂದ್ಕೊಳ್ಳಬೇಕು. ಹೌದು, ಆಬ್ವಿಯಸ್ಲಿ ನಾನು ಯಾಕೆ ಇವಾಗ ನಾನು ಹಂಗೆಲ್ಲ ನಾನು ಮೇಂಟೈನ್ ಮಾಡ್ತೀನಿ, ತಪ್ಪೇನು ಕೇಳೋದಕ್ಕೆ. ಬಟ್ ಅದನ್ನ ಹೇಳೋದಲ್ಲ, 3 ಮನೆ ಬೇಕು 4 ಮನೆ ಬೇಕು. ಗುರು ನೀನ್ ನನ್ಗ ಹತ್ರ ಅಷ್ಟೆಲ್ಲ ನಾನು ಯಾಕೆ ನಿನ್ನ ಹಾಕ್ತೀನಿ? ನಾನು ಹುಡುಕ್ತೀನಿ, ನಾನು ಅದೇ ರೇಂಜ್ ಹುಡುಗಿರೋ ಹುಡುಗಿನೇ ಹುಡುಕ್ತೀನಿ. ಸಾಧ್ಯನೇ ಇಲ್ಲ, ಹುಡುಗರು ದಡ್ರಲ್ಲ. ಅದು ನಾನು ಹೇಳಕ್ ಬಂದಿದ್ದು. ಅಂಡ್ ವಿ ಆಲ್ಸೋ ಫರ್ಗೆಟ್, ಇವಾಗ ಹಿಂಗಾಗತ್ತೆ ಅಂದ್ರೆ, ಇವಾಗ ನನ್ನ ನೋಡಕ್ ಏನಾರು ಬಂದ್ರೆ ಅವ್ರು ನನ್ನ ಹತ್ರ ಏನು ಇರಲ್ಲ. ಇಟ್ ಇಸ್ ಆಲ್ ಒಂದೇ, ನಮ್ಮ ಅಪ್ಪ ಮಾಡಿರ್ತಾರೆ, ನಮ್ಮ ಅಮ್ಮ ಮಾಡಿರ್ತಾರೆ, ನನ್ ಕಾಂದಾನ ಆಸ್ತಿ ಬಂದಿರುತ್ತೆ ಅಷ್ಟೇನೆ. ಹುಡುಗರ ವಿಷಯದಲ್ಲೂ ಸೇಮ್ ಅದೇ. ಡೆಫಿನೆಟ್ಲಿ. ಬಟ್ ಸಮ್ವೇರ್ ಐ ಕಂಪ್ಲೀಟ್ಲಿ ಅಗ್ರಿ ಟು ಹಿಸ್ ಪಾಯಿಂಟ್ ವೇರ್ ನೀವು ಡಿಮಾಂಡ್ಸ್ ಮಾಡೋವಾಗ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಮರ್ತೋಗ್ಬಿಡ್ತೀವಿ. ಇವಾಗ ಅವ್ರ ಅಪ್ಪನೇ ಆಗಿದ್ರೆ 23, 24, 25 ವರ್ಷಕ್ಕೆ ಎಷ್ಟು ಮಾಡಿರ್ತಿದ್ರು? ಮದ್ವೆ ಆದ್ಮೇಲೆ ತಾನೇ ಬೆಳ್ದಿರೋದು. ಇವಾಗ ಅವ್ರ ಅಪ್ಪಂಗೆ ಎಷ್ಟಿರುತ್ತೆ? ಒಂದ್ 50 ವರ್ಷ, 52 ವರ್ಷ. ಅವ್ರ 52 ವರ್ಷಕ್ಕೆ ಸಂಪಾದನೆ ಮಾಡಿರೋದ್ರಷ್ಟು ಡಬಲ್ ಈ 26, 27, 28 ವರ್ಷದ ಹುಡುಗರು ಹೆಂಗ್ ಮಾಡಕ್ಕಾಗತ್ತೆ? ಸೊ ಇಫ್ ಯು ಡೋಂಟ್ ಹ್ಯಾವ್ ದ ಮೈಂಡ್ ಸೆಟ್ ಆಫ್ ಗ್ರೋಯಿಂಗ್ ಟುಗೆದರ್, then it is wrong to expect something. ನಿನ್ನ ಹತ್ರ ಇದಿಲ್ಲ ಅಂದ್ರೆ ಬರಲ್ಲ, ಅದನ್ನ ಅಂದ್ರೆ ಬರಲ್ಲ. ನಿನ್ನ ಹತ್ರ ಇದ್ಯಾ? ಇಲ್ಲ. ನಿಮ್ಮಪ್ಪ ಮಾಡಿರತ್ತಾನೆ, ಅದಕ್ಕೆ ನಿನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ಯಾ? ಅವ್ರ ಹತ್ರ ಇರಬಾರ್ದು, ಅವ್ರ ಕಾಂದಾನ ಹತ್ರ ಇರ್ಬೇಕು. ಐ ಸಮ್ವೇರ್ ಫೀಲ್ ಲೈಕ್ ನಿಮ್ದು ಐಡೆಂಟಿಟಿ ಏನಾಗುತ್ತೆ ಅಲ್ವಾ? ಡೆಫಿನೆಟ್ಲಿ ಹೌದು. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರ್ಬೇಕಾಯ್ತಾ? ಒಂದ್ ಈ ತರ ಇರ್ಬೇಕು, ಸಹಬಾಳ್ವೆ, ಇವನ್ ಹೇಳ್ದಂಗೆ ಸ್ವಲ್ಪ ತಾಳ್ಮೆ, ಹೊಂದಾಣಿಕೆ, ಅದೆಲ್ಲದೂನು ವ್ಯಕ್ತಿತ್ವದ ಎಕ್ಸ್ಪೆಕ್ಟೇಷನ್ಸ್. ಅದಕ್ಕೇನ್ ದುಡ್ಡು ಬೇಡ, ಕಾಸು ಬೇಡ. ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ಬಟ್ ಈ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್, ಅದನ್ನ ಹೆಂಗ್ ಮೀಟ್ ಮಾಡೋ ಡಿಮಾಂಡ್ಸ್ ಅಂತಾನೆ ಗೊತ್ತಾಗಲ್ಲ. ಲವ್ ಮ್ಯಾರೇಜ್ ಆದ್ರೆ ಒಂದ್ ಸಮಸ್ಯೆ, ಅರೇಂಜ್ ಮ್ಯಾರೇಜ್ ಆದ್ರೆ ಇನ್ನೊಂದ್ ತರ ಸಮಸ್ಯೆ, ಎಲ್ಲದಕ್ಕೂ ಸಮಸ್ಯೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿಲಿದೆ, ದಟ್ ಪೀಪಲ್ ಹ್ಯಾವ್ ಟು ವರ್ಕ್ ಆನ್ ಇಟ್. ಹುಡುಗಿರು ಅಂತಲ್ಲ, ಮೇಜರ್ಲಿ ಇವನು ಹೇಳ್ದಂಗೆ ಈ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇವಾಗ ನನ್ನ ಜನರೇಷನ್ ಅಲ್ಲಿ ಅಥವಾ ನನ್ನ ಸುತ್ತಮುತ್ತ ನೋಡ್ತಾ ಇರೋದು. ನಾನು ಆಕ್ಚುಲಿ ಹುಡುಗಿರಲ್ಲ, ಒಂಥರ ದುಡ್ಡು ಖರ್ಚು ಮಾಡ್ಲಿಲ್ಲ. ನನ್ ಒಂದ್ ಕ್ಲೋಸ್ ಸರ್ಕಲ್ ಅಲ್ಲೇ ಹಿಂಗಾಗಿದೆ. ದುಡ್ಡು ಖರ್ಚು ಮಾಡ್ಲಿಲ್ಲ ಅಂದ್ರೆ ಹುಡುಗರ್ನ ಹೀಯಾಳ್ಸೋದು. ಗುರು ಅವ್ನಿಗೂ 10,000 ಬರ್ತಿರತ್ತೆ, ನಂಗೂ 10,000 ಬರ್ತಿರತ್ತೆ. ನಾನ್ 10,000ದಲ್ಲಿ 1,000 ಬಿಚ್ಚಕ್ ರೆಡಿ ಇಲ್ಲ ಅಂದ್ರೆ ಅವ್ನು 9,000 ನನ್ ಮೇಲೆ ಹಾಕ್ಬೇಕು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ದಟ್ ಇಸ್ ರಾಂಗ್. ಯಾಕೆ? ಅವ್ನು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇಲ್ವಾ? ಅಂಡ್ ದೆನ್ ಯು ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ನಿನ್ ಫ್ಯಾಮಿಲಿಗೆ ಏನ್ ಸೇವ್ ಮಾಡಿದ್ಯಾ, ಮದ್ವೆಗೆ ಏನ್ ಸೇವ್ ಮಾಡಿದ್ಯಾ, ಹೆಂಗ್ ನೋಡ್ಕೋತಿಯಾ ನನ್ನ, ಎಕ್ಸಾಕ್ಟ್ಲಿ. ಈ ಸುಮ್ನೆ ಐ ಆಲ್ಸೋ ಕಂಡೆಮ್ ದಿಸ್ ಸೂಡೋ ಫೆಮಿನಿಸಮ್, ಆಯ್ತಾ? ಈಕ್ವಾಲಿಟಿ ಅಂತ ಮಾತಾಡ್ತಾರೆ. ಖರ್ಚು ಮಾಡೋ ವಿಷಯದಲ್ಲಿ ಎಷ್ಟು ಜನ ಈಕ್ವಲ್ ಆಗಿ ಖರ್ಚು ಮಾಡ್ತಾರೆ? ಮಾಡೋರು ಇದಾರೆ, ಆಯ್ತಾ? ನನಗೆ ಗೊತ್ತು. ಐ ಹ್ಯಾವ್ ಬೀನ್ ದೇರ್, ಐ ಹ್ಯಾವ್ ಡನ್ ದಟ್. ಎಲ್ಲ ಮಾಡೋರು ಇದಾರೆ, ನೋಡಿದ್ದೀನಿ. ಬಟ್ ವಾಟ್ ಪರ್ಸೆಂಟೇಜ್ ಐ ಆಮ್ ಟಾಕಿಂಗ್? ಹೂ ಇಸ್ ಟಾಕಿಂಗ್ ಅಬೌಟ್ ಮೆನ್ಸ್ ಮೆಂಟಲ್ ಹೆಲ್ತ್? ಎಷ್ಟು ಜನ ಮಾತಾಡ್ತಾರೆ? ಅಂಡ್ ಜಸ್ಟ್ ಬಿಕಾಸ್ ನಮ್ಮ ಅಪ್ಪನೇ ನೋಡಿದ್ದೀನಲ್ಲ, ಇವಾಗ ನಮ್ಮ ಅಮ್ಮ ಎಕ್ಸ್ಪ್ರೆಸ್ ಮಾಡೋಷ್ಟು ಅಪ್ಪ ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ಡಸ್ ದಟ್ ಮೀನ್ ದಟ್ ಹಿ ಇಸ್ ಸ್ಟ್ರಗ್ಲಿಂಗ್ ಲೆಸ್? ನೋ. ಜಸ್ಟ್ ಬಿಕಾಸ್ ದೇ ಆರ್ ನಾಟ್ ಟಾಕಿಂಗ್, ಯು ಕಾಂಟ್ ಅಸ್ಯೂಮ್ ಅವ್ರಿಗೆ ಏನೂ ಇಲ್ಲ ಅಂತ. ಬಟ್ ಸಮ್ವೇರ್ ಐ ಡೂ ಅಗ್ರಿ ಟು ಹಿಸ್ ಪಾಯಿಂಟ್. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಅವ್ರಿಗೆ ಬರ್ತಿರೋ ದುಡ್ಡನ್ನ ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೋಬೇಕು. ಎಲ್ಲ ಸೆಲೆಕ್ಟಿವ್ ಈಕ್ವಾಲಿಟಿ ಇಸ್ ವೆರಿ ಬ್ಯಾಡ್. ಇಲ್ಲಿ ಮಾತ್ರ ಈ ಕೆಲಸದಲ್ಲಿ ಈಕ್ವಾಲಿಟಿ ಬೇಕು, ಟ್ರೀಟ್ಮೆಂಟ್ ಅಲ್ಲಿ ಈಕ್ವಾಲಿಟಿ ಬೇಕು, ಮಾತಾಡಿದ್ರಲ್ಲಿ ಈಕ್ವಾಲಿಟಿ ಬೇಕು, ಖರ್ಚಿಗೆ ಮಾತ್ರ ಈಕ್ವಾಲಿಟಿ ಇಲ್ಲ. ಅಂಡ್ ಎಷ್ಟು ಸತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಹುಡುಗಿನ ಪಿಕಪ್ ಮಾಡ್ಬೇಕು ಅಂತ. ಹುಡುಗಿರು ಇವಾಗ ಚೇಂಜ್ ಆಗ್ತಿರ್ಬೋದು,
ಬಟ್ ಅದೊಂದು ಬಟ್ ಸ್ಟಿಲ್ ಅದು ಇದೆ, that is the ಡೀಪ್ ರೂಟೆಡ್ mindset. ಅದು ಇದೆ. ಯಾಕಂದ್ರೆ ಅದು ಪೇರೆಂಟ್ಸ್ ಇಂದಾನೆ ಅದು ಬದಲಾಗಬೇಕು. ಯಾಕಂದ್ರೆ ಪೇರೆಂಟ್ಸ್ ಹಂಗೆ ಬೆಳೆಸಿರ್ತಾರೆ. ಓಕೆ ಇಷ್ಟು ವರ್ಷ ಓದ್ತಿದ್ದಮ್ಮ, ನೀನ್ ನೆಕ್ಸ್ಟ್ ಯಾರ್ದೋ ಮನೆಗೆ ಹೋಗ್ತೀಯಮ್ಮ, ಓಕೆ ಆ ಮನೆಯವ್ರು ಶ್ರೀಮಂತರ, ಹೆಂಗೆ ನಿಮ್ಮನ್ನ ಸಾಕೊಳಕ್ ಆಗತ್ತೆ ಅನ್ನೋದಕ್ಕಿಂತ ನಿಮ್ಮನ್ನೇ ಹೆಣ್ಮಕ್ಳನ್ನೇ ಒಳ್ಳೆ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಬೋದಲ್ವಾ. Correct. ನೀನ್ ಯಾಕೆ ಅವ್ರದ್ದು ಯಾವ್ದೋ ಐಡೆಂಟಿಟಿ ನೀನ್ ಯಾಕೆ ಕ್ಲೈಮ್ ಮಾಡ್ತೀಯ, ಹೋಗಿ ನಿಂದೆ ಒಂದು Sir, ಐಡೆಂಟಿಟಿ ಇರ್ಲಿ independent ಆಗಿ ಅಂತ. ಬೆಳೆಸ್ತಾರೆ ಸರ್. ಹೌದು. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಹ್ಮ್. ಅವ್ರು ಇಂಡಿಪೆಂಡೆಂಟ್ ಆಗಿ ಬೆಳೆಯೋ ಭರದಲ್ಲಿ ಯಾವ್ದಕ್ಕೆ ಇಂಡಿಪೆಂಡೆನ್ಸ್ ಬೇಕೋ ಅದಕ್ಕೆ ಮಾತ್ರ ಉಪಯೋಗಿಸ್ಕೊಳಕ್ ಶುರು ಮಾಡ್ತಾರೆ. ಲೈಕ್ ನಾನು ಇಷ್ಟೊತ್ತಾದ್ಮೇಲೆ ಮನೆಗೆ ಬರ್ತೀನಿ ಏನಾಗುತ್ತೆ ಆ ಕಂಪ್ಯಾರಿಸನ್ ತಗೋತಾರೆ. ದಟ್ ಇಸ್ ರೈಟ್, ಐ ಆಮ್ ನಾಟ್ ಸೇಯಿಂಗ್ ರಾಂಗ್. ಬಟ್ ಅದೇ ಕಂಪ್ಯಾರಿಸನ್, ಅದೇ ಈಕ್ವಾಲಿಟಿ ನಿಂಗೆ ಬೇರೆ ವಿಷಯದಲ್ಲೂ ಇರಬೇಕು. ಇವಾಗ ನೀನೊಂದು ಗಂಡನ ಹತ್ರ ಬೆನ್ಸ್ ಕಾರ್ ಎಕ್ಸ್ಪೆಕ್ಟ್ ಮಾಡ್ತೀಯ ಅಂದ್ರೆ ನಿನ್ನ ಹತ್ರ BMW ಇದ್ರೆ ಅವನ ಹತ್ರ ಬೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾ, ಎಕ್ಸಾಕ್ಟ್ಲಿ. ಸಮ್ವೇರ್ ದಟ್ ಐ ಡೋಂಟ್ ಅಗ್ರಿ. ನೀವು ಈಕ್ವಾಲಿಟಿ ಬೇಕು ಅಂದ್ರೆ ಎಲ್ಲಾ ವಿಷಯದಲ್ಲೂ ಸಮಾನತೆ ಇರಬೇಕು, ಟ್ರೀಟ್ಮೆಂಟ್ ಅಲ್ಲಿ ಇಂದ ಹಿಡಿದು ಎವ್ರಿಥಿಂಗ್. ಅಂದ್ರೆ ಅದೇ ಹೆಣ್ಮಕ್ಳ ಹತ್ರ ಯೋಚನೆ ಮಾಡ್ಬೇಕು ಅಂದ್ರೆ ಪೇರೆಂಟ್ಸ್ ಕೂಡ ಹಂಗೆ ಫೀಡಿಂಗ್ ಕೊಟ್ಟು ಬೆಳೆಸಿರ್ಬೇಕು ಚಿಕ್ಕ ವಯಸ್ಸಿಂದ. ಈಗ ಮುಂಚೆ ಎಲ್ಲ ಈಗ ನಮ್ಮಮ್ಮ ಅವ್ರ ಅಪ್ಪನ ಕಾಲದಲ್ಲೆಲ್ಲ ಅಪ್ಪ ನಮ್ಮ ಮಗಳು ಒಂದ್ ಒಳ್ಳೆ ಫ್ಯಾಮಿಲಿಗೆ ಹೋಗ್ಲಿ, ಅವನ ಹತ್ರ ದುಡ್ಡು ಇದೆಯೋ ಅನುಕೂಲ ಇರೋ ನೋಡೋಣ ಅಂದ್ರೆ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಅನುಕೂಲ ಇದ್ರೆ ಸಾಕು, ಅಟ್ಲೀಸ್ಟ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಸಂಸ್ಕಾರವಂತರಾಗಿರ್ಬೇಕು. ಇದಂತಿ ಇವಾಗೆಲ್ಲ ಇಲ್ಲ. ಅದೇ ಹೇಳದ್ನಲ್ಲ, ಈಗ ಡಿಮ್ಯಾಂಡ್ಸ್ ಮನೆಯವರು ಅದನ್ನೇ ಥಿಂಕ್ ಮಾಡ್ತಿರ್ತಾರೆ. ಆಮೇಲೆ ನನಗ್ ಗೊತ್ತಿರಂಗೆ ನಮ್ ತಾಯಂದಿರ ಜನರೇಷನ್ ಲಾಸ್ಟ್ ಆ ತರ ಮೈಂಡ್ ಸೆಟ್ ಇಂದ ಬಂದವರು. ಈಗೆಲ್ಲ ಖಂಡಿತವಾಗ್ಲೂ ಸಪೋರ್ಟಿವ್ ಅಟ್ಲೀಸ್ಟ್ ಹಸ್ಬೆಂಡ್ಸ್ ಅವ್ರದ್ದು ಏನೇ ಕೆಲಸ ಇದ್ರು ಸಪೋರ್ಟ್ ಮಾಡ್ಕೊಂಡು ಎಕ್ಸಾಕ್ಟ್ಲಿ ಅದ್ ನಮ್ಮಮ್ಮನೇ ಉದಾಹರಣೆ. ಬಿಕಾಸ್ ನಮ್ಮಪ್ಪ ಪಾಪ ತುಂಬಾ ಕಷ್ಟದಲ್ಲಿರ್ಬೇಕಾದ್ರೆ ನಮ್ಮ ತಾಯಿ ತುಂಬಾ ಎಲ್ಲ ಸಪೋರ್ಟ್ ಮಾಡಿದಾರೆ. ಅದ್ ನಾನು ಕಣ್ಣರೆ ನೋಡಿದೀನಿ. ಈಗಿನವರೆಲ್ಲ ಹಂಗ ಇಲ್ವೇ ಇಲ್ಲ. ಈಗ ಅದೇ ಹೇಳದ್ನಲ್ಲ ನಾನು ಅವಾಗ್ಲೇ ಪ್ರೀವಿಯಸ್, ಏನೋ ಅಂತಾರಲ್ಲ, ದುಡ್ಡಿಲ್ಲ ಅಂದ್ರೂ ಬದುಕ್ತೀನಿ, ಒಳ್ಳೆ ಮನ್ಸಿದ್ರೆ ಸಾಕು, ಹಂಗಾರೆ ಬಾ ಭಿಕ್ಷುಕನ್ ಮದುವೆ ಆಗು. ಯಾಕಾಗಲ್ಲ? ಎಂಡ್ ಆಫ್ ದಿ ಡೇ ಏನೋ ಅಂತಾರಲ್ಲ, ನನ್ನ ಅರ್ಥ ಮಾಡ್ಕೊಳಬೇಕು, ನನ್ನ ಪ್ರೀತಿಸೋನ್ಬೇಕು ಅಂತಾರಲ್ಲ. ಸರಿ, ಪ್ರೀತಿ ನೀನ್ ಅರ್ಥ ಮಾಡ್ಕೋತೀನಿ ಗುರು, ಹೊಟ್ಟೆಗೆ ಏನು ಹಾಕಲ್ಲ, ಇರ್ತೀಯ ನನ್ನ ಜೊತೆ? ಖಂಡಿತವಾಗ್ಲೂ ಇರಕ್ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀನು ಹೊಟ್ಟೆ ತುಂಬಾ ದುಡ್ಡು ಬೇಕೇ ಬೇಕು. ಏನೋ ಒಂದ್ ಬೇಕು. ನೀನು ಕರ್ಕೊಂಡೋಗಿ ನಾನು ಬೀದಿಲಿ ಇಟ್ಕೊಂಡು ಸಾಕಕ್ ಆಗಲ್ಲ. ಮನೆ ಅಂತ ಬೇಕು. ಅಟ್ಲೀಸ್ಟ್ ಒಂದ್ 5,000 ರೂಪಾಯಿ ಒಂದು ಆರ್ಕೆ ಮನೆ ಯಾರೋ ಬೇಕಲ್ಲ ನೀನ್ ಸಾಕಕ್ಕೆ. ದುಡ್ಡು ಇಂಪಾರ್ಟೆಂಟೇ ಸರ್. ಬಟ್ ಅದನ್ನ ಹೇಳದ್ನಲ್ಲ, ಎಲ್ಲ ಇವಾಗ ನಾನು ಮಾತಾಡೋದು ತಪ್ಪಾಗತ್ತೆ. ಈಗ ನೋಡಿ, ದುಡ್ಡಿನ ಬಗ್ಗೆ ಮಾತಾಡೋರೆಲ್ಲ ಎಕ್ಸ್ಪೀರಿಯನ್ಸ್ ಆದವರೇ ಮಾತಾಡೋದು. ಯಾರು ದುಡ್ಡು ಮಾಡದೇ ಇರೋರು ದುಡ್ಡಿನ ಬಗ್ಗೆ ಮಾತಾಡಕ್ ಸಾಧ್ಯನೇ ಇಲ್ಲ. ಇವಾಗ ನಾನು ಈಸಿಯಾಗಿ ಕುತ್ಕೊಂಡು ಹೇಳ್ಬೋದು, ಬಟ್ ನನಗೂ ಒಂದಿನ ಅದ್ರ ಬಗ್ಗೆ ಮಾತಾಡ್ತೀನಿ, ದುಡ್ಡು ಇಂಪಾರ್ಟೆಂಟೋ ಇಲ್ವ ಅಂತ. ಅದು ನಾನು ದುಡ್ಡು ಮಾಡಿದ್ಮೇಲೆ ಮಾತಾಡ್ಬೋದು. ಇಲ್ಲಿ ಕುತ್ಕೊಂಡು ಹೇಳೋದು ಈಸಿ. ಬಟ್ ನೀವು ಅಬ್ಸರ್ವ್ ಮಾಡಿ, ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೊಂಡು ಮಾತಾಡಿರೋ ದುಡ್ಡಿನ ಬಗ್ಗೆ, ದುಡ್ಡು ಮಾಡಿರೋರೇ ಮಾತಾಡಿರೋದು. ಸೊ ತುಂಬಾ ಸೀರಿಯಸ್ ಆಯ್ತು, ತುಂಬಾ ಸೀರಿಯಸ್ ಆಗೋಯ್ತು. ಎಸಿ ಇದ್ರು ಫುಲ್ ಈಗ ಇರ್ಲಿ, ಚೆನ್ನಾಗಿರುತ್ತೆ. ನೈಸ್. ಬಟ್ ಐ ಥಿಂಕ್ ದಿಸ್ ಸೈಡ್ ಆಫ್ ನಮ್ಮ ಪರ್ಸನಾಲಿಟಿ ಗೊತ್ತಾಗ್ಬೇಕು, ನೋಡಕ್ ಗೊತ್ತಾಗ್ಬೇಕು. ಬಿಕಾಸ್ ನಿಮ್ಮಲ್ಲಿ ಈಗ ಅದು ಆ ಸೂಡೋ ಫೆಮಿನಿಸಮ್ ನ ನೀವು ವಿರೋಧಿಸ್ತೀರಾ ಅಂತ ನಮಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಆ ಒಂದು ಪಾಯಿಂಟ್ ನಮಗೆ ನಿಮ್ ತಲೆಯಲ್ಲಿ ಹೆಂಗಿರುತ್ತೆ ಅಂತ ಆ ವಿಷಯ ಗೊತ್ತಿರಲಿಲ್ಲ, ಗೊತ್ತಾಯ್ತು. ಸೊ ಸ್ವಲ್ಪ ಲೈಟ್ ಮಾಡೋದಕ್ಕೆ ಮೂಮೆಂಟ್, ಸಿನ್ಸ್ ಹಿ ಈಸ್ ಆಲ್ರೆಡಿ ಟೇಕನ್, ನೀವೀಗ ಮೋಸ್ಟ್ಲಿ ಇನ್ ಸರ್ಚ್ ಆಫ್ ಅಂದ್ರೆ ಗೆಟಿಂಗ್ ಮಿಂಗಲ್ ಅಂತ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಆ ಏಜ್ ಇದೆ, ಎಲ್ಲ ಇದೆ. ಸೊ ಹೆಂಗಿರ್ಬೇಕು? ವಯಸ್ಸಾಗೋಯ್ತು ಅಂತ ಮೊನ್ನೆ ಬೈತಾ ಇದ್ರು, ತುಂಬಾ ಥ್ಯಾಂಕ್ಸ್. ಹಂಗೇನಿಲ್ಲಪ್ಪ, ಆ ತರ ಏನಿಲ್ಲ. ಏಜ್ ಇಸ್ ಜಸ್ಟ್ ಎ ನಂಬರ್ ಅಷ್ಟೇ. ಸೊ ಈಗ 5 ಅಟ್ಲೀಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಹುಡುಗನಲ್ಲಿ ಏನೆಲ್ಲ ಇರಬೇಕು ಹೇಳಿ. ಅವ್ರು ಆಗ್ಲೇ ಹುಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಕೇಳಲ್ಲ. ಅಲ್ಲ, ನಾನು ಹೇಳ್ಬೋದಲ್ಲ? ಹೇಳಿ. ಅದೆಲ್ಲ ಆಲ್ರೆಡಿ ಇದೆ ಒಂದು ಹುಡುಗಿಯಲ್ಲಿ. ಚೆನ್ನಾಗಿರ್ಬೇಕು, ಒಳ್ಳೆ ಸಂಸ್ಕಾರವಂತಲಾಗಿರ್ಬೇಕು, ಆಮೇಲೆ ಒಳ್ಳೆ ಹೈಟ್ ಇರಬೇಕು. 5.8 5 ಏನು ಹೈಟ್ ಇಲ್ಲ, ಬಟ್ ಸ್ಟಿಲ್ ಓಕೆ, ನಾನು ಸ್ವಲ್ಪ ಹೈಟ್ ಇದೀನಲ್ಲ, ಅಂದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ. ಅಂಡ್ ಗುಂಡಮ್ಮವ್ರಿಗಿಂತ ಜಾಸ್ತಿ ಸ್ವಲ್ಪ. ಅಂಡ್ ಒಂದು ಏನು ಅಂದ್ರೆ, ನನ್ನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನನ್ನನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕಿಂತ ಅವು ಏನಂತಾರೆ, ಈ ಅಯ್ಯೋ ನಮ್ಗೆ ಪ್ರಾಪರ್ ಆಗೋದು ಪದ ಸಿಗ್ತಿಲ್ಲ. ಅಂದ್ರೆ ಮೆಚುರಿಟಿ ಇರ್ಬೇಕು. ಒಂದು ಮೇನ್, ಯಾವ ಟೈಮಲ್ಲಿ ಏನ್ ಮಾಡ್ಬೇಕನ್ನೋ ಮೆಚುರಿಟಿ ಇರ್ಬೇಕು. ಎಲ್ಲದಕ್ಕಿಂತ ಮೇನ್ ಇದು ಲಾಸ್ಟ್ ಅಲ್ಲಿ ಹೇಳ್ತಿರ್ಬೋದು, ಬಟ್ ಇದೇ ಟಾಪ್. ನನ್ನನ್ನು ಅವಳು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನನ್ನು ಅವಳು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಮ್ಮ ತಾಯಿನ ಅವಳು ಚೆನ್ನಾಗಿ ನೋಡ್ಕೋಬೇಕು. ಬಿಕಾಸ್ ಯಾಕೆಂದ್ರೆ ನನಗೆ ನಮ್ಮಮ್ಮ ನನ್ನನ್ನು ನಾನು ನೋಡ್ಕೋಬೇಕು ಅನ್ನೋದನ್ನ ಕಲ್ಸಿದ್ದಾರೆ, ನನ್ನನ್ನು ನಾನು ಹೇಗೆ ಬೆಳಿಬೇಕು ಅನ್ನೋದು ಕಲ್ಸಿದ್ದಾರೆ. ಸೊ ಅದು ನಂಗೆ ನೆಸೆಸಿಟಿ ಇಲ್ಲ, ಬಟ್ ಸ್ಟಿಲ್ ನಮ್ಮಮ್ಮ ಅಷ್ಟೆಲ್ಲ ಕಷ್ಟಪಟ್ಟು ನಾನು ಸಾಕಿದಕ್ಕೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ನೀನ್ ರಾಣಿ, ನೀನ್ ನನ್ನನ್ನು ನೋಡ್ಕೊಳ್ಳೋದೇ ಬೇಡ. ನೀನ್ ನಮ್ಮಮ್ಮನ್ನ ಬೇರೆ ತರ ನೋಡ್ಕೊಂಡ ನೀನ್ ಮನೆಗೆ ಕಳಿಸ್ತೀನಿ ಅಷ್ಟೇ. ನಂಗೆ ನಮ್ಮಮ್ಮನೇ ಎಂಡ್ ಆಫ್ ದಿ ಡೇ, ನಮ್ಮಮ್ಮನೇ ನಂಗೆ ಮುಖ್ಯ. ಬಿಕಾಸ್ ಅವಳೇ ದೇವ್ರು. ಹೌದು, ನೀನು ಒಂದು ಹೆಣ್ಣೆ, ಅವಳು ಒಂದು ಹೆಣ್ಣೆ, ಅಮ್ಮನುವೆ, ಬಟ್ ಅರೆ ಅವಳು ದೇವ್ರು. ನೀನು ಒಂದು ದೇವ್ರು ಆಗ್ತೀಯ ನೀನೊಂದು ಮಗನ ಜನ್ಮ ಕೊಟ್ಟಾಗ, ಬಟ್ ನಮ್ಮಮ್ಮ ಆಲ್ರೆಡಿ ದೇವ್ರಾಗಿದ್ದಾರೆ. ಸೊ ಅದು ಡಿಫ್ರೆನ್ಸ್ ಇದೆ.
ಹೇಳಿ ನಿಮ್ಮ 5 ಕ್ಯಾರೆಕ್ಟರಿಸ್ಟಿಕ್ಸ್ ಹುಡುಗನಲ್ಲಿ ನೀವು ಕಾಣ ಬಯಸುವ. ಐ ಥಿಂಕ್ ಮೇಜರ್ ಆಗಿ ಸೆನ್ಸಿಟಿವ್ ಆಗಿರ್ಬೇಕು. Okay. ಸ್ವಲ್ಪ ಎಮೋಷನ್ಸ್ ನ ಅರ್ಥ ಜಿಮ್ ಸೀನ್ ಅಂತ ಹೇಳ್ಬಾರ್ದು. ಜಿಮ್ ಸೀನ್ ಅಂತ ಜಿಮ್ ಹೇಳ್ಬಾರ್ದು. ಸೀನಾ ಇಸ್ ಸೆನ್ಸಿಟಿವ್. ಐ ಡೋಂಟ್ ನೋ ಅಬೌಟ್ ಸುಷ್ಮಿತ್ ಇಸ್ ಸೆಲೆಕ್ಟಿವ್ಲಿ ಸೆನ್ಸಿಟಿವ್, ಹೌದಾ? ಬಟ್ ಜಿಮ್ ಸೀನಾ ಇಸ್ ವೆರಿ ಸೆನ್ಸಿಟಿವ್. ಹೌದು. Okay. ಹೌದಿಲ್ಲ, ಮಾದಪ್ಪಣ್ಣನ ಮಾತನ್ನ ಅವ್ರ ಅಮ್ಮನ ಮಾತನ್ನೆಲ್ಲ ಅಷ್ಟು ಒಬೇ ಮಾಡಕ್ ಚಾನ್ಸೇ ಇಲ್ಲ. ಜಿಮ್ ಸೀನಾ ಇಸ್ ಸೆನ್ಸಿಟಿವ್. ಸೊ ಸೆನ್ಸಿಟಿವ್ ಆಗಿರ್ಬೇಕು, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಗೆ, ಎಂಪಥೆಟಿಕ್ ಆಗಿರ್ಬೇಕು. ಸೊ ಅಯ್ಯೋ ಪಾಪ ಅನ್ನೋ ಇದೇನ್ ಬೇಡ ನನಗೆ. ಬಟ್ ಹಿಂಗಿಂಗ್ ಆಗ್ತಾ ಇದೆ ಹಿಂಗೆ ಅಂದಾಗ ಓಕೆ, ನನ್ನ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಇದಿರ್ಬೇಕು. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ನಾವೇನೋ ಸಮಸ್ಯೆ ಹೇಳಿದ ತಕ್ಷಣ ಒಂದು ಐ ಥಿಂಕ್ ಕೆಲವು ಹುಡುಗರಲ್ಲಿ ಇದೆ ಅದು, ಯಾರು ಹುಡುಗಿರ್ ಬಂದ್ ಸಮಸ್ಯೆ ಹೇಳ್ತಾ ಇದಾರೆ ಅಂದ್ರೆ ನಾನು ಇರೋದೇ ಸೊಲ್ಯೂಷನ್ ಕೊಡಕ್ಕೆ, ಅದಕ್ಕೋಸ್ಕರ ಬರ್ತಾ ಇದಾರೆ ಅಂತ. ಇಟ್ಸ್ ನಾಟ್ ಅಬೌಟ್ ದಟ್. ಸಮ್ಟೈಮ್ಸ್ ವಿ ಡೂ ನೀಡ್, ಆಯ್ತಾ, ಕೆಲವೊಂದ್ಸತಿ ಬೇಕಾಗತ್ತೆ ಸಜೆಷನ್ಸ್, ಬಟ್ ಕೆಲವೊಂದ್ಸತಿ ಇಟ್ ಇಸ್ ಜಸ್ಟ್ ಟು ವೆಂಟ್ ಔಟ್. ನಾವು ಬಂದಿರ್ತೀವಿ ನಿಮ್ಮ ಹತ್ರ ಮಾತಾಡ್ತಾ ನಮ್ಗೆ ಆಲ್ರೆಡಿ ನಮ್ಗೆ ಪರಿಹಾರ ಸಿಕ್ಬಿಟ್ಟಿರತ್ತೆ. ಅದನ್ನ ರೆಸ್ಪೆಕ್ಟ್ ಮಾಡೋರಾಗಿರ್ಬೇಕು. ಸೊ ಸೆನ್ಸಿಟಿವ್, ಎಂಪಥೆಟಿಕ್, ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಎಷ್ಟು ಜಗಳ ಬರುತ್ತೆ, ಜಗಳ ಹೋಗುತ್ತೆ ಸರ್. ಏನು ದುಡ್ಡಿನ ವಿಷಯದಿಂದ ಹಿಡಿದು ಒಂದು ಗಿಡ ನೆಡೋ ವಿಷಯಕ್ವರೆಗೂ, ಕಾರ್ ವಿಷಯದವರೆಗೂ ಎಲ್ಲದಕ್ಕೂ ಜಗಳ ಬರುತ್ತೆ. ಸೊ ಒಂದು ಆ ಲೈನ್ ಕ್ರಾಸ್ ಮಾಡಬಾರ್ದು. ಎಷ್ಟೇ ಸಿಟ್ಟು ಬಂದ್ರೂ ರೆಸ್ಪೆಕ್ಟ್ಫುಲ್ ಆಗೇ ಇರೋದನ್ನ ಸ್ವಲ್ಪ ನೋಡ್ಕೊಳ್ಬೇಕು. ಆ್ಯಂಡ್ ಅದ್ಬಿಟ್ಟು ಸ್ವಲ್ಪ ಆರ್ಟ್ ಕಡೆ ಒಲವಿರಬೇಕು. ಇದೇ ಆರ್ಟ್, ಇಂಥದ್ದೇ ಆರ್ಟ್ ಅಂತಲ್ಲ. ಇವಾಗ ಬಿಕಾಸ್ ನಾನು ಈ ಫೀಲ್ಡಲ್ಲಿ ಇರೋದ್ರಿಂದ ಇಟ್ ವಿಲ್ ಬಿಕಮ್ ಹಾರ್ಡ್ ಫಾರ್ ಮೀ ಟು ಮೇಕ್ ದಟ್ ಪರ್ಸನ್ ಅಂಡರ್ಸ್ಟ್ಯಾಂಡ್. ಇಲ್ಲ ಶೂಟಿಂಗ್ ಹಿಂಗೆ ಇರೋ, ನಾನು 9 ಗಂಟೆಗೆ ಮುಗಿಯತ್ತೆ ಅಂತೀನಿ, 9 ಕಾಲಾದ್ರೂ ಫೋನ್ ಮಾಡಿರಲ್ಲ ಅಥವಾ ಹೇಳಿರಲ್ಲ. ದಟ್ ಪರ್ಸನ್ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಹಿಂಗ್ ಆಗತ್ತೆ, ಶೂಟಿಂಗ್ ಹಿಂಗ್ ನಡೆಯುತ್ತೆ, ಅಥವಾ ಒಂದು ಆರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್. ಹೌದು, ಅಂಡರ್ಸ್ಟ್ಯಾಂಡಿಂಗ್ ಆಗಿ ಆರ್ಟ್ ಕಡೆ ಒಲವಿದ್ದಾಗ ಮಾತ್ರ ಅದು ಅಂಡರ್ಸ್ಟ್ಯಾಂಡಿಂಗ್ ಬರಕ್ಕಾಗೋದು. ಅಂಡ್ ನಮ್ಗೇನು ಈ ತರ 1ನೇ ತಾರೀಕಂದ್ರೆ ಡನ್ ಅಂತ ಪೇಮೆಂಟ್ ಬರಲ್ಲ, ಅಥವಾ ತಿಂಗಳಿಗೆ ಇಷ್ಟೇ ಅಂತ ಏನಿರೋದಿಲ್ಲ. ಸೊ ಒಂದು ಆರ್ಟ್ ಕಡೆ ಇಂಟ್ರೆಸ್ಟ್ ಇರೋ ವ್ಯಕ್ತಿಗೆ ಮಾತ್ರ ಅದು ಅರ್ಥ ಆಗೋದು ಏನಕ್ಕೆ ಹಿಂಗ್ ಆಗ್ತಾ ಇದೆ ಅಂತ. ಸೊ ಆರ್ಟ್ ಕಡೆ ಒಲವಿರ್ಬೇಕು. ಆಮೇಲೆ ಇನ್ನೇನು, ಸೌತ್ ಇಂಡಿಯನ್ ಆಗ್ಬೇಕು 5ನೇದು. ಇಂಡಿಯನ್ನೇ ಆಗ್ಬೇಕು. ಆಕ್ಚುಲಿ 99.9999% ಕನ್ನಡದವನೇ ಆಗ್ಬೇಕು. ನಿನ್ ಕೇಸ್ ಸಿಗ್ಲಿಲ್ಲ ಅಂದ್ರೆ ನಾರ್ತ್ ಇಂಡಿಯನ್ ಅಂತೂ ಆಗಲ್ಲ, ಸೌತ್ ಇಂಡಿಯನ್ ಆಗಿರ್ಬೇಕು. ಅಂದ್ರೆ ಇಡ್ಲಿ ಸಾಂಬಾರ್ ಚಟ್ನಿ ಸಾಂಬಾರ್ 99.9999% ಕನ್ನಡದವನೇ ಬೇಕು ಸರ್. ಕಮ್ಯುನಿಕೇಟ್ ಮಾಡೋದು ಕಷ್ಟ. ಇವಾಗ ಮಾತಾಡೋದಿಗೆ ಒಂದ್ 40 ಸೇರಿ ಅನ್ಬಿಟ್ಟೆ ಇಂಗ್ಲಿಷ್ ಅಲ್ಲಿ, ನಾನು ಕನ್ನಡದಲ್ಲಿ ಮಾತ್ರ ಸರಾಗವಾಗಿ ಬರೋದು. ಸೊ ಕನ್ನಡದವನಾಗಿರ್ಬೇಕು. ಈಗ ಆಕ್ಚುಲಿ ನಿಮಗೆ ಕ್ಯಾರೆಕ್ಟರೈಸೇಷನ್ಸ್ ಆ ಥರನೇ ಇರೋದ್ರಿಂದ, ಅಂದ್ರೆ ಸೀರಿಯಲ್ ಅಲ್ಲಿ, ಅಂದ್ರೆ ನಂಗೆ ಯಾವಾಗಲೂ ಐ ಆಲ್ವೇಸ್ ಥಿಂಕ್ ಲೈಕ್, ಅಂದ್ರೆ ನಮ್ಮ ಸೀರಿಯಲ್ಸ್ ಏನಿರುತ್ತೆ, ಬೇಸಿಕಲಿ ಸೀರಿಯಲ್ಸ್ ಅಂದ್ರೆ ಈಗ ಮನುಷ್ಯಂದು ಏನೋ ಸ್ವಲ್ಪ ಒಂದು ಚಿಂತನೆಗೆ ಹಚ್ಚುವಂತಹ, ಅವನೇನೋ ಬೇರೆ ತರ ಯೋಚನೆ ಮಾಡೋ ತರ ಸೀರಿಯಲ್ಸ್ ಏನ್ ಬರಲ್ಲ. ಅಂದ್ರೆ ನಾರ್ಮಲ್ ಏನ್ ಎಮೋಷನ್ಸ್ ಇದೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಎಮೋಷನ್ಸ್, ಅದನ್ನೇ ಟ್ಯಾಪ್ ಮಾಡಿ ಅದನ್ನೇ ಸ್ವಲ್ಪ ಬೇರೆ ಬೇರೆ ತರ ತೋರಿಸಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ವೈಸ್ ಅಫ್ಕೋರ್ಸ್ ಜಿ ಕನ್ನಡ ಚೆನ್ನಾಗಿ ಮಾಡ್ತಾರೆ ಎಲ್ಲ ಸೀರಿಯಲ್ಸು. ಅಂದ್ರೆ ಅದನ್ನ ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡ್ತಾರೆ, ಈಸಿಲಿ ಪ್ರೆಸೆಂಟೇಬಲ್ ತರ, ಇಷ್ಟ ಆಗೋ ತರ ಪಟ ಚೇಂಜ್ ಮಾಡ್ಕೊಂಡು ಲೈನ್ಸ್ ಎಲ್ಲ. ಬಟ್ ಆಸ್ ಅ ಕಾನ್ಸೆಪ್ಟ್ ವೈಸ್ ಅಂತ ಹೇಳಿದಾಗ ಅಗೇನ್ ಅದು ಸ್ವಲ್ಪ ಹಳೆಯದೇ ಅನ್ನೋ ತರ ವಾಟ್ ಐ ಫೀಲ್ ನನಗದು. ಬಟ್ ಈಗ ನಿಮ್ಮ ವಿಷಯದಲ್ಲಿ ಈಗ ಜಿಮ್ ಸೀನ್ ಅವ್ರು ಈಸ್ ವೆರಿ ಫಿಟ್ ಅಂಡ್ ಫೈನ್, ಅಂಡ್ ನೀವೀಗ ಸ್ವಲ್ಪ ತೋರದವರು. ಅಂದ್ರೆ ಈ ಜನ ನೋಡ್ತಾರೆ ಸೀರಿಯಲ್ ಆಸ್ ಅನ್ ಎಂಟರ್ಟೈನ್ಮೆಂಟ್, ಅದು ನೋಡ್ತಾರೆ ಅಷ್ಟೇ. ಬಟ್ ರಿಯಲ್ ಲೈಫಲ್ಲಿ ಹಿಂಗೆ ನಿಮಗೆ ಬಾಡಿ ಶೇಮಿಂಗ್ ಅಂತ ಬಂದಾಗ ಅದು ಯಾವ ಥರ ನೀವು ಫೇಸ್ ಮಾಡಿದ್ದೀರಾ, ಏನು ಎಕ್ಸಾಕ್ಟ್ಲಿ ಏನು? ಅಂದರೆ ನೀವೀಗ ಎವ್ರಿ ಪರ್ಸನ್ಸ್ ಬಾಡಿ ಟೈಪ್ ಅವ್ರವ್ರದ್ದು ಬೇರೆ ಬೇರೆ ಥರ ಇರುತ್ತೆ, ಅದಕ್ಕೇನು ಅದ್ರ ಬಗ್ಗೆ ಏನು ಕಡಿಮೆ ಜಾಸ್ತಿ ಅಂತ ಏನಿಲ್ಲ. ಸೊ ನಿಮಗೆ ಏನಾದ್ರು ಏನಂದ್ರೆ ನೀವು ಸಮಸ್ಯೆ ಏನು ಎಕ್ಸಾಕ್ಟ್ಲಿ, ಜನ ಅನ್ಕೊಳ್ಳೋದೇನೋ ಇವ್ರು ತುಂಬ ತಿಂದು ದಪ್ಪ ಆಗಿದ್ದಾರೆ ಅನ್ನೋ ಥರ, ಏನಂದ್ರೆ ಯಾವ ಥರ ಫೇಸ್ ಮಾಡ್ತೀರಾ ನೀವು ಡೈಲಿ ಲೈಫಲ್ಲಿ? ಫಸ್ಟ್ ಆಫ್ ಆಲ್ ಐ ಡೋಂಟ್ ವಾಂಟ್ ಟು ಕಾಲ್ ಇಟ್ ಸಮಸ್ಯೆ ಸರ್. ಅಂದ್ರೆ ಈ ಸಮಸ್ಯೆ ಏನು ಅಂತ ಕೇಳಿದ್ರಲ್ಲ, ನನ್ನ ಪ್ರಕಾರ ಇದು ಸಮಸ್ಯೆ ಅಲ್ಲ, ಇಟ್ ಇಸ್ ಆಲ್ ಲೈಫ್ ಸ್ಟೈಲ್. ಅಂಡ್ ದೇರ್ ಆರ್ ಟೈಮ್ಸ್ ವೆನ್ ನನ್ನ ಮೆಟಬಾಲಿಸಮ್ ರೇಟ್ ಕಮ್ಮಿ ಇದೆ, ಆಯ್ತಾ, ನನಗೆ ತಿಂದಿದ್ದು ಇಮಿಡಿಯೇಟ್ಲಿ ಅದು ಡೈಜೆಸ್ಟ್ ಆಗಲ್ಲ. ಅಂಡ್ I have to do a lot of things. I have to work out, I have to do a lot of other things to keep myself fit. So I don't want to call it samasya. It's a type. ಎಷ್ಟೊಂದು ಜನಕ್ಕೆ ಒಂದೊಂದು ತರ ಇರುತ್ತೆ. ಇವಾಗ ನೀವು ಯಾಕೆ ಹೈಟ್ ಇಲ್ಲ, ನೀವು ಯಾಕೆ ಹೈಟ್ ಇದ್ದೀರಾ ಅಂತ ಕೇಳಿದ್ರೆ it is not a samasya, it is the body type. So yeah, ನಾನು basically I think I've been a very healthy kid. ಅದಾದ್ಮೇಲೆ I was extremely active. ಸ್ವಿಮ್ಮಿಂಗು, ಬ್ಯಾಡ್ಮಿಂಟನ್ನು, ಡಾನ್ಸು, ಸಿಂಗಿಂಗು ಎಲ್ಲಾವುದು ಮಾಡ್ತಾ ಇದ್ದೆ. ಅವಾಗ ಏನ್ ಬೇಕೋ ಅದನ್ನ ತಿಂತಾ ಇದ್ದೆ. ಐ ಥಿಂಕ್ ಗ್ರೋಯಿಂಗ್ ಸ್ಟೇಜಸ್ ಅಲ್ಲಿ ಎಲ್ಲಿ 10th ಬಂದೆ, ಫಸ್ಟ್ PU ಬಂದಾಗ ಅದನ್ನ ಸಡನ್ ಆಗಿ ಸ್ಟಾಪ್ ಮಾಡಿದ್ರಿಂದ ಐ ಥಿಂಕ್ ಅದಾದ್ಮೇಲೆ ಐ ಲಾಸ್ಟ್ ಟ್ರ್ಯಾಕ್ ಆನ್ ಹೌ ಟು ಮೇಂಟೈನ್ ಮೈ ಲೈಫ್ ಸ್ಟೈಲ್.
ನಿಮ್ಗೆ ಗೊತ್ತು ಒಂದ್ ಸ್ಟೇಜ್ ಬಂದ್ಮೇಲೆ ಓದೋದು ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ದ ಕೈಂಡ್ ಆಫ್ ಅಪ್ಬ್ರಿಂಗಿಂಗ್ ದಟ್ ಐ ಹ್ಯಾವ್. ಎಜುಕೇಶನ್ ಇಸ್ ಎವ್ರಿಥಿಂಗ್. ನೀನ್ ಲೈಫಲ್ಲಿ ಏನೊಂದು ದುಡ್ಡು ಕಮ್ಮಿ ದುಡಿದ್ರು ಪರವಾಗಿಲ್ಲ, ನೀನು ಓದ್ದೆ ಅಂತೂ ಇರ್ಬೇಡ, ಯಾಕಂದ್ರೆ ಲಾಸ್ಟಿಗೆ ಕೈ ಹಿಡಿಯೋದು ಅದೇ ಅಂತಾನೆ ಹೇಳಿರೋದು. ಇವತ್ತುವರೆಗೂ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಇಲ್ಲಿ ಬಂದು ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಇದಿಲ್ಲ ಅಂದ್ರೆ ನಂಗೆ ಎಜುಕೇಶನ್ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲ ಅಷ್ಟೇನೆ. ಸೊ ಐ ಥಿಂಕ್ ಆ ಬರದಲ್ಲಿ ಐ ಲಿಟಲ್ ಲಾಸ್ಟ್ ಅ ಟ್ರ್ಯಾಕ್ ಆ್ಯಂಡ್ ಐ ಆಮ್ ಅ ವೆರಿ ಎಮೋಷನಲ್ ಪರ್ಸನ್. ನನಗೆ ಕೆಲವೊಂದು ಎಮೋಷನ್ಸ್ ಏರುಪೇರ್ ಆದಾಗ ಐ ಸ್ಟ್ರೆಸ್ ಇಟ್, ಬಿಕಾಸ್ ನನಗೆ ಅದನ್ನ ಚಾನಲೈಸ್ ಮಾಡೋದು ನನಗೆ ಗೊತ್ತಿರಲಿಲ್ಲ. ಇವಾಗ ಕಲ್ತಿರೋದೇ ಹೊರತು ಲಾಸ್ಟ್ ಒಂದು 3-4 years ಇಂದ ಕಲ್ತಿರೋದು. ಬಟ್ ಅಷ್ಟು ದಿನ ಮಾಡ್ಕೊಂಡು ಬಂದಿರೋಂಥ ಒಂದು ಏನಂತಾರೆ ಫ್ಲಕ್ಚುಯೇಟಿಂಗ್ ಲೈಫ್ ಸ್ಟೈಲ್ನ ಇವಾಗ ಸೆಟ್ ರೈಟ್ ಮಾಡಬೇಕು ಅಂದ್ರೆ ನನ್ನ ಒಂದು ಇಷ್ಟು ದಿನ ಜರ್ನಿನ ಆಲ್ ಆಫ್ ಅ ಸಡನ್ ಸೆಟ್ ರೈಟ್ ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಫಾರ್ ಮೀ ಸ್ಟ್ರೆಸ್ ಈಟಿಂಗ್. ಆ್ಯಂಡ್ ನನ್ನ ಮೈಂಡ್ ಸರಿ ಇಲ್ಲ ಅಂದ್ರೆ ನನ್ನ ಬಾಡಿ ವರ್ಕ್ ಆಗಲ್ಲ. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾರೆ ಕಂಪಾರ್ಟ್ಮೆಂಟಲೈಸ್ ಮಾಡ್ಬಿಡ್ಬೇಕು, ನಿನ್ನ ಮನ್ಸಲ್ಲಿ ಏನೋ ಓಡ್ತಾ ಇದ್ರೆ ಅವೆಲ್ಲ ಇಲ್ಲ, ಕೆಲಸ ಮಾಡ್ಬೇಕು. ನಂಗೆ ಆಗೋದಿಲ್ಲ, ಫಂಕ್ಷನಿಂಗ್ ಆಗೋದಿಲ್ಲ. ನನ್ನ ತಲೆಯಲ್ಲಿ ಏನಾರು ಓಡ್ತಾ ಇದ್ರೆ ಅದು ಸರಿ ಹೋಗೋ ತನಕ ನನ್ನ ಬಾಡಿ ಮೂವ್ಮೆಂಟ್ ಆಗೋದಿಲ್ಲ. ಸೊ ಆ ಥರ ನನಗೇನೋ ನಾರ್ಮಲ್ ಆಗಿ ಇರೋಕ್ಕಾಗೋದಿಲ್ಲ. ಸೊ ಐ ಥಿಂಕ್ ದಟ್ ಲೈಫ್ ಸ್ಟೈಲ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಟ್. ಆ್ಯಂಡ್ ಐ ಆಮ್ ಅ ವೆರಿ ಹೆಲ್ದಿ ಕಿಡ್. ಐ ಹ್ಯಾವ್ ನೆವರ್ ಬೀನ್ ಒಂಥರ ಅನಿಮಿಕ್ ಆಗಿರೋದಾಗ್ಲಿ ಆ ಥರ ಎಲ್ಲ ಏನಿಲ್ಲ. ಬಾಡಿ ಶೇಮಿಂಗ್ ವೈಸ್ ಡೆಫಿನೆಟ್ಲಿ ಆಗಿದೆ ಸರ್, ಅಲ್ಲಿ ಏನ್ ಎರಡನೇ ಮಾತೇ ಇಲ್ಲ. ಏನ್ ಅಕ್ಕಪಕ್ಕದ ಮನೆಯಿಂದ ಹಿಡಿದು ರಿಲೇಟಿವ್ಸ್ ಇಂದ ಹಿಡಿದು ಫ್ರೆಂಡ್ಸ್ ಇಂದ ಹಿಡಿದು ಡೆಫಿನೆಟ್ಲಿ ಆಗಿದೆ. ಇನಿಷಿಯಲಿ ಅನ್ನೋಕ್ಕಿಂತ ಈ ಸೀರಿಯಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೂ ಸುಮಾರು ಸತಿ ಆಗಿದೆ. ಈ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಇನಿಷಿಯಲಿ ನಂಗೆ ಇದ್ದಿದ್ದು ಅಂಜಿಕೆನೇ ಅದು. ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡಿದ್ದು ಅದೇ, ನೀವೇನೋ ಹಿಂಗೆ ಗುಂಡಮ್ಮ ಅಂತ ಹೆಸರು ಕೊಡ್ತೀರಾ, ಬಟ್ ರೋಡಲ್ಲಿ ಹೋಗೋರೆಲ್ಲ ಹಂಗೆ ರೇಗ್ಸಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು, ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆದರೆ ಏನು ಮಾಡೋದು, ನನ್ನ ಪರ್ಸನಲ್ ಲೈಫಿಗೆ ಹ್ಯಾಂಪರ್ ಆದರೆ, ನಮ್ಮ ಅಪ್ಪ ಅಮ್ಮ ಹಂಗೆ ಅಂದ್ಕೊಂಡ್ರೆ, ನನ್ನ ಫ್ಯಾಮಿಲಿ ಅವ್ರಿಗೂ ಒಂದು ಸ್ವಲ್ಪ ಯಾಕೆ ಬೇಕಿತ್ತಪ್ಪ ಇವಳಿಗೆ, ಆರಾಮಾಗಿ ಇರ್ಬೋದಿತ್ತಲ್ವಾ ಅಂತ ಅಂದ್ಕೊಂಡು ಆ ರೀತಿಗೆ ಹೋಗಬಾರ್ದು ಅಂತ. ಎಕ್ಸ್ಟ್ರೀಮ್ಲಿ ಫಾರ್ಚುನೇಟ್ ಆ್ಯಂಡ್ ಗ್ರೇಟ್ಫುಲ್ ದಟ್ ಆ ಥರ ಆಗಿಲ್ಲ ನನಗೆ. ಇಟ್ ಹ್ಯಾಸ್ ಟರ್ನ್ಡ್ ಔಟ್ ಪಾಸಿಟಿವ್. ಆ್ಯಂಡ್ ನಂತರದವ್ರು ಸುಮಾರು ಜನ ಈ ಥರದ ಒಂದು ವಿಷಯಕ್ಕೆ ರಿಲೇಟ್ ಆಗಿದ್ದಾರೆ. ಆ್ಯಂಡ್ ನನ್ಗೆ ಅದು ತುಂಬಾ ಈಗ ಆಡ್ಕೊಳ್ತಿರೋರ ಸಂಖ್ಯೆ ಕಡಿಮೆ ಆಗಿದೆಯಾ? ಮೊದಲು ಆಡ್ಕೊಳ್ತಾ ಇದ್ದವ್ರು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹೇಗೆ? ಅಲ್ಲ, ಮೊದಲು ಆಡ್ಕೊಳ್ತಿರೋರ್ಗೆ ನಾನೇನು ಸುಮ್ಮನೆ ಏನು ಬಿಟ್ಟಿಲ್ವಲ್ಲ, ಆಡ್ಕೊಳ್ತಿದ್ದಾರೆ ಅಂತ ಹೇಳಿ ಹತ್ಕೊಂಡೇನು ಬಂದಿಲ್ಲ. ಮನೆಗೆ ಬಂದು ಹತ್ತಿರ್ಬೋದು, ಬಟ್ ಅವ್ರ ಮುಂದೆ ನಾನು ಟಕ್ಕರ್ ಕೊಟ್ಟೆ ಬಂದಿರ್ತೀನಿ. ಸೊ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಅವ್ರು ಆಡ್ಕೊಳ್ಳೋದು. ಒಂದ್ಸತಿ ಹೇಳಿದ ತಕ್ಷಣ ಸೆಕೆಂಡ್ ಟೈಮ್ ಅವ್ರು ಆಡ್ಕೊಳ್ಳೋಕೆ ಯೋಚನೆ ಮಾಡಿರ್ತಾರೆ. ಬಟ್ ಇಟ್ ಹಸ್ ಬಿಕಮ್ ಅ ಪ್ರಾಸೆಸ್ ಒಂಥರ. ನನಗೆ ಅಂತಲ್ಲ, ಎಷ್ಟೊಂದು ಜನ ಹುಡುಗಿರಿಗೆ ಆ್ಯಂಡ್ ಹುಡುಗರಿಗೂ ಬೇರೆ ಥರ ರೇಗಿಸ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಹುಡುಗಿರಿಗೆ ದಿಸ್ ಇಸ್ ಬಿಕಮ್ ವೆರಿ ಕಾಮನ್. ಸಣ್ಣ ಇದ್ರೆ ಸಣ್ಣ ಅಂತಾರೆ, ಕಪ್ಪು ಇದ್ರೆ ಕರ್ರಿಗಿದ್ಯಾ ಅಂತಾರೆ, ದಪ್ಪ ಇದ್ರೆ ಹಿಂಗಿದ್ಯಾ, ಉಳೋರು ಕಷ್ಟ, ಎತ್ತೋರು ಕಷ್ಟ ಇದೆಯಾ, ರಬ್ಬಿಶ್ ಆಗಿ ಮಾತಾಡ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ಬಿಕಮ್ ಒಂದು ಎಲ್ಲಾರ್ಗು ಏನು ಉತ್ತರ ಕೊಟ್ಕೊಂಬರೋದು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎನರ್ಜಿ ಡ್ರೈನ್ ಆಗ್ಬಿಡತ್ತೆ ನಮಗೆ, ಏನಾರು ಮಾಡ್ಕೊ ಹೋಗ್ಬಿಡು ಅಂತ. ಸೊ ಐ ಥಿಂಕ್ ಇವಾಗ ಅದು ಚೇಂಜ್ ಆಗ್ತಾ ಇರಬಹುದೇನೋ, ಹೋಪ್ಫುಲಿ ಚೇಂಜ್ ಆಗಲಿ ಅಂತ. ಬಟ್ ಈ ಸೀರಿಯಲಿಗೆ ಬಂದ್ಮೇಲೆ ನನ್ನ ಗುಂಡಮ್ಮ ಅಂತ ಗುರ್ಸೋಕ್ಕಿಂತ ನನ್ನ ಬಾಡಿ ಟೈಪ್ ಸ್ಟಾರ್ಟಿಂಗಲ್ಲಿ ಅಣ್ಣ ಅಷ್ಟು ಕಷ್ಟಪಡ್ತಾ ಇದ್ದಾನೆ, ನೀನು ಬೋಟಿ ಗೀಟಿ ಎಲ್ಲ ತಿನ್ಕೊಂಡು ಹಿಂಗೆ ಮಾಡಬೇಡ, ಸಣ್ಣ ಆಗು ಅಂತೆಲ್ಲ ಹೇಳ್ತಾ ಇದ್ರು. ಇವಾಗ ಕಾನ್ಸಂಟ್ರೇಷನ್ ನನ್ನ ಬಾಡಿ ಟೈಪ್ ಮೇಲೆ ಇಲ್ವೇ ಇಲ್ಲ. ಇಟ್ ಹಸ್ ಬಿಕಮ್ ಅ ಡಿಫ್ರೆಂಟ್ ಥಿಂಗ್. ಎಷ್ಟು ಒಳ್ಳೆಯವಳು ಅಥವಾ ಹೆಂಗಿದ್ದಾಳೆ, ಅವಳ ವ್ಯಕ್ತಿತ್ವದ ಮೇಲೆ ಹೋಗಿದೆ ಹೊರತು ದೇಹದ ಮೇಲಲ್ಲ. ಐ ಹೋಪ್ ಅಂಡ್ ಪ್ರೇ ದಟ್ ಸೊಸೈಟಿನೂ ಹಿಂಗೆ ಆಗುತ್ತೆ ಅಂತ. ಕರೆಕ್ಟ್. ಸೊ ಸುಷ್ಮಿತ್ ಅವರೇ, ನಿಮಗೆ ಇವತ್ತಿನ ಸ್ಥಾನ ಸಿಕ್ಕಿದೆ ಅಥವಾ ಜನ ನಿಮ್ಮನ್ನು ಏನು ಗುರುತು ಹಿಡಿತಾ ಇದ್ದೀರಾ ಅದಕ್ಕೆ ಸಾಕಷ್ಟು ನೀವು ಮಾಡಿರೋ ಪ್ರಾಜೆಕ್ಟ್ಸ್ ಇರ್ಬೋದು, ನೀವು ಹಾಕಿರೋ ಶ್ರಮ ಆಗಿರ್ಬೋದು, ಅದೆಲ್ಲ ಕಾರಣ ಆಗಿರುತ್ತೆ. ನಿಮ್ಮ ಹೇಟರ್ಸಿಗೆ ಕೆಲವೊಂದಷ್ಟು ಉತ್ತರ ಸಿಕ್ಕಿರ್ಬೋದು ಈಗ ನೀವು ಅಂದ್ರೆ ತಲುಪಿರುವಂತಹ ಹಂತ ನೋಡಿ. ಸೊ ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಮುಂದೆ ನೆಕ್ಸ್ಟ್ 5 years ಅಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಲ್ಲಿ ಇರ್ತೀರಾ ಅಂತ? ಖಂಡಿತವಾಗ್ಲೂ ಸಿನಿಮಾದಲ್ಲಿ ಇರ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಕಲಿತಾ ಇದ್ದೀನಿ. ಬಿಕಾಸ್ ಸೀರಿಯಲ್ ಅನ್ನೋದನ್ನ ನಾನು ಯಾವತ್ತೂ ನಾನು ವರ್ಕ್ಶಾಪ್ ತರ ಫೀಲ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ಆಕ್ಟಿಂಗ್ ಮಾಡೋದಿರುತ್ತೆ. ತುಂಬಾ ಸಿನಿಮಾಗೆ ಈಸಿ ಆಗುವಂತ ಅಷ್ಟು ಏನೇನ್ ಬೇಕು ಒಂದು ಕಲಿಯೋದು, ಅದು ನನಗೆ ಸೀರಿಯಲ್ ಅಲ್ಲಿ ಸಿಗ್ತಿದೆ. ಖಂಡಿತವಾಗ್ಲೂ ಒಂದು 5 years ಅಷ್ಟರಲ್ಲಿ ಖಂಡಿತವಾಗ್ಲೂ ಒಂದು ಸಿನಿಮಾನಾರ ಮಾಡಿರ್ತೀನಿ. ಅಂಡ್ ಹೇಟರ್ಸ್ ಅಂತ ಅಂದ್ರಲ್ಲ, ನಾನು ಖಂಡಿತವಾಗ್ಲೂ ಅವ್ರಿಗೋಸ್ಕರನೂ ಕೆಲಸ ಮಾಡ್ತೀನಿ. ಅಂದ್ರೆ ನಾನು ತಲೆ ಕೆಡ್ಸ್ಕೊಳಲ್ಲ, ಅದು ಇದು ಅಂತ ಹೇಳಲ್ಲ. ಹಂಗ ಅನ್ಬಿಟ್ಟು ತೀರನೂ ತಲೆ ಕೆಡ್ಸ್ಕೊಳಲ್ಲ. ಅವ್ರಿಗೆ ಏನೋ ಒಂದು ಇಷ್ಟ ಆಗ್ತಿಲ್ಲ ಅಂದ್ರೆ ಓಕೆ, ಅವ್ರಿಗೂ ಒಂದು ಮೆಚ್ಚಕ್ ನಾನು ಏನೋ ಒಂದು ಅಟ್ಲೀಸ್ಟ್ ಒಂದು ಟ್ರೈ ಮಾಡಬೇಕು. ನಾನು ಟ್ರೈ ಮಾಡಿನೂ ಅವ್ರು ಏನೋ ಒಂದು ಮೆಚ್ಕೊಂಡಿಲ್ಲ ಅಂದ್ರೆ ಅವಾಗ ಅವ್ರನ್ನ ಪಕ್ಕಕ್ಕೆ ಇಡ್ತೀನಿ. ಅಂಡ್ ಅದನ್ನೇ ಹೇಳದ್ನಲ್ಲ, ನಾನು ಯಾವತ್ತೂ ನನ್ಗೆ ಯಾರೊಬ್ರು ಕಂಡ್ರೆ ಆಗಲ್ಲ ಅಥವಾ ಅವ್ರಿಗೆ ಯಾರಿಗೋ ನನ್ ಕಂಡ್ರೆ ಆಗಲ್ಲ ಅಂದ್ರೆ ನಾನು ಅವ್ರಿಗೋಸ್ಕರ ತಲೆಯಲ್ಲಿ ಹಿಡ್ಕೊಂಡು ನಾನು ಯಾವತ್ತೂ ಕೆಲಸ ಮಾಡಲ್ಲ. ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಅನ್ಕೊಳ್ಳಿ, ಇವಾಗ ನಿಮ್ಗೆ ನನ್ ಕಂಡ್ರೆ ಆಗಲ್ಲ ಅಥವಾ ನನ್ಗೆ ನಿಮ್ ಕಂಡ್ರೆ ಆಗಲ್ಲ. ನಾನು ನಿಮ್ಮನ್ ತಲೆಯಲ್ಲಿ ಹಿಡ್ಕೊಂಡು ನಾನು ನನ್ನ ಸಕ್ಸಸ್ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಆ ಸಕ್ಸಸ್ ನಿಮ್ಗೇನೆ ಹೋಗೋದು. ಅಂದ್ರೆ ನಿಮ್ಮನ್ ತಲೆಯಲ್ಲಿ ಹಿಡ್ಕೊಂಡು ಮಾಡ್ತಿದ್ದೀನಿ ಅಂತ ನಾನು ಯಾಕೆ ಆ ಕ್ರೆಡಿಟ್ ನಿಮಗೆ ಕೊಡ್ಲಿ? ಗುರು, ಇಲ್ಲಿ ನಾನು ಬೆಳಿಬೇಕು, ನಾನು ಸಕ್ಸಸ್ ಆಗ್ಬೇಕು.
ಸೊ ನನ್ನ ನಾನು ತಲೆ ಹಿಡ್ಕೊಂತೀನಿ. ಸೊ ನಾನು ಯಾರನ್ನೂ ಲೆಕ್ಕಕ್ಕೆ ಹಾಕೊಳ್ಳೋದೇ ಇಲ್ಲ. Correct. ಹೇಟರ್ಸ್ ನನಗೆ ಗೊತ್ತಿರಂಗೆ ಹೇಟರ್ಸ್ ಇಲ್ವೇ ಇಲ್ಲ. ಎಲ್ಲೋ ತುಂಬಾ ನನ್ನ ಲೈಫಲ್ಲಿ ಒಂದು 2% ಇದ್ರೆ ಹೆಚ್ಚು, 2% ಇಲ್ವೇನೋ. ಅಬ್ಬಬ್ಬಾ ಅಂದ್ರೆ ಎಲ್ಲೋ ಹುಡುಕಿದ್ರೆ ಸಿಗ್ಬೋದೇನೋ. ಬಿಕಾಸ್ ಯಾಕಂದ್ರೆ ನಾನು ಹಂಗೆ ಇರ್ತೀನಿ. ನಾನು ತುಂಬಾ ಕ್ಲೋಸ್ ಸರ್ಕಲ್ ಹತ್ರ, ಬಿಕಾಸ್ ನೀವು ನೋಡಿದೀರ, ಹೌದು. ತುಂಬಾ ಕ್ಲೋಸ್ ಸರ್ಕಲ್ ಹತ್ರ ಅಷ್ಟೇ ನಾನು ಏನು ಅಂತ ಗೊತ್ತಿರೋದು. ನಾನು ಅವ್ರ ಮುಂದೆ ನಾನು ಓಪನ್ ಆಗಿ ಏನ್ ಬೇಕಾರೋ ಮಾತಾಡಬಲ್ಲೆ, ನನ್ನ ತನನ ನಾನು ತೋರಿಸ್ಕೊಡ್ಬಲ್ಲೆ. ಬಟ್ ಎಲ್ರ ಮುಂದೆ ನಾನು ಹಂಗೆ ಇರಕ್ಕಾಗಲ್ಲ. ತುಂಬಾ ಸೈಲೆಂಟ್ ಆಗಿರ್ತೀನಿ. ಫಸ್ಟ್ ಓಕೆ ನೋಡೋಣ ಹೆಂಗಿರ್ತಾರೆ ಏನು, ಎಲ್ಲೋ ಒಂದ್ ಕಡೆ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ, ಅದನ್ನ ಜಡ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. Correct. ಅದೇ ನನ್ನ ಫ್ರೆಂಡ್ಸ್ ಹತ್ರ ನಾನು ಅದನ್ನ ಹೇಳದ್ನಲ್ಲ, ಒಂದ್ ಶರ್ಟ್ಲೆಸ್ ಆಗಿ ಡ್ಯಾನ್ಸ್ ಮಾಡೋ ಅವ್ರು ಜಡ್ಜ್ ಮಾಡಲ್ಲ. ಅದೊಂದು 4 ಗೋಡೆ ಮಧ್ಯೆ ಇರುತ್ತೆ, ಅವ್ರು ಒಂದು ಎಂಜಾಯ್ ಮಾಡಿರ್ತಾರೆ, ಅವ್ರು ಯಾರು ಜಡ್ಜ್ ಮಾಡಕ್ ಹೋಗಲ್ಲ. ಈಗ ಅದನ್ನೇ ಹೇಳದ್ನಲ್ಲ, ಫಾರ್ ಎಕ್ಸಾಂಪಲ್ ಈಗ 10 ಜನ ಕೂತಿರ್ತೀವಿ, ಫ್ರೆಂಡ್ಸ್ಗೂ ಜಸ್ಟ್ ಫ್ರೆಂಡ್ಸ್ಗೂ ಡಿಫ್ರೆನ್ಸ್, ಬೆಸ್ಟ್ ಫ್ರೆಂಡ್ಸ್ಗೂ ಜಸ್ಟ್ ಫ್ರೆಂಡ್ಸ್ಗೂ ಡಿಫ್ರೆನ್ಸ್ ಏನು ಅಂದ್ರೆ, ಇವಾಗ ನಾವ್ ಯಾರೋ ಒಂದಷ್ಟು ಜನ ಫ್ರೆಂಡ್ಸ್ ಕೂತಿರ್ತೀವಿ, ನನ್ನ ಹತ್ರ ದುಡ್ಡು ಇರಲ್ಲ, ಅವ್ರು ಅದನ್ನ ಜಡ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ನನ್ನ ನೋಡಿರೋರು ಜಡ್ಜ್ ಮಾಡಲ್ಲ, ಯಾವತ್ತು ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಅವನ ಹತ್ರ ಏನ್ ದುಡ್ಡಿಲ್ಲ, ಮಾತಾಡಕ್ಕೆ ಹೋಗಲ್ಲ. ನನ್ನ ಹತ್ರ ಇರ್ಲಿ ಇಲ್ದೇ ಹೋಗ್ಲಿ ಕರ್ದೇ ಕರೀತಾರೆ. ಬಟ್ ಇಲ್ಲಿ ಅಂದ್ರೆ ಬರೀ ದುಡ್ಡಿನ ವಿಷಯನೇ ಅಂತಲ್ಲ, ಯಾವ್ದೇ ವಿಷಯ. ಸೊ ನಾನು ಆಗಾಗ ಅವ್ರ ಹತ್ರ ಏನೋ ನನ್ನ ಬಗ್ಗೆ ತುಂಬಾ ಏನಂತಾರೆ ಮಿಸ್ಟ್ರಿಯಾಗಿ ಉಳಿಸ್ತೀನಿ. ನಾನು ಏನು ಅನ್ನೋದನ್ನ ತುಂಬಾ ಓಪನ್ ಅಪ್ ಆಗಿ ತೋರಿಸ್ಕೊಳ್ಳೋದೇ ಇಲ್ಲ. ಇನ್ಫ್ಯಾಕ್ಟ್ ನಾನು ನನ್ನ ತಾಯಿ ಹತ್ರನೇ ತೋರಿಸ್ಕೊಳಲ್ಲ. ಬಿಕಾಸ್ ನಮ್ಮ ಅಮ್ಮ ಶಾಕ್ ಆಗ್ಬಿಡ್ತಾರೆ, ನನ್ನ ಮಗ ಈ ತರನ ಇಷ್ಟೊಂದೆಲ್ಲ ತರಲೇ ಇದಾನ ಅಂತ. ನನ್ನ ಮನೇಲಿ ನನ್ನ ಕಸಿನ್ಸೇ, ನನ್ನ ತಂಗಿ ಹೇಳ್ತಿರ್ತಾಳೆ, ಬಿಕಾಸ್ ನಮ್ದು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಮುಂಚೆ. ನನ್ನ ತಂಗಿನೇ ಹೇಳ್ತಾರೆ, ನೀನ್ ಮನೆಗೆ ಬಂದು ಹೋಗೋದೇ ಗೊತ್ತಾಗಲ್ಲ ಕಣ, ಯಾವಾಗ ಬಂದು ಹೋದೆ ಅಂತ. ಅದೇ ನನ್ನ ಫ್ರೆಂಡ್ಸ್ಗೆ ನನ್ನ ಚಿಕ್ಕ ವಯಸ್ಸಿಂದ ಆಗಿ ನಾನು ಇವತ್ತಿಗೆ ಏನೇನಿದ್ದೀನಿ ಪ್ರತಿಯೊಂದು ಗೊತ್ತವ್ರಿಗೆ. ಯಾವತ್ತು ಒಂದಿನ ಮಾತಾಡೋರು ಅವ್ರಿಗಷ್ಟು ಗೊತ್ತಿರುತ್ತೆ. ಸೊ ಅದೇ ಡಿಫ್ರೆನ್ಸ್. ಸೊ ಹೇಟರ್ಸ್ ಅದೆಲ್ಲ ಅವರೆಲ್ಲ ಐ ಥಿಂಕ್ ಗಾಡ್ ಗ್ರೇಸ್, ಟಚ್ ವುಡ್ ನನಗೆ ಹಂಗೆ ಬೆಳಿಲಿ ಮುಂದೆನೂ, ಹೇಟರ್ಸ್ ಇಲ್ಲದೆ ಅಂತ ಕೇಳ್ಕೊತೀನಿ. ಬಟ್ ಸ್ಟಿಲ್ ಇರಲಿ, ಹೇಟರ್ಸ್ ಬಂದರೂ ಕೂಡ ಒಂದು ಟ್ರೈ ಮಾಡ್ತೀನಿ ಅವ್ರನ್ನ ಮೆಚ್ಚಕ್ಕೆ. ಖಂಡಿತವಾಗ್ಲೂ ನನ್ಗೆ ಅವರು ಬೇಕು, ಅವರು ಇಂಪಾರ್ಟೆಂಟ್. ಅವ್ರು ನನ್ನ ಒಂದು ಹೇಟ್ ಮಾಡ್ತಿರೋದು ನಾನು ಪಾಸಿಟಿವ್ ಆಗಿ ನನ್ನ ಬಗ್ಗೆ ಅದಲ್ಲ ಅಂತಾನು ನಾನು ತಿಳ್ಸಕ್ ಪ್ರಯತ್ನ ಮಾಡ್ತೀನಿ. ಬಟ್ ಅದ್ರ ಮೇಲೆ ಅವ್ರು ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ರೆ ನಾನೇನು ಮಾಡಕ್ಕಾಗಲ್ಲ. ನೈಸ್. ಆಕ್ಚುಲಿ ಟು ಬಿ ಹಾನೆಸ್ಟ್, ತುಂಬಾ ಲವಬಲ್ ಕ್ಯಾರೆಕ್ಟರ್ಸ್ ಇಬ್ರುದು ಸೀರಿಯಲ್ ಅಲ್ಲಿ. ಸಾಕಷ್ಟು ಪ್ರಶಂಸೆ ಬರ್ತಾ ಇರುವಂತಹ ಒಂದು ಪಾತ್ರಗಳು ನಿಮ್ಮಿಬ್ರದ್ದು ಕೂಡ. ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡ್ತಿದ್ದೀರಾ. ಇಬ್ರದ್ದು ಶ್ರಮ ಎದ್ದು ಕಾಣುತ್ತೆ. ಆಕ್ಚುಲಿ ಆ ಟೈಮಿಂಗ್ ಇರ್ಬೋದು, ನೀವು ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡೋ ರೀತಿ ಇರ್ಬೋದು ಇಬ್ರು ಕೂಡ, ಮತ್ತೆ ನಿಮ್ ಕಾಂಬಿನೇಷನ್ಸ್, ಪರ್ಟಿಕ್ಯುಲರ್ಲಿ ಯಾರ ಜೊತೆಗೆಲ್ಲ ನೀವು ಮಾಡ್ತಿರ್ತಿರೋದೆಲ್ಲ. ಸೊ ಒಳ್ಳೇದಾಗ್ಲಿ ಇಬ್ರಿಗೂ, ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಹೋಗ್ಲಿ ಸೀರಿಯಲ್. ಈಗ ಜಸ್ಟ್ 1 ವರ್ಷ ಏನೋ ಹತ್ತತ್ರ ಆಗಿದೆ, ಇನ್ನು 1000 ಎಪಿಸೋಡ್ಸ್ ಆಗ್ಲಿ, ಜೊತೆಗೆ ನಿಮ್ದು ಏನ್ ಮುಂದೆ ಡ್ರೀಮ್ಸ್ ಇದೆ ಅದೆಲ್ಲ ಫುಲ್ಫಿಲ್ ಆಗೋದ್ರಾಗ್ಲಿ. ಸೊ ಓವರ್ ಆಲ್ ಆಗಿ ಈ ಸಂದರ್ಶನ ಹೇಗೆ ಅನ್ಸ್ತು ನಿಮಗೆ, ಅದ್ರ ಬಗ್ಗೆ? ಥ್ಯಾಂಕ್ ಯು ಸೋ ಮಚ್. ಅಂಡ್ ನನಗೆ ಸುಜಯ್ ಬಂದು ತುಂಬಾ ಒಳ್ಳೆ ಫ್ರೆಂಡು, ಮುಂಚೆಯಿಂದನೂ ಫ್ರೆಂಡು. ಸೊ ನಾನು ಫಸ್ಟ್ ಇಂಟರ್ವ್ಯೂ ಅಂದಾಗ ಇಂಟರ್ವ್ಯೂನ ಅಂತ ಅನ್ಕೊಂಡೆ, ಬಟ್ ನಾನು ಇದನ್ನು ಖಂಡಿತವಾಗ್ಲೂ ಬಂದಿದೆ ಸುಜಯ್ಗೋಸ್ಕರ, ಅದಂತೂ ಖಂಡಿತವಾಗ್ಲೂ ಹೇಳ್ತೀನಿ. ಖುಷಿ ಆಯ್ತು. ಅಂಡ್ ಐ ಥಿಂಕ್ ಇದೇ ನಂದೇ ಆಗಿರ್ಬೋದು, ಅವಳದು ಅನ್ಕೊಂಡಿದೀನಿ. ಇದೇ ಫಸ್ಟ್ ಇಂಟರ್ವ್ಯೂ ನಾವು ಮನ್ಸ್ ಬಿಚ್ಚಿ ಔಟ್ ಆಫ್ ದಿ ಬಾಕ್ಸ್ ಒಂದು ಸೀರಿಯಲ್ ಅನ್ನೋದ ಬಿಟ್ಟು ಬೇರೆದ್ರ ಬಗ್ಗೆ ಮಾತಾಡೋದು ಇದೆ ಫಸ್ಟ್ ಸೀರಿಯಲ್. ಸೊ ಒಂದು ಮಜಾ ಕೊಡುತ್ತೆ, ಖುಷಿ ಕೊಡುತ್ತೆ. ಬಿಕಾಸ್ ಎಲ್ಲರೂ ಕೇಳೋದೆಲ್ಲ ಸೀರಿಯಲ್ನೇ ಕೇಳ್ತಿರ್ತಾರೆ, ಬಿಕಾಸ್ ಅವ್ರು ನೋಡಿರ್ತಾರೆ, ಅಲ್ಲಿ ಜನನು ನೋಡಿರ್ತಾರೆ. ಬಟ್ ಅದನ್ನ ಹೊರತಾಗಿ ಬೇರೆ ಏನಿದೆ ಅಂತ ಯಾರು ಕಿತ್ಕಲ್ಲ. ಸೊ ಥ್ಯಾಂಕ್ ಯು ಅದ್ರ ಬಗ್ಗೆ ಎಲ್ಲ ಕೇಳಿದಕ್ಕೆ, ನಮ್ಮ ಪರ್ಸನಲ್ ಬಗ್ಗೆನೂ ಕೇಳಿದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ಇನ್ವೈಟ್ ಮಾಡಿದ್ದಕ್ಕೆ. ಸೆಕೆಂಡ್ ಆಫ್ ತುಂಬಾ ಸಾರಿ ಲೇಟ್ ಆಗಿ ಬಂದಿದ್ದಕ್ಕೆ, ಆಯ್ತಾ. ಅಂಡ್ ಅದೇ ಅವ್ನು ಹೇಳ್ದಂಗೆ ಇಟ್ ವಾಸ್ ಅ ವೆರಿ ಕ್ಯಾಶುಯಲ್, ಕಂಫರ್ಟ್ ಝೋನಿಗೆ ಫಸ್ಟ್ರಲ್ಲೇ ತಂದ್ಬಿಟ್ರಿ. ಸೊ ಇಟ್ ವಾಸ್ ಅ ವೆರಿ ಕ್ಯಾಶುಯಲ್ ಅಂಡ್ ಸ್ಟ್ರೆಸ್ ಇಲ್ಲದೆ ಇರೋ ಅಂತ ಒಂದು ಇಂಟರ್ವ್ಯೂ ಥರ ಅನ್ನಿಸ್ತು ನನಗೆ ಪೂರ್ತಿ. ಆ್ಯಂಡ್ ನೀವು ನಮ್ಗೆ ಹೆಂಗೆ ಹಾರೈಸಿದ್ರು ನಮಗೆಲ್ಲ ಯಶಸ್ಸು ಸಿಗಲಿ ಅಂತ, ನಿಮಗೂ, ನಿಮ್ಮ ಯೂಟ್ಯೂಬ್ ಚಾನಲ್ಗೂ, ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಯಶಸ್ಸು ಸಿಗಲಿ, ಜಾಸ್ತಿ ವ್ಯೂಸ್ ಬರಲಿ, ನೀವು ಜಾಸ್ತಿ ದುಡ್ಡು ಮಾಡಿ. ಸೊ ನಮ್ಗೆ ಕೇಳಿದ್ರಲ್ಲ ಪರ್ಸ್ನಲ್ ಗ್ರೋತ್, ನಿಮ್ಮದು ಪರ್ಸ್ನಲ್ಲು, ಪಾಕೆಟು ಎಲ್ಲ ಗ್ರೋತ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಸೊ ಈ ಒಂದು ಸಂದರ್ಶನ ಮಾಡೋದಕ್ಕೆ ಬಿಗ್ ಬೀನ್ ಕೆಫೆ ಅವರು ನಮಗೆ ಜಾಗ ಕೊಟ್ಟಿದ್ದಾರೆ. ಸೊ ಸಿಗ್ನೇಚರ್ ಮಾಲ್ RR ನಗರದಲ್ಲಿರುವಂತಹ ಒಂದು ಮಾಲ್ ಇದು. ಸೊ ಈ ಬಿಗ್ ಬೀನ್ ಕೆಫೆ ಬಗ್ಗೆ ಏನ್ ಅನ್ನಿಸ್ತು ನಿಮ್ಗೆ, ಇಲ್ಲಿ ಬಂದಿದ್ದು, ಸಂದರ್ಶನ ಕೊಟ್ಟಿದ್ದು, ಕೆಫೆ ಬಗ್ಗೆ ಸ್ವಲ್ಪ ಹೇಳಿ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ. ನಮ್ ಬಂದಾಗ್ಲೇ ಖುಷಿ ಆಯ್ತು. ಬಿಕಾಸ್ ನಾನು ಹೇಳಿದ್ನಲ್ಲ ಫಸ್ಟ್ ಇಂಟರ್ವ್ಯೂ ಈ ತರ ವಾವ್ ಇಂಥ ಒಳ್ಳೆ ಜಾಗದಲ್ಲಿ ಮಾಡ್ತಿದ್ದಾರೆ. ಅಂಡ್ ಬರ್ತಿದ್ದಾಗ ಒಂದು ಕಾಫಿ ಕೊಟ್ಟೆ, ತುಂಬಾ ಚೆನ್ನಾಗೂ ಇತ್ತು ಕೂಡ. ಅಂಡ್ ಹ್ಯಾಂಗ್ ಔಟ್ ಮಾಡಕ್ಕಂತೂ ಒಳ್ಳೆ ಜಾಗ ಹೇಳ್ಬೇಕಂದ್ರೆ. ಈಗ ಬೇರೆ ಕಾಫಿ ಡೇ ಅದು ಇದಂತ ಏನಿರುತ್ತೆ ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಕಪಲ್ಸ್ಗೆ ಒಳ್ಳೆ ಜಾಗ. ಸೊ ಒಂದ್ಸಲ ವಿಸಿಟ್ ಮಾಡಿ. ಅಂಡ್ ಐ ಸಮ್ವೇರ್ ಫೀಲ್ ಲೈಕ್ ಕಪಲ್ಸ್ ಜೊತೆಗೆ ಪ್ರೊಫೆಷನಲ್ಸ್ಗೂ ತುಂಬಾ ಒಳ್ಳೆ ಜಾಗ ಇದು. ಬಿಕಾಸ್ ಎಲ್ಲ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಆನ್ ಪಾಯಿಂಟ್ ಇದೆ, ಲೈಟಿಂಗ್ ಇಸ್ ಗ್ರೇಟ್.
ತುಂಬಾ ಹಾರ್ಶ್ ಲೈಟ್ಸ್ ಏನ್ ಕಾಣ್ಲಿಲ್ಲ ನಂಗೆ. ಇಟ್ಸ್ ಆಲ್ ವೆರಿ ವಾರ್ಮ್ ಅಂಡ್ ಗ್ಲೂಮಿ ಆಲ್ಸೋ. Correct. ಸೊ ಯಾವುದೇ ವೆದರ್ ಇದ್ರೂ ಇಲ್ಲಿ ಬಂದು ಒಂದು ಕಾಫಿ ಕುಡಿದ್ರೆ ಐ ಥಿಂಕ್ ಇನ್ನೂ ಎನ್ಹ್ಯಾನ್ಸ್ ಮಾಡತ್ತೆ ಆ ಪರ್ಟಿಕ್ಯುಲರ್ ಮೂಡ್ ನ. Correct. ತುಂಬಾ ಒಂಥರ ಕೋಸಿ ಆಗಿ ತುಂಬಾ ಕ್ಯೂಟ್ ಆಗಿದೆ ಅಂತ ಅನಿಸ್ತು ಇಲ್ಲಿ ನನಗೆ. ಬಂದು ಕೆಲಸ ಎಲ್ಲ ಮಾಡ್ತಿದ್ದಾರೆ, Correct. ಸೊ ಅವ್ರಿಗೇನೋ ಹಾ, ಇಷ್ಟ ಹೌದು. ಆಗಿರ್ಬೋದು, Yes. Yeah. ಆ ಥರನೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ, ಇಷ್ಟು ಸಮಯ ಕೊಟ್ಟು ನೀವು ನಮಗೋಸ್ಕರ ನಮ್ಮ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದಕ್ಕೆ. ಸೊ ಆಲ್ ದ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಮಚ್. ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಪ್ರತೀಕ್ಷಾ ಶ್ರೀನಾಥ್ ಮತ್ತು ಸುಷ್ಮಿತ್ ಜೈನ್ ಅವರ ಮಾತುಗಳು. ಮತ್ತೆ ಹೊಸ ಅತಿಥಿ ಜೊತೆಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಮಾರಮ್ಮನ ಏ ಡಿಸ್ಕೋ ಸೂಪರ್, ಅದನ್ನೇ Disco. ಹೇಳೋದಲ್ಲ ಅಲ್ಲಿ.